ಈಗ ನಾಗರಾವ್ ಬಗ್ಗೆ ತಾರಾಸು ಅವರು ಅದು ಕೇರೆ ಹಾವು ಅಂತ ಹೇಳಿದ್ದಕ್ಕೆ ನಾಗರಾವು ಏನು ಸೋಲಿಲ್ಲ, ಇವತ್ತಿಗೆ ಅದು ಕಲ್ಟ್ ಕ್ಲಾಸಿಕ್ ಆಗಿ ಉಳ್ಕೊಂಡಿದೆ. ಈಗ ಕಾಟೇರ ಅನ್ನೋ ಒಂದು ಸಿನಿಮಾ ಕಂಪ್ಲೀಟ್ ಪಾಪ್ಯುಲರ್ ಸಿನಿಮಾ ಇದೆ, ಅದರಲ್ಲಿ ಬ್ಲಡ್ ಶೆಡ್ ಇದೆ, ಎಲ್ಲನೂ ಇದೆ. ಬಟ್ ಅದು ಆಚೆ ಅದರಲ್ಲಿ ಒಂದಷ್ಟು ಕಂಟೆಂಟ್ ಇದೆ, ಅದ್ರ ಬಗ್ಗೆ ಯಾರು ಮಾತಾಡಲೇ ಇಲ್ಲ. ನೀವು ಯಾಕೆ ಆರಾಮಾಗಿ ಒಂದಿಬ್ರು ಸ್ಟಾರ್ಗಳನ್ನ ಹಾಕೊಂಡು ಒಂದು ಎಲ್ಲ ಸ್ಟಾರ್ ಹೆಸರಿರೋಗಳನ್ನ ಹಾಕೊಂಡು ಚಚ್ಬೋದಿತ್ತು. ಸ್ಟಾರ್ಗಳನ್ನ ಅಫೋರ್ಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಬಜೆಟ್ ಮ್ಯಾಟರ್ ಆಗುತ್ತೆ. ಇಡೀ ಸಿನಿಮಾ ಇಬ್ರೇನಾ? ಸಿನಿಮಾ ಶುರುವಾರಾಗಿನ ಎಂಡರ್ಗೂ ಅವರಿಬ್ಬರೇ. ಇನ್ನೊಂದು ಸಿನಿಮಾ ಇಂಡಸ್ಟ್ರಿನ ಕಂಪೇರ್ ಮಾಡ್ಕೊಂಡು ಸಿನಿಮಾ ಮಾತಾಡೋದು ಬಿಡ್ಬಿಡಿ. ಹಿಂಗೆ ಹೇಳಿನೇ ಆ ಭಾಷೆ ಸಿನಿಮಾಗಳಿಗೆ ಪ್ರಚಾರ ಕೊಡ್ತಾರೆ. ಹೌದು, ನಿಜ. ಜುಲೈ ಆ್ಯಕ್ಚುಲಿ ಲೆಜೆಂಡ್ಸ್ ಹುಟ್ಟಿರೋ ಮಂತ್ ಅಂತಾರೆ. ಸೊ ತುಂಬ ದೊಡ್ಡ ದೊಡ್ಡ ಸಾಧಕರು ಜುಲೈಲಿದ್ದಾರೆ. ಸೊ ಸಿನಿಮಾನು ಜುಲೈಗೆ ಬರ್ತಾಯಿದೆ ಈ ಸಲ. ಆಮೇಲೆ ಮನ್ಸೂರ ಯಾವ ಯಾನಕ್ಕೆ ಹೊರಟಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಮೊದಲನೇ ಪ್ರಶ್ನೆಗೆ ಮೊದಲನೇ ಉತ್ತರ. ಜುಲೈ ಹೇಳ್ದಂಗೆ ತುಂಬ ಜನ ಹುಟ್ಟಿದ್ದಾರೆ. ಅದರಲ್ಲೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಸಂಚಾರಿ ವಿಜಯ್ ಹುಟ್ಟಿರೋದು ಜುಲೈ ತಿಂಗಳಲ್ಲಿ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಜೊತೆಗೆ ಈ ಸಿನಿಮಾ ಮಾಡಿದಾಗಲೇ ಡಿಸೈಡ್ ಮಾಡಿದ್ದೆ ಈ ಸಿನಿಮಾನ ಯಾವ ತಿಂಗಳಲ್ಲಿ ರಿಲೀಸ್ ಮಾಡಿದ್ರೆ ಬೆಸ್ಟು ಅಂತ. ಸೊ ನನಗೇನು ಅಂತಂದರೆ, ನನಗೆ ಈ ಸಿನಿಮಾದ ಆಡಿಯನ್ಸ್ ಯಾರು ಅಂತಂದರೆ, ನನ್ನ ಟಾರ್ಗೆಟೆಡ್ ಆಡಿಯನ್ಸು ಈ 25-35. ಓಕೆ, ಸೊ ಈ ಏಜ್ ಪೀಪಲ್ಲು ಮತ್ತು ಈ IPL ಆಗಬೇಕು. IPL ಆಗಿ ಒಂದು ಸಣ್ಣ ಸಮಾಧಾನ ಆಗಿ ಮಳೆಗಾಲ ಶುರುವಾಗಿ ಆ ಒಂದು ಹದವಾಗಿರುವಂಥ ಟೈಮಲ್ಲಿ ಒಂದು ಹದವಾದ ಒಂದು ಪ್ರೇಮ ಕಥೆನ ಹೇಳ್ಬೇಕು. ಅದು ರೈಟ್ ಟೈಮ್ ಅಂತ ಹೇಳ್ಬಿಟ್ಟು, ಅಂದರೆ ಇದರಲ್ಲಿರುವಂಥ ಕೆಲವೊಂದು ಹಾಡುಗಳು ಈ ಸಿನಿಮಾ ಬಂದ ಮೇಲೆ ಆ ಮಳೆಗಾಲದಲ್ಲಿ ಅಂದರೆ ಒಬ್ಬ ವ್ಯಕ್ತಿ ತನ್ನ ಪರ್ಸ್ನಲ್ ಲೈಫ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ವೆದರು ಸಾಥ್ ಕೊಟ್ಟರೆ, ಆ ಹಾಡು ಜೊತೆಲಿದ್ರೆ ಅದೊಂಥರ ಲಾಂಗ್ ಟರ್ಮಲ್ಲಿ ಅಂದರೆ ತುಂಬ ದೀರ್ಘವಾಗಿ ಅವ್ರ ಜೊತೆ ಅದು ಟ್ರಾವೆಲ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಜುಲೈ ತಿಂಗಳಿಗೆ ಇದನ್ನು ಫಿಕ್ಸ್ ಮಾಡಿದ್ದು. ಸೊ ಆ ಟಾರ್ಗೆಟ್ ಪ್ರಕಾರ ಜುಲೈಗೆ ಬರ್ತಾ ಇದ್ದೀವಿ. ಸೊ ಯಾನದಲ್ಲಿ ಎಲ್ಲಿ ಹೊರಟಿದ್ದೀನಿ ಅಂತಂದರೆ, ಒಂದು ಹೋಪ್ ಕಡೆ ಹೊರಟಿದ್ದೀನಿ. ಅಂದರೆ ಏನಂತಂದರೆ, ಈಗ ಕಳೆದ ಕೊರೋನಾ ಆದಮೇಲೆ ನಾವು ಸಿನಿಮಾಗಳು ಮಾಡ್ತಾಯಿದ್ದೀವಿ. ಬಟ್ಟು ಜಗತ್ತು, ನಮ್ಮ ಸುತ್ತಮುತ್ತ ಇರೋ ಸನ್ನಿವೇಶಗಳು, ಪರಿಸ್ಥಿತಿಗಳು ನೆಗೆಟಿವಿಟಿನ ಜಾಸ್ತಿ ಬಿಲ್ಡ್ ಮಾಡ್ತಾಯಿದೆ. ಅಲ್ಲಿ ಪಾಸಿಟಿವ್ಗಿಂತ ಹೆಚ್ಚಾಗಿ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಸೆಕ್ಯೂರಿಟಿ ಬಗ್ಗೆ ತುಂಬ ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾವೆ. ಅಂದರೆ ಎಲ್ಲರಿಗೂ ಅದು, ಅಂದರೆ ಆ ಕೊರೋನಾ ಅನ್ನೋದು ಕೂರಿಸಿದ್ದಿದೆಯಲ್ಲ, ಅಂದರೆ ಒಟ್ಟಿಗೆ ಒಬ್ಬೊಬ್ಬರನ್ನು ಅವ್ರವ್ರ ಮನೇಲಿ ಕೂರಿಸಿದ್ದಿದೆಯಲ್ಲ, ಅಲ್ಲಿ ಎಷ್ಟು ನಮ್ಮಲ್ಲಿರೋ ಅಂತ, ಅಂದರೆ ನಾವು ಅದನ್ನು ಫೇಸ್ ಮಾಡೋಕ್ಕೆ ಭಯ ಪಟ್ಕೊಂಡು ಸ್ಕಿಪ್ ಮಾಡ್ತಾ ಇರೋಂಥ ಸಾಕಷ್ಟು ವಿಷಯಗಳು, ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಅವೆಲ್ಲನೂ ಅಲ್ಲಿ ಓಪನ್ ಆಯಿತು. ನೀವು ಅದರ ನಂತರದ ರಿಲೇಷನ್ಶಿಪ್ಗಳಿಗೆ ಅರ್ಥಗಳು ಚೇಂಜ್ ಆಗ್ಬಿಟ್ಟಿದೆ ಈಗ. ಯಾಕಂತಂದರೆ ಈ ಜಗತ್ತು, ಅಂದರೆ ನಾವು ಈವಾಗಿರೋ ಜನ್ರೇಷನ್ ಯಾರೂ ಆ ಥರ ತಿಂಗಳಾನುಗಟ್ಟಲೆ ಅವ್ರವ್ರ ಫ್ಯಾಮ್ಲಿಯವರು ಒಂದೇ ಮನೆಯಲ್ಲಿ ಬೇರೆ ಯಾರ ಮುಖಗಳನ್ನು ನೋಡ್ದಿರ, ಅಂದರೆ ಎಕ್ಸೆಪ್ಟ್ ಈ ಮೊಬೈಲು TV ಗಳಲ್ದಿರ, ಫೇಸ್ ಟು ಫೇಸು ಜೊತೇಲಿ ಕುತ್ಕೊಂಡು ಊಟ ಮಾಡೋದು, ಜೊತೇಲಿ ಕುತ್ಕೊಂಡು ಮಾತಾಡೋದು, ಆ ಮಧ್ಯಾಹ್ನದ ಹೊತ್ತು ನಿದ್ದೆ, ಅಂದರೆ ಇವೆಲ್ಲನೂ ನಮ್ಮ ಲೈಫ್ ಸ್ಟೈಲಲ್ಲಿ ಇದ್ದಂಥದ್ದೇ. ಬಟ್ TV, ಕೆಲಸ, ಅರ್ಬನೈಸೇಷನ್ನು, ಗ್ಲೋಬಲೈಸೇಷನ್ ಇವೆಲ್ಲ ಬಂದಮೇಲೆ ಇವೆಲ್ಲ ಬೇರೆ 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 ಆಗ್ಬಿಟ್ಟು ಲೈಫಲ್ಲಿ ಏನೋ ಪ್ರಾಬ್ಲಮ್ ಬಂದ್ರೂ, ಈಗೇನೋ ಮನೇಲಿ ಏನೋ ಸಮಸ್ಯೆ ಆಯಿತು, ಮಗ ಎದ್ದೆಲ್ಲ ಆಚೆ ಹೋಗ್ಬಿಡ್ತಾನೆ, ಮನೆಯೆಲ್ಲರ ಮಲಗಿದ ಮೇಲೆ ಬರ್ತಾನೆ. ಓಕೆ, ಇನ್ನೆಲ್ಲ ಮಗಳು ಏನೋ ಸಮಸ್ಯೆ ಆಯಿತು, ಅವ್ರ ಫ್ರೆಂಡ್ ಜೊತೆ ಎಲ್ಲ ಹೋಗ್ತಾರೆ. ಈ ಥರದನ್ನೆಲ್ಲನೂ ಅವಾಯ್ಡ್ ಮಾಡಿ ಎಲ್ಲರೂ ಅಲ್ಲೇ ಇದ್ದರು. ಅಲ್ಲಿ ಏನೇ ಸಮಸ್ಯೆ ಆದ್ರೂ ಫೇಸ್ ಮಾಡಲೇಬೇಕಾಗಿತ್ತು. ಅಲ್ಲಿಂದ ಚೇಂಜಸ್ ಆಗಿದೆ. ಅದು ಏನಾಗಿದೆ, ಈಗ ಕೊರೋನಾ ಆದಮೇಲೆ ಇದೊಂದು ಲೈಫ್, ಮತ್ತು ಈ ಥರದ್ದು ಏನು ಯಾವತ್ತು ಏನಾಗತ್ತೋ ಅನ್ನೋ ಒಂದು ಭಯ, ಎಲ್ಲರ ಮಧ್ಯೆ ರಿಲೇಷನ್ಶಿಪ್ಸ್ ಏನಾಗ್ತಾ ಇದೆ ಅನ್ನೋದಿದೆಯಲ್ಲ, ಈ ಕ್ವಶನ್ನು ಈ ಯಾನ ಹುಡುಕಾಟಕ್ಕೆ ಒಂದು ಕಾರಣ ಆಯಿತು. ಮತ್ತು ಅತಂತ್ರತೆ, ಭಯ, ಪ್ರೀತಿ ಅನ್ನೋದು ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಸಿಕ್ಕಿಲ್ಲ ಅಂತಂದರೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರೀತಿಯ ಕಲ್ಪನೆ ಚೇಂಜ್ ಆಗಿಬಿಡ್ತಾ ಇದೆ. ನಮಗೆ ಒಂದು ಹುಡುಗಿ ನಮ್ಮ ಕಡೆ ನೋಡಿ ತಿರುಗಿ ನೋಡಿ ಒಂದು ಸ್ಮೈಲ್ ಕೊಟ್ಬಿಟ್ರೆ ನಮ್ಮ ಜೀವನ ಧನ್ಯ ಅನ್ನೋ ಕಾಲಘಟ್ಟದಿಂದ ಆಚೆ ಇವತ್ತು ಬರೀ ಸ್ಮೈಲ್ ಕೊಟ್ಟರೆ ಸಾಕಾಗಲ್ಲ. ನೆಕ್ಸ್ಟು ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟೀಸು, ಲೈಫು,
ಸೊ ಮೊದಲು ನೋಡ್ತಾ ಇದ್ದಿದ್ದು ಅಂದರೆ ಗೊತ್ತಿ 80s ಜನ್ರೇಷನ್ ಗೊತ್ತಿರುತ್ತೆ ಒಂದು. ಆದರೆ ಮದುವೆ ನೋಡೋಕ್ಕೆ ಹೋದರೆ ಇವ್ರದ್ದೊಂದು 7 ತಲೆಮಾರು ಅವ್ರದ್ದೊಂದು 7 ತಲೆಮಾರು ನೋಡಬೇಕು ಅಂತ. ಇವಾಗ ಹಂಗಲ್ಲ, ಇವ್ರೊಂದು 7 ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್, ಅವ್ರದ್ದೊಂದು 7. ಅಂದರೆ ರಿಲೇಷನ್ಶಿಪ್ಪು, ಸಂಬಂಧ ಅನ್ನೋದು ಈ ಥರದ ಅರ್ಥ ಚೇಂಜ್ ಆಗ್ತಾ ಇರೋ ಟೈಮಲ್ಲಿ ಲವ್ ಅಂದರೆ ಏನು, ಹ್ಯಾಪಿನೆಸ್ ಅಂದರೆ ಏನು, ಆ ಸಮಾಧಾನ ಅಂದರೆ ಏನು, ನೆಮ್ಮದಿ ಅಂದರೆ ಏನು, ಈ ಅರ್ಥಗಳ ಹುಡುಕಾಟ ದೂರ ತೀರ ಯಾರು. ಬ್ಯೂಟಿಫುಲ್. ಅಂದರೆ ಒಂದು ಹೌದು, ಈ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿರೋದು. ಮತ್ತು ಇದು ನನಗೆ ತುಂಬ ಕುತೂಹಲ ಅಂತ ಅನಿಸಿದ್ದು ಈ ಸಿನಿಮಾದ ಮೊದಲನೇ ಹಾಡು ಬಂದಾಗ ಮತ್ತು 2ನೇ ಹಾಡು ಬಂದಾಗಂತೂ ನಾನು ಮನ್ಸೂರೆ ಒಳಗಿನ ಈ ಒಂದು ಟೇಸ್ಟು, ಈ ಒಂದು ಅಭಿರುಚಿ. ಮತ್ತು ಯಾಕೆ ಅಂತ ಅಂದರೆ ಇಲ್ಲಿವರೆಗೂ ಮಾಡ್ಕೊಂಬಂದಂತಹ ಸಿನಿಮಾಗಳು ಮತ್ತು ಈ ಸಿನಿಮಾ ತುಂಬ ವ್ಯತ್ಯಾಸವಾಗಿ ನನಗೆ ಕಾಣಿಸ್ತಾ ಇದೆ. ಈ ಒಂದು ಬದಲಾವಣೆಗೆ ಕಾರಣ ಏನು, ಅಥವಾ ಈ ಥರದ್ದೊಂದು ಅಟೆಂಪ್ಟ್ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿತ್ತ? ಆದರೆ ನನ್ನ ಸಿನಿಮಾಗಳಲ್ಲಿ ಹಾಡುಗಳು ಬೇಕು ಅನ್ನೋದು ನಂಗೆ ಮೊದಲಿಂದನೂ ಇದ್ದಿದ್ದು. ನಾನು ಈಗ ಪ್ಯಾರಲಲ್ ಸಿನಿಮಾ ಅಂತಂದರೆ ಅಲ್ಲಿ ಹಾಡು ಇರಬಾರ್ದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಾರ್ದು ಅಂತ ಹೇಳ್ತಾ ಇದ್ದಂಥ ಕಾಲಘಟ್ಟದಲ್ಲಿ ನಾನು ಮಾಡಿದ್ದ ಮೊದಲನೇ ಸಿನಿಮಾದಲ್ಲೇ ಮ್ಯೂಸಿಕ್ಕು ಇಟ್ವಿ, ಹಾಡು ಇಟ್ವಿ. ಚರಣ್ ರಾಜು ಅವರ ರಿಲೀಸ್ ಆದ ಮೊದಲನೇ ಸಿನಿಮಾ. ಅದಕ್ಕೆ ಮುಂಚೆ 2 ಸಿನಿಮಾ ಮಾಡಿದ್ರು, ಬಟ್ ಅಫಿಷಿಯಲ್ ಆಗಿ ರಿಲೀಸ್ ಆದ ಮೊದಲನೇ ಸಿನಿಮಾ ಹರಿವು. ಓಕೆ, ಅದ್ರ ನನಗೆ ಇವತ್ತಿಗೂ ಆ ಹಾಡು ಕೇಳಕ್ಕೆ ನನಗೆ ಭಯ ಆಗತ್ತೆ. ಅದ್ರದ್ದು ಎಮೋಷನ್ ಇಂಟೆನ್ಸಿಟಿ ಎಷ್ಟಿದೆ ಅಂತಂದರೆ, ಕಾಲದ ಅವಳಿಯಲ್ಲಿ ಸಾಂಗಲ್ಲಿ ಶವಗಳ ಪಯಣ ಅಂತ ಅವಿನಾಶ್ ಬರ್ದಿದ್ದು, ಇಂಟೆನ್ಸಿಟಿ ಇವತ್ತಿಗೂ ಭಯ ಆಗತ್ತೆ. ಅಂದ್ರೆ ಅಷ್ಟು ತೀವ್ರವಾಗಿ. ಬಟ್ ಈ ಥರ ಮ್ಯೂಸಿಕಲ್ ಅನ್ನೋದು ನನಗೆ ಮೊದಲಿಂದ ಇದ್ದಂಥ ಒಂದು ಆಸೆ, ಒಂದು ಮ್ಯೂಸಿಕಲ್ ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಕತೆ ಅದು ಕಾಲ ಕೂಡ ಬರಬೇಕು, ಕತೆ ಸಿಗಬೇಕು. ಯಾಕಂದರೆ ನನಗೆ ಬೆಂಗಳೂರು ನಾಗರತ್ನಮ್ಮ ಅವ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು, ಗಂಗೂಬಾಯಿ ಹಾನ್ಗಲ್ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಬಟ್ ಏನಂತಾರೆ, ಪ್ರೊಡಕ್ಷನ್ನು, ಮಾರ್ಕೆಟು, ಅದು ಕಾಲ ಕೂಡ ಬರ್ತಾರೆ. ನನಗೆ ಮ್ಯೂಸಿಕ್ ತುಂಬ ಇಷ್ಟ. ಅಂದರೆ ಚಿಕ್ಕ ವಯಸ್ಸಿಂದ ನಾವು ರೇಡಿಯೋಯಿಂದ ಕೇಳಿಕೊಂಡು ವಾಕ್ಮನ್ಗೆ ಬಂದು, ವಾಕ್ಮ್ಯಾನಿಂದ ಮ್ಯೂಸಿಕ್ ಏನು MP3 ಪ್ಲೇಯರ್ಗೆ ಬಂದು, ಅಲ್ಲಿಂದ ಫೋನು, ಐಪ್ಯಾಡಿಂದ ಇವತ್ತು ನಮಗೆಲ್ಲ ಥರದ ಸಿಸ್ಟಮ್ಸು ಬಂದ್ಬಿಟ್ಟಿದೆ. ಬಟ್ ನನಗೆ ಯಾವಾಗಲೂ ಮ್ಯೂಸಿಕ್ ಕೇಳೋದು, ಎಸ್ಪೆಷಲಿ ನನ್ನ ಲೈಫ್ನ ತುಂಬ ಇಂಪಾರ್ಟೆಂಟ್ ಇದು ಯಾವುದು ಅಂತಂದರೆ, 8 ವರ್ಷ ನಂದು ಆರ್ಟ್ ಕೋರ್ಸ್ ಮಾಡ್ತಾಯಿದ್ದಾಗ, ಅದು AMGD ಮಾಡಿ PG ಮಾಡ್ತಾಯಿದ್ದಾಗ ನಾನು ನೈಟೆಲ್ಲ ಪೇಂಟ್ ಮಾಡ್ತಾಯಿದ್ದೆ. ಸೊ ಅವಾಗ ನನಗೆ ಡಿಫಾಲ್ಟಾಗಿ ಸಾಂಗ್ ಹೋಗ್ತಾನೆ ಇರಬೇಕು. FM ಅಂದರೆ MP3 ಸಿಸ್ಟಮ್ ಎಲ್ಲ ಬಂದಿದೆ. ಅದಕ್ಕೆ ಮೊದಲು FM ಅಂದ್ರೆ ಓಡ್ತಾನೆ ಇರ್ತದೆ. ಸೊ ಸಾಂಗ್ ಎಷ್ಟು ಹಾಡು ಹುಚ್ಚು ಅಂತಂದರೆ, ನಾನು ಬಸ್ಸಲ್ಲಿ ಹೋಗೋವಾಗ್ಲೂ ಈ ಚಿಕ್ಕದೊಂದು ರೇಡಿಯೋ ಇಟ್ಕೊಂಡು ಅದನ್ನು ಇಲ್ಲಿ ಬೆಲ್ಟಿಗೆ ಸಿಗಾಕೊಂಡು, ವಾಕ್ಮೆನ್ ಥರ ಇಯರ್ಫೋನ್ ಹಾಕ್ಕೊಂಡು, ಕಾಲೇಜಲ್ಲಿದ್ದಾಗ ನಮ್ಮ ಕಾಲೇಜಲ್ಲೇನು ಮ್ಯೂಸಿಕ್ ರಿಸ್ಟ್ರಿಕ್ಷನ್ ಇರಲಿಲ್ಲ, ಯಾಕಂದರೆ ಫೈನ್ ಆರ್ಟು, ಸೊ ಅಲ್ಲಿ ಮ್ಯೂಸಿಕ್ ರಿಸ್ಟ್ರಿಕ್ಷನ್. ಸೊ ಕಾಲೇಜ್ಗೆ ಹೋದ್ರೂ ಯಾವಾಗಲೂ ಇಯರ್ಫೋನ್ ಹಾಕ್ಕೊಂಡು, ಈಗಲೂ ನನಗೆ ಯಾವಾಗಲೂ ಇಯರ್ಫೋನ್ ಕಿವಿಯಲ್ಲಿ ಇರಲೇಬೇಕು, ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ಸೊ ಮ್ಯೂಸಿಕ್ನ ಹುಚ್ಚು ಅಷ್ಟು. ನಾನು ಮೊದಲು ಕೇಳ್ತಾ ಇದ್ದಿದ್ದು ರೆಗ್ಯುಲರ್ ಸಿನಿಮಾಗಳ ಹಾಡುಗಳು. ಆರ್ಟಿಗೆ ಬಂದ ಮೇಲೆ ಗಜಲ್ಗಳು ಕೇಳೋಕ್ಕೆ ಶುರು ಮಾಡಿದೆ, ಶಾಯರಿ ಕೇಳೋಕ್ಕೆ ಶುರು ಮಾಡಿದೆ, ಕರ್ನಾಟಕ ಸಂಗೀತ ಕೇಳೋಕ್ಕೆ ಶುರು ಮಾಡಿದೆ, ಹಿಂದೂಸ್ತಾನಿ ಕೇಳೋಕ್ಕೆ ಶುರು ಮಾಡಿದೆ, ರಾಗಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ. ಅಂದರೆ ನನಗೆ ಅಂದರೆ ಮ್ಯೂಸಿಕ್ ಅಂದರೆ ಪೇಂಟ್ ಜೊತೆಗೇನೆ ಅದು ಜೊತೆ ಬಂದಿತ್ತಲ್ಲ, ಬಟ್ ಸ್ಪೇಸ್ ಸಿಕ್ಕಿರಲಿಲ್ಲ. ಬಟ್ ಪ್ರತಿ ಸಿನಿಮಾದಲ್ಲಿ ಒಂದು ಹಾಡಿದ್ದೇ ಇರುತ್ತೆ. ಆ್ಯಕ್ಟ್ 1978 ಟೈಟಲ್ ಸಾಂಗ್ ಬಂದಿದೆ. ನಾತೆ ಚರಾಮಿಯಲ್ಲಿ 5 ಹಾಡಿದೆ. 5 ಹಾಡಲ್ಲಿ ಒಂದು ಹಾಡಿಗೆ ಸಿಂಗಿಂಗ್ಗೆ ಬಿಂದುಮಾಲಿನಿಯವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ದುರದೃಷ್ಟವಶಾತ್ ಲಿರಿಕ್ಸ್ಗೆ ನನಗೂ ಬಂತು ನ್ಯಾಷನಲ್ ಅವಾರ್ಡು. ಓಕೆ, ಅದಂದರೆ ದುರದೃಷ್ಟವಶಾತ್ ಅಂದರೆ ಯಾಕೆ ಅಂತಂದರೆ, ಅದು ನಾನು ಬರೀಬೇಕಾಗಿದ್ದ ಹಾಡಲ್ಲ, ಅದು ಬೇರೆ ಯಾರೋ ಬರೀಬೇಕಾಗಿತ್ತು. ಅವ್ರು ಟೈಮು ಕೊಟ್ಟಿಲ್ಲ ಅಂತ ಹಠಕ್ಕೆ ಬಿದ್ದು ನಾನು ಬರೆದಿದ್ದು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಲಿರಿಕ್ಸ್ಗೆ. ಸೊ ಅಷ್ಟರ ಮಟ್ಟಿಗೆ ಮ್ಯೂಸಿಕ್ ಹುಚ್ಚು. ಬಟ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಬರೋದಕ್ಕೆ ಕಾರಣ ಅದು ಕಥೆ ಹಂಗಿತ್ತು, ಒಂದು ಜರ್ನಿ. ಮತ್ತು ನನ್ನ ಸಿನಿಮಾಗಳಲ್ಲಿ ನಾನು ಆದಷ್ಟು ಲಾಜಿಕ್ಸ್ನ ಮ್ಯಾಕ್ಸಿಮಮ್ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಲಾಜಿಕ್ನ ಆಚೆ ಹೋಗಲ್ಲ. ಸೊ ನಾನು ಮ್ಯೂಸಿಕ್ ಬೇಕು ಅಂತಂದರೆ, ಓಕೆ, ಕ್ಯಾರೆಕ್ಟರ್ಸ್ನ ಫಸ್ಟ್ ಬರ್ಕೊಂಡೆ. ಸೊ ಅವರಿಬ್ಬರು ಮ್ಯೂಸಿಷಿಯನ್ಸು, ಅವ್ರು ಎಲ್ಲಿ ಮೀಟ್ ಆಗ್ತಾರೆ, ಮ್ಯೂಸಿಕಲ್ಲಿ ಮೀಟ್ ಆಗ್ತಾರೆ. ಸೊ ಇಡೀ ಸಿನಿಮಾದಲ್ಲಿ ಆ ಮ್ಯೂಸಿಕ್ನೇ ಒಂದು ಕ್ಯಾರೆಕ್ಟರ್ ಥರ ಇಟ್ಕೊಂಡು ಮ್ಯೂಸಿಕ್ ಮಾಡಬೇಕು. ಮತ್ತು ನೆಕ್ಸ್ಟು ನನ್ನ ಟೇಸ್ಟು, ನಾನು ಕೇಳೋ ಹಾಡುಗಳಿಗೆ ಇದು ಸ್ಪೇಸ್ ಇದೆಯಾ ಇಲ್ಲ ಅಂತ. ನನಗೆ ಶಂಕರಾಭರಣಮೂ ಅಷ್ಟೇ ಇಷ್ಟ, ಸ್ವಾತಿ ಮುತ್ಯಮೂ ಅಷ್ಟೇ ಇಷ್ಟ, ಸಾಗರ ಸಂಗಮೂ ಇಷ್ಟ, ಅಂದರೆ ಮ್ಯೂಸಿಕಲ್ ಆಗಿ. ಸೊ ಅದೇ ಥರ ನಮ್ಮ ಕನ್ನಡ ಸಿನಿಮಾದಲ್ಲಿ ಜೀವನ ಚಿತ್ರ ನಾದಮಯ ನನ್ನ ಆಲ್ ಟೈಮ್ ಫೇವ್ರೇಟ್. ಅದು
ಅಷ್ಟೇ ನನಗೆ ಭೀಮಸೇನೇಶ್ವರ ಭಾಗ್ಯದ ಲಕ್ಷ್ಮೀ ಬರಮ್ಮ ಆ ಸಾಂಗು ಅಂದರೆ ನನಗೆ ಲಕ್ಷ್ಮೀ ಅಂತ ಅವರು ಆ ಬೇಸ್ ವಾಯ್ಸಲ್ಲಿ ತೆಗಿತಾರಲ್ಲ ನನ್ಗೆ ಈಗಲೂ ಥ್ರಿಲ್ ಆಗುತ್ತೆ. ಆ ಕವಿರತ್ನ ಕಾಳಿದಾಸದಲ್ಲಿ ಪ್ರಿಯತಮ ಇದರಲ್ಲಿ ನನಗೆ ಆ ಫೀಮೇಲ್ ಟೋನ್ಗಿಂತ ಆ ಸೆಂಟ್ರಲ್ಲಿ ಅಣ್ಣ ಅವ್ರದ್ದು ಧ್ವನಿ ಬರುತ್ತಲ್ಲ, ಅಲ್ಲಿ ಒಂಥರ ಈಗಲೂ ಗೂಸ್ ಬಂದ್ಬಿಡುತ್ತೆ. ಅಂದರೆ ಆ ಮ್ಯೂಸಿಕ್ ಟೇಸ್ಟು ಇದರಲ್ಲಿ ಎಲ್ಲಿ ಫಿಟ್ ಆಗುತ್ತೆ. ನನಗೆ ಕ್ಲಾಸಿಕ್ಕು ಬೇಕು, ಈ ಕಡೆ ವೆಸ್ಟರ್ನು ಬೇಕು, ಇದನ್ನ ಜಾಗ ಒಂದು ಬೇಕಲ್ಲ ಅಲ್ಲಿ. ಸೊ ಅದಕ್ಕೆ ಅರ್ಬನ್ ಕತೆ ತಗೊಂಡೆ, ಅಂದರೆ ಇವತ್ತಿನ ಕಂಟೆಂಪ್ರರಿ ಕತೆ. ಅಂದರೆ ಇದನ್ನ ಲೇಯರ್ಸ್ನ ಜೋಡಿಸಿದ್ದು ಹಂಗೆ ಮಾಡಿದ್ಮೇಲೆ ಸಾಂಗ್ಗಳು ಮಾಡಬೇಕಲ್ಲ. ಸೊ ಒಂದು ಆಲ್ಬಮ್ ಅಂದರೆ ನನಗೆಲ್ಲ ಥರ ಆ ಸಾಂಗ್ ಇಷ್ಟ, ಪ್ಯಾಥೋ ಸಾಂಗು ಇಷ್ಟ, ಫುಲ್ಲು ಡ್ಯಾನ್ಸ್ ನಂಬರು ಇಷ್ಟ. ಬಟ್ ಇಲ್ಲಿ ಡ್ಯಾನ್ಸ್ ನಂಬರ್ಗಂತೂ ಜಾಗ ಇಲ್ಲ. ಬಟ್ ಒಂದು ಆಲ್ಬಮು ಕಂಪ್ಲೀಟ್ ಪ್ಯಾಕೇಜ್ ಆಗಬೇಕು. ಒಂದು ಮತ್ತು ಸಾಂಗುಗಳು ಅದು ನನಗೆ ಮೋಟಿವೇಟ್ ಮಾಡಬೇಕು, ನನಗೆ ಯಾವಾಗಲೂ ಕೇಳ್ತಾ ಇರಬೇಕು. ಆಯಿತು, ಫೀಲಿಂಗು ತುಂಬ ಇಂಟೆನ್ಸ್ ಸಾಂಗ್ಗಳೆಲ್ಲ ಮಾಡಿದ್ದೀನಿ ಬೇರೆ ಸಿನಿಮಾಗಳಲ್ಲಿ, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ. ನಿಮಗೆ ಹರಿಬೋಲೆ ಫಸ್ಟ್ ಸಾಂಗು, ನಿಮ್ಮ ಅತಿಚರಾಮಿಯಲ್ಲಿಯೂ ಅದೇ ಥರದ ತುಂಬ ಇಂಟೆನ್ಸ್ ಸಾಂಗು. ಆ್ಯಕ್ಟಲ್ಲಿ ಒಂದು ಸ್ವಲ್ಪ ಏನು ಒಂಥರ ಆ್ಯಂಥಮ್ ಥರದ್ದು. 1920-21 ತುಂಬ ಡೀಪಾಗಿ ಕಾಡೋಂಥದ್ದು, ಸಂತೈಸದೆ ನಾವು ಹೋದೇನೆ ಅಂತ. ಸೊ ಇದ್ರಲ್ಲಿ ಹಂಗೆ ಬೇಡ, ಯಾವುದನ್ನು ಅಷ್ಟು ಡೀಪಾಗಿ ಹೋಗಬೇಡ, ಸ್ವಲ್ಪ ಲೈಟಾಗಿರಬೇಕು, ಇಂಟೆನ್ಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು 6 ಸಾಂಗ್ ಮಾಡಿದ್ದೀವಿ. ಒಂದೊಂದು ಸಾಂಗು ಒಂದೊಂದು ಜಾನರು. ಒಂದು ಅಂದರೆ ಇಲ್ಲೇನಂತಾರೆ ಈ ಸಿನಿಮಾದಲ್ಲಿ ನಾನು ಹೇಳೋ ಇಂಪಾರ್ಟೆಂಟ್ ಆಗಿರೋದು, ಇದನ್ನ ಪ್ರೇಕ್ಷಕರಿಗೋಸ್ಕರ ಮಾಡ್ತಾ ಇದ್ದೀನಿ. ಅದು ನಾನು ಒಬ್ಬ ಪ್ರೇಕ್ಷಕ, ನನಗೂ ಇಷ್ಟ ಆಗಬೇಕು, ಪ್ರೇಕ್ಷಕರು ಇಷ್ಟ ಆಗಬೇಕು, ಮತ್ತು ಅವರು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದಾಗ ಎಲ್ಲ ಒಂದೇ ಥರ ಹಾಡು ಅನ್ಸ್ಬಾರ್ದು ಅವ್ರಿಗೆ. ಈಗ ಪ್ಯಾಥೋ ಸಾಂಗ್ ಇಷ್ಟಪಡೋರಿಗೆ ಒಂದು ಸಾಂಗ್ ಅವ್ರಿಗಿರಲಿ, ಸ್ವಲ್ಪ ಹೈ ಎನರ್ಜಿ ಅವ್ರಿಗೊಂದಿರಲಿ. ಇದು ಬೇಡ ನಂಗೆ ಲವ್ ಸಾಂಗ್ ಬೇಕು ಅವ್ರಿಗೊಂದಿರಲಿ, ಇಲ್ಲ ಅದು ಬೇಡ ನಂಗೊಂದು ಪಾರ್ಟಿ ಥರದ್ದು ಬೇಕಾ, ಅದಕ್ಕೆ ಇನ್ನು ಎಲ್ಲೂ ಇದು ಮಾಡಿಲ್ಲ, ಒಂದು ಹಳೆಯ ಒಂದು ಕ್ಲಾಸಿಕ್ ಹಾಡನ್ನ ರೀಮಿಕ್ಸ್ ಮಾಡಿದ್ದೀವಿ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ. ಅದನ್ನ ರೀಮಿಕ್ಸ್ ಒಂಥರ ಪಾರ್ಟಿ ಥರ ಮಾಡೋದಕ್ಕೆ. ಅದಲ್ದಿರ ಒಂದು ಫೀಲು, ಒಂದು ಒಬ್ಬರೇದ ಕೇಳೋದಕ್ಕೆ ಅದೊಂದಿದೆ. ಅದೇನು ಬೇಡ ಗುರು, ಒಂದು ಸಣ್ಣ ಆರಾಮಾಗಿ ಕೇಳೋದಕ್ಕೆ ಅದರದ್ದಿದೆ. ಇದಷ್ಟಲ್ದಿರ ಓಕೆ ಬರೀ ಹಾಡುಗಳಂತಂದರೆ ಬರೀ ಹಾಡೇ ಇಷ್ಟ ಇಲ್ಲ, ಹಾಡೇ ಬೇಡ ನನಗೆ, ಲಿರಿಕ್ಸೇ ಬೇಡ, ಒಂದು ಮ್ಯೂಸಿಕಲ್ ಬೇಕಾ, ಒಂದು ಅದ್ಭುತವಾದ ಒಂದು ಜುಗಲ್ ಬಂದಿದೆ. ಅದೊಂದು ಪಿಕ್ಚರೈಸೇಷನ್ ಅಂತೂ ಆಸಮ್ ಆಗಿದೆ. ಒಂದು ಬೀಚ್ ಸೈಡಲ್ಲಿ ಬರುತ್ತೆ ಒಂದು ಜುಗಲ್ ಬಂದಿ, ಅದೊಂದಿದೆ. ಅದರಲ್ಲಿ ಬೇಡ, ಒಂದು ಡ್ಯಾನ್ಸ್ ನಂಬರ್ ಥರದ ಒಂದು ಮ್ಯೂಸಿಕ್ ಬೇಕಾ, ಅದಕ್ಕೊಂದು. ಸೊ ಕಂಪ್ಲೀಟ್ ಪ್ಯಾಕೇಜ್. ಅಂದರೆ ಬಂದವ್ರಿಗೆ ಏನೋ ಒಂದು ಕೊಟ್ಟು ಕಳಿಸ್ಬೇಕು. ಒಂಥರ ಈಗ ಫಾಸ್ಟ್ ಫುಡ್ ಸೆಂಟ್ರ್ ಇದ್ದಂಗೆ, ಬಂದವ್ನಿಗೆ ಇಡ್ಲಿ ಬೇಕಾ ಇಡ್ಲಿ ತಗೊಳ್ಳಿ, ವಡೆ ಬೇಕಾ ವಡೆ ತಗೊಳ್ಳಿ, ಏನು ಇಷ್ಟ ಒಟ್ಟು ಏನೋ ಒಂದು ತಗೊಂಡು ಅಲ್ಲಿ ವ್ಯಾಪಾರ ಆಗಬೇಕು. ಸಿನಿಮಾ ಅನ್ನೋದು ಬೇಸಿಕಲಿ ವ್ಯಾಪಾರ. ಆ ವ್ಯಾಪಾರ ಆದಮೇಲೆ ಆರ್ಟು ಅದೆಲ್ಲ ಇಲ್ಲ. ನಮ್ಮ ಹತ್ರ ತುಂಬ ಏನು ಶ್ರೀಮಂತಿಕೆ ಇದ್ದರೆ ಆವಾಗ ವ್ಯಾಪಾರ ಬಿಟ್ಟು ಆರ್ಟ್ನ ಫಸ್ಟ್ ಇದಕ್ಕೆ ತಗೊಬರ್ಬೋದು. ಬಟ್ ಶ್ರೀಮಂತಿಕೆ ತುಂಬ ಇದ್ದಾಗ ಆರ್ಟ್ ಅನ್ನೋದು ನಮಗೆ ಒಳಗಡೆ ಹುಟ್ಟೋದು ಕಷ್ಟ. ಹೊಟ್ಟೆ ತುಂಬಿದಾಗಿಂತ ಹೊಟ್ಟೆ ಖಾಲಿ ಇದ್ದಾಗಲೇ ಯೋಚನೆ ಜಾಸ್ತಿ, ಹೊಸದೇನೋ ಮಾಡೋ ಹುಚ್ಚು ಸಾಹಸಗಳು ಬರೋದಕ್ಕೆ ಸಾಧ್ಯ ಅಂತ ನನಗೆ ಇಲ್ಲ. ಅದೇ ಸತ್ಯ ಕೂಡ, ವಾಸ್ತವ ಅಲ್ಲ ಗೊತ್ತಿಲ್ಲ. ಅಂದ್ರೆ ನಿಜ. ಅಂದ್ರೆ ಶ್ರೀಮಂತಿಕೆ ಅನ್ನೋದು ಬರೀ ದುಡ್ಡಿನ ಮೂಲಕನೇ. ನೀವು ಲೈಫಲ್ಲಿ ಎಲ್ಲಾನು ಒಂದು ಕಂಫರ್ಟ್ ಝೋನಲ್ಲಿ ಇದ್ದಾಗ ನಿಮ್ಗೆ ಯಾವುದೂ ತೀವ್ರತೆ ಹುಟ್ಟೋದೇ ಇಲ್ಲ. ಒಂದು ಸ್ವಲ್ಪ ಕಂಫರ್ಟ್ ಝೋನ್ ಅಲ್ಲಾಡಿಸ್ ನೋಡಿದಾಗ ಏನೋ ಮಾಡೋಣ ಅನ್ನೋ ಒಂದು ಹುಚ್ಚುತನಗಳೆಲ್ಲ ಬರುತ್ತೆ. ಸೊ ಆ ಥರದಲ್ಲಿ ಯಾನದ ಮ್ಯೂಸಿಕ್ ಅನ್ನೋದು ಬಂತು. ಅಂದರೆ ಬಕೀಶು ಅಥವಾ ಪ್ರಮೋದು, ಕಾವೇರಪ್ಪ, ಅಂದರೆ ಈ ಒಂದು ಅಂದರೆ ನಾನೇನು ಅವಾಗಲೇ ಕೇಳೋಕೆ ಹೊರಟೆ ಅಂದರೆ ಹರಿವಿಂದ ಆ್ಯಕ್ಟ್ವರ್ಗು ಅಂದರೆ ನೀವು ಮಾಡ್ಕೊಬಂದಂಥ ಸಿನಿಮಾಗಳು ಮತ್ತು ಅದರದ್ದೊಂದು ವ್ಯಾಪಾರ ಅಥವಾ ಅದರದ್ದೊಂದು ಅಂದರೆ ಈ ಡಿವಿಷನ್ ಅಂತಾರಲ್ಲ, ಈ ಪ್ಯಾರಲಲ್ ಸಿನಿಮಾ ಅಥವಾ ಈ ಕಮರ್ಷಿಯಲ್ ಸಿನಿಮಾ ಅನ್ನೋ ಸಿನಿಮಾ ಒಂದೇ. ನನ್ನ ಪ್ರಕಾರ ನಾನು ಯಾವತ್ತೂ ನಾನು ಡಿವೈಡ್ ಮಾಡೋಕ್ಕೆ ಹೋಗೋದಿಲ್ಲಪ್ಪ. ನಾನು ಅದನ್ನು ವಾದಿಸ್ತೀನಿ. ಸಿನಿಮಾ ಒಂದೇ, ಥಿಯೇಟ್ರಿಗೆ ಬರಬೇಕು, ಜನ ನೋಡಬೇಕು. ಕೆಲವೊಂದು ಥಿಯೇಟ್ರಿಗೆ ಬರಲ್ಲ, ಬಟ್ ಅದು ಕವರ್ಡ್ ಬರುತ್ತೆ, ಇದು ಬರುತ್ತೆ. ಈ ಒಂದು ಡಿವಿಷನ್ಗಳ ಬಗ್ಗೆ ಈ ಥರದ್ದೆಲ್ಲ ಚರ್ಚೆಗಳು ಆಗ್ತಾ ಇರೋಂಥ ಸಂದರ್ಭದಲ್ಲಿ ಮನ್ಸೂರೆನ ನೋಡೋದು, ಓಕೆ ಅವ್ರು ಈ ಥರ ಸಿನಿಮಾ ಮಾಡ್ತಾರೆ, ಹಿಂಗೆ ಬರುತ್ತೆ, ಓಕೆ ಅನ್ನೋ ಒಂದು ಮಾತು ಬರ್ತಿತ್ತು ಯಾವಾಗಲೂ. ಸೊ ಅದರಿಂದ ಆಚೆಗೆ ದೂರತಿರಯನ ಬರ್ತಾ ಇರೋಂಥ ಹೊತ್ತು ಇದು ತುಂಬ ದೊಡ್ಡದಾಗಿ ಕಮರ್ಷಿಯಲ್ ಅನ್ನೋ ಒಂದು ಪೋರ್ಟ್ರೇ ಮಾಡ್ತಾ ಇದ್ದೀವಿ. ಜೊತೆಗೆ ಮ್ಯೂಸಿಕಲಿ ಇಷ್ಟು ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಸಿನಿಮಾ. ಸೊ ಈ ಒಂದು ವಿಚಾರಕ್ಕೆ ಆಸ್ ಎ ಮೇಕರ್ ಆಗಿ ಇದೇನಂತಾರೆ, ಇಲ್ಲಿ ಮ್ಯೂಸಿಕ್ಕು, ವ್ಯಾಪಾರ, ಸಿನಿಮಾ ಇದೆಲ್ಲದಕ್ಕೂ ಅಂದರೆ ಇಲ್ಲಿ ಏನಂತಾರೆ, ಇದು ಬರೀ ಏನೋ ಒಂದು ಕತೆ ಇದೆ, ಮ್ಯೂಸಿಕ್ ಮಾಡೋಣ, ಒಂದು ಸಿನಿಮಾ ಮಾಡೋಣ ಅಷ್ಟೇ ಅಲ್ಲ. ಇದರಲ್ಲಿ ನನ್ನ ಜರ್ನಿ ಕನ್ಸರ್ನು ಇದೆ,
ಇಂಡಸ್ಟ್ರಿ ಕನ್ಸರ್ನ್ ಇದೆ, ಪ್ರೇಕ್ಷಕರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೆ ಇದು ಟೀಮು ಎಸ್ಪೆಷಲಿ ಬಕೇಶು ಜೊತೆ ನಾನು ಲಾಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಆ್ಯಕ್ಟು 19-25 ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬಕೇಶೇ ಮಾಡಿದ್ದು. ಸೊ ನನಗೆ ಬಕೇಶಲ್ಲಿ ಒಂದು ಸಖತ್ ಏನು ಅಂತಂದರೆ, ಬಕೇಶದ್ದು ನಂದು ಒಂದು ಸಿಮಿಲರ್ ಇದಿದೆ, ಮ್ಯಾಚ್ ಆಗ್ತಾ ಇದೆ. ಅಂದರೆ ಏನು ಅಂತಂದರೆ, ನಾವು ಯಾರೂ ಅವ್ರು ಏನು ಮಾಡ್ತಾಯಿದ್ರೆ ಅದನ್ನು ಅವ್ರು ಅಕಾಡೆಮಿಕ್ಕೆ ಕಲ್ತು ಬಂದವರಲ್ಲ. ನಾನು ಸಿನಿಮಾನ ಅಕಾಡೆಮಿಕ್ಕೆ ಕಲ್ತವನಲ್ಲ, ನಾನು ಅಕಾಡೆಮಿಕ್ ಕಲ್ತಿರೋದೇ ಬೇರೆ, ಬಣ್ಣ ಬಳಿಯೋದು. ಅವರು ಅಕಾಡೆಮಿಕ್ ಕಲ್ತಿರೋದೇ ಬೇರೆ. ಬಟ್ ಅದು ಬಿಟ್ಟು ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಹೊಸ ಸಾಧ್ಯತೆಗಳನ್ನ ಹುಡುಕೋ ಒಂದು ಹಸಿವಿದೆಯಲ್ಲ, ಅದು ನಮ್ಮಿಬ್ಬರಿಗೂ ಮ್ಯಾಚ್ ಆಯಿತು. ಅದ್ರ ಜೊತೆಗೆ ಬಕೇಶ್ಗೆ ಈ ಕಡೆ ಕನ್ನಡದ ಬಗ್ಗೆ ಒಂದು ಸಖತ್ತು ಸೆನ್ಸ್ ಇದೆ. ಅಂದರೆ ಕನ್ನಡ ಅಂತಂದರೆ ನಾನು ಭಾಷೆಯ ಪಾಂಡಿತ್ಯ ಬಗ್ಗೆ ಮಾತಾಡ್ತಾ ಇಲ್ಲ, ಕನ್ನಡದ ಸೌಂಡ್ ಬಗ್ಗೆ. ಅಂದರೆ ಕನ್ನಡ ಭಾಷೆಯ ಸೌಂಡ್ ಇದೆ, ಆ ಪದಗಳ ಉಚ್ಚಾರಣೆ ಇದೆಯಲ್ಲ, ಅದ್ರ ಬಗ್ಗೆ ಸಖತ್ತಾದ ಸೆನ್ಸ್ ಇದೆ. ಸೊ ಆ ಸೆನ್ಸಲ್ಲಿ ಸಾಂಗ್ ಕಂಪೋಸ್ ಮಾಡಿದಾಗ ಅದೊಂಥರ ಬೇರೆನೇ ಫ್ಲೇವರ್ ಸಿಗುತ್ತೆ. ಸೊ ಇದು ಒಂದು ಕಡೆ. ಸೊ ಅದು ಅವ್ರಿಗೆ ಕಾರ್ತಿಕ್ಕು ಬಕೇಶು ಕಾಂಬಿನೇಷನಲ್ಲಿ ಅದೊಂದು ಟೀಮ್ ಸಿಕ್ತು. ಈ ಸಿನಿಮಾದಲ್ಲಿ ನಾನು ಯೋಚನೆ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಅದೇ ಕೊರೋನಾ ಆದಮೇಲಿನ ಏನು ಲವ್ ರಿಲೇಷನ್ ಸಂಬಂಧಗಳ ಜೊತೆಗೆ ಇಲ್ಲಿ ಇನ್ನೊಂದು ಮಹತ್ತರವಾದ ಘಟನೆ ನಡೀತು. ಅವತ್ತೊಂದು ಮಹತ್ತರವಾದ ಘಟನೆ ನಡೀತು ಅಂತ ಹೇಳ್ತೀರಲ್ಲ, ಹಂಗೆ ಕನ್ನಡ ಚಿತ್ರದಲ್ಲ ಒಂದು ಮಹತ್ತರವಾದ ಘಟನೆ ನಡೀತು. ಏನು ಅಂತಂದರೆ, ಕೊರೋನಾ ಅದಕ್ಕೆ ಮುಂಚೆನೇ OTT ಇತ್ತು, ಬಟ್ ಇನ್ನೂ ಯಾರಿಗೂ OTT ಅಭ್ಯಾಸ ಆಗಿರಲಿಲ್ಲ. ಕನ್ನಡಕ್ಕೆ ಡಬ್ಬಿಂಗು ಸ್ಲೋ ಆಗಿ ಎಂಟ್ರ್ ಆಗಿತ್ತು, ಅಫಿಷಿಯಲ್ ಆಗಿ ಎಂಟ್ರ್ ಆಗಿರಲಿಲ್ಲ. ಈ ಕೊರೋನಾ ಟೈಮಲ್ಲಿ ಚಾನೆಲ್ಗಳಲ್ಲಿ ಶೂಟಿಂಗ್ ನಿಂತೋಯ್ತು, ಅವ್ರಿಗೆ ಫೀಡ್ ಮಾಡೋದಕ್ಕೆ ಸಿನಿಮಾಗಳು ಬೇಕಿತ್ತು, ಹಳೆ ಸಿನಿಮಾಗಳು ರಿಪೀಟು ಜಾಸ್ತಿ ನೋಡ್ತಾ ಇರಲಿಲ್ಲ. ಸೊ ಆ ಥರದಲ್ಲಿ ಬೇಕಿದ್ದಾಗ ಅವ್ರಿಗೆ ಸಿಕ್ಕಂಥ ಈ ಕಡೆ ಬಂದಂಥ ಒಂದು ಮಹತ್ತರವಾದ ಘಟನೆ ಡಬ್ಬಿಂಗ್ ಸಿನಿಮಾ ಬಂದಿದೆ. ಓಕೆ, ಅದೇ ಟೈಮ್ಗೆ OTTಗಳು ಅವ್ರಿಗೆ ಎಲ್ಲನೂ ರೀಚ್ ಮಾಡೋದಕ್ಕೆ ಒಂದು ಮಾಸ್ ಆಗಿ ಎಲ್ಲರ ಮನೆಗೂ ಮೊಬೈಲ್ಗೂ ನುಗ್ಗೋದಕ್ಕೆ ಆಗಿರಲಿಲ್ಲ. ಆವಾಗ ನೆಟ್ಫ್ಲಿಕ್ಸು ಯಾರಿಗೋ ಗೊತ್ತಿರೋರು ಅಷ್ಟೇ ನೋಡ್ತಾಯಿದ್ರು, ಅಮೆಝಾನ್ ಇನ್ಯಾರೋ ಗೊತ್ತಿರೋ ಬಿಡೋದವರು ಪೈರಸಿ ಕಾಪಿ ನೋಡ್ತಾಯಿದ್ರು. ಈ OTT ಅನ್ನೋರು ಏನು ಮಾಡಿದ್ರು, ನೀವು ಥಿಯೇಟ್ರಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಮನೆಗೆ ಡೈರೆಕ್ಟಾಗಿ ಥಿಯೇಟ್ರಿಗೆ ಹೋಗ್ದೇ ಡೈರೆಕ್ಟಾಗಿ ಸಿನಿಮಾನ ನಿಮ್ಮ ಮೊಬೈಲಲ್ಲಿ ನಿಮ್ಮ ಕಣ್ಣು ಮುಂದೆ ತಂದಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ಅಭ್ಯಾಸ ಮಾಡಿದ್ರು. ಅಂದರೆ ಜನ ಹಿಂಗೆ ನೋಡ್ತಾ ಇದ್ರಲ್ಲ ಸಿನಿಮಾನ, ಅವ್ರನ್ನ ಹಿಂಗೂ ನೋಡ್ಬೋದು ಅನ್ನೋ ಒಂದು ಅಭ್ಯಾಸ ಶುರು ಮಾಡಿಸಿದ್ರು. ಓಕೆ, ಇದೊಂದು ಅಭ್ಯಾಸ ಆಯಿತು. ಅದೇ ಟೈಮ್ಗೆ ಕನ್ನಡ ಪ್ರೇಕ್ಷಕರಿಗೆ ಡಬ್ಬಿಂಗ್ ಬಂತು. ಅಂದರೆ ಎರಡೂ ಒಟ್ಟಿಗೇನೆ ಈ ಕೊರೋನಾ ಮೂಲಕ ಕನ್ನಡದ ಪ್ರೇಕ್ಷಕರನ್ನ ರೀಚ್ ಆಯಿತು. ಸೊ ಇಲ್ಲಿ ಇದನ್ನು ಕನ್ನಡ ಚಿತ್ರರಂಗ ಯಾವತ್ತಾದರೂ ಮೊದಲೇ ಇದ್ರ ಬಗ್ಗೆ ಒಂದು ಜಾಗೃತೆ ವಹಿಸಿದ್ದಿದ್ರೆ ನಾವು ಇವತ್ತು ಈ ಕ್ವಶನ್ನು ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋ ಸನ್ನಿವೇಶನೇ ಬರ್ತಾ ಇರಲಿಲ್ಲ. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲರೂ OTT ಬರುತ್ತಾ, ಓಕೆ ಅಲ್ಲೂ ದುಡ್ಡು ಬರುತ್ತೆ ಬಿಡು, OTT ಬರುತ್ತಾರೆ ಅಲ್ಲೂ ದುಡ್ಡು ಬರುತ್ತೆ ಬಿಡು ಅನ್ನೋದಷ್ಟೇ ಯೋಚನೆ ಮಾಡಿದ್ರು. ಡಬ್ಬಿಂಗ್ ಬರುತ್ತೆ, ಡಬ್ಬಿಂಗ್ ಸಿನಿಮಾ ಯಾರು ನೋಡ್ತಾರೆ ಬಿಡು ಅನ್ನೋದು. ಆದರೆ ಇದಕ್ಕೆ ಕಲ್ಚರಲಿ ಎಸ್ಥೆಟಿಕಲಿ ಬೇರೆ ಒಂದು ಆಘಾತ ಕೊಡುತ್ತೆ ಈ ಡಬ್ಬಿಂಗ್ ಅನ್ನೋದು. ಇದು OTT ಅನ್ನೋದು ಯಾರೂ ಗೆಸ್ ಮಾಡೋಕ್ಕಾಗಲಿಲ್ಲ. ಏನು ಅಂತಂದರೆ, ಈ ಕನ್ನಡದಲ್ಲಿ ನಮ್ಮ ಸುತ್ತಮುತ್ತ ಇರೋ ಭಾಷೆಗಳ ಆ ಕ್ವಾಲಿಟಿ ಸಿನಿಮಾಗಳು ಜನರ ಕೈಗೆ ಬಂದ್ಬಿಡ್ತು. ಅಲ್ಲಿವರೆಗೂ ಬರೀ ಕನ್ನಡ ಸಿನಿಮಾ ನೋಡ್ತಾ ಇದ್ದಂಥ ಪ್ರೇಕ್ಷಕರಿಗೆ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳು ಇಂಟ್ರೊಡ್ಯೂಸ್ ಆಗೋಕ್ಕೆ ಶುರುವಾಯಿತು. ಬೇರೆ ಮಾದರಿಯ ಕಥೆಗಳು, ಅಂದರೆ ಫಾರ್ಮೆಟೇ ಚೇಂಜು. ಅಂದರೆ ಅಲ್ಲಿವರೆಗೂ ನೀವು ಕನ್ನಡ ಅಬ್ಸರ್ವ್ ಮಾಡೋದಾದ್ರೆ ಅಪರೂಪಕ್ಕೆ ನಾನು ಮಾಡಿದ್ದೆ, ನೀನು ನಾತಿಚರನ್ 2018ರಲ್ಲಿ ತಿಥಿ ಆಗಿತ್ತು, ತಿಥಿ ಸಿನಿಮಾ ಆಗಿತ್ತು, ರಾಮರೇ ಆಗಿತ್ತು, ಓಕೆ ಹರಿವು ಆಗಿತ್ತು. ಅಂದರೆ ಈ ಥರದ ಎಕ್ಸ್ಪರಿಮೆಂಟ್ಗಳು ನಾನು ಹೇಳ್ತಾ ಇರೋದು. ಹರಿವುನು ಎಕ್ಸ್ಪರಿಮೆಂಟೇ, ರಾಮ ಇರುತ್ತೆ, ತಿಥಿ ಎಕ್ಸ್ಪರಿಮೆಂಟು, ಲೂಸಿ ಎಕ್ಸ್ಪರಿಮೆಂಟ್, ಈ ಥರದ ಲಿಮಿಟೆಡ್ ಎಕ್ಸ್ಪೆರಿಮೆಂಟಲ್ಲಿ ಅಷ್ಟೇ ಇದು. ಇದರ ಆಚೆಗೆ ಕನ್ನಡದ ಆಚೆ, ಅಂದರೆ ಕನ್ನಡದಲ್ಲಿ ಆಗ್ತಾನೆ ಲಿಮಿಟೆಡ್ ಅಲ್ಲೊಂದು ಇಲ್ಲೊಂದು ಎಕ್ಸಾಂಪಲ್ ಆಚೆ ದೊಡ್ಡದಾಗಿ ಒಂದು ಸ್ಕ್ರೀನ್ ಪ್ಲೇಯಲ್ಲಿ
ಹೊಸತನಗಳು ಶುರುವಾಗಿದ್ದಾವೆ. ಮತ್ತೆ ಒಂದು ಲ್ಯಾಂಡ್ಸ್ಕೇಪ್ ಅಂದ್ರೆ ಸಿನಿಮಾದ ಕ್ಯಾನ್ವಾಸ್ ಇದೆಯಲ್ಲ, ಕ್ಯಾನ್ವಾಸ್ ಅಂತಂದ್ರೆ ಖರ್ಚಲ್ಲ, ಅದಕ್ಕೆ ಫ್ಲೇವರ್ಸ್, ಬ್ಯಾಕ್ಗ್ರೌಂಡ್ ಏನು ಹಿನ್ನೆಲೆ ಇಡ್ತೀರಾ ಅದರಲ್ಲಿ ಹೊಸತನಗಳು ಬಂದಿದೆ. ಅವೆಲ್ಲನೂ ನಿಮಗೆ ಕನ್ನಡ ಪ್ರೇಕ್ಷಕರಿಗೆ ಕೈಯಲ್ಲಿ ಬರಕ್ಕೆ ಶುರುವಾಯಿತು. ಅದೇ ಟೈಮ್ಗೆ ತೆಲುಗು ಸಿನಿಮಾಗಳ ಕ್ಲಾಸ್ ಮಾಸ್ ಕ್ವಾಲಿಟಿ ಕನ್ನಡದಲ್ಲೇ ಕೈಗೆ ಸಿಗೋಕ್ಕಾಯ್ತು. ತಮಿಳಲ್ಲಿದ್ದಂಥ ರಾನೆಸ್ ಕನ್ನಡದಲ್ಲೇ ಸಿಗೋಂಗಾಯ್ತು. ಸೊ ಈಗೆಲ್ಲ ಸಿಗ್ತಾ ಇದ್ದಾಗ ಅವರು ಕನ್ನಡ ಸಿನಿಮಾಗಳನ್ನ ಪಕ್ಕದಲ್ಲಿ ಇಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಡಿಫ್ರೆನ್ಸು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಏನೋ ಖಾಲಿ ಇದೆಯಲ್ಲ, ಇದೇ ಚೆನ್ನಾಗಿದೆ, ಇದು ಖಾಲಿ ಇದೆಯಲ್ಲ, ಇದು ಚೆನ್ನಾಗಿದೆ, ಇದರಲ್ಲಿ ಅದು ಕೊಟ್ಟರೆ ಸಡನ್ನಾಗಿ ಚಾರ್ಲಿಗೆ ಬರ್ತಾರೆ, ಈ ಕ್ವಾಲಿಟಿ ಕೊಟ್ಟರೆ ಕಾಂತಾರಾಗಿ ಬರ್ತಾರೆ, ಈ ಕ್ವಾಲಿಟಿ ಕೊಟ್ಟರೆ KGF ಬರ್ತಾರೆ. ಅಂದರೆ ಇವ್ರಿಗೆ ಇಲ್ಲಿ ಏನೋ ಒಂದು ಸಿಗ್ತಾ ಇದೆ, ಅದು ಇಲ್ಲಿ ಏನು ಸಿಗ್ತಾ ಇಲ್ಲ, ಅದು ಸಿಕ್ಕಿದ ತಕ್ಷಣ ಇಲ್ಲಿ ಬರ್ತಾರೆ. ಸಿಕ್ಕಿಲ್ಲ ಅಂತಂದರೆ ನಾನು ಇಲ್ಲೇ ಇರ್ತೀನಿ ಅಂತ. ಇದನ್ನ ಇಂಡಸ್ಟ್ರಿ ಮೊದಲೇ ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಒಂದು. ಎರಡನೇ ಪಾಯಿಂಟು, ಪ್ರೊಡ್ಯೂಸರ್ಸ್. ಈ ಡಬ್ಬಿಂಗ್ ಅನ್ನೋದು ಈ ಥರ ಮಾಸಾಗಿ ಎಂಟ್ರಾಗಕ್ಕೆ ಮುಂಚೆ ಎಲ್ಲರೂ ರೀಮೇಕ್ ಸಿನಿಮಾ ಮಾಡ್ಕೊಂಡಿದ್ರು. ಕೆಲವು ಪ್ರೊಡ್ಯೂಸರ್ಸ್ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು ರೀಮೇಕ್ ಸಿನಿಮಾಗಳು. ಸೊಮೇಕ್ ತುಂಬ ಕಡಿಮೆ. ಆ ಪ್ರೊಡ್ಯೂಸರ್ಗಳಿಗೆ ತುಂಬ ಜನಕ್ಕೆ ಸ್ವಂತ ಕತೆ ಹೇಳೋದಕ್ಕಿಂತ ಒಂದು ರೆಡಿ ಸಿನಿಮಾನ ಮಾಡೋದು ಈಸಿ ಅನಿಸ್ತಾಯಿತ್ತು. ಅವ್ರಿಗೆ ಅದು ಪ್ರೊಡಕ್ಷನ್ ವೈಸು ಮಾರ್ಕೆಟಿಂಗ್ ವೈಸು ಈಸಿ ಅನಿಸ್ತಾಯಿತ್ತು. ಸೊ ಹಂಗಾಗಿ ಅವ್ರಿಗೆ ಹೊಸ ಕತೆಗಳನ್ನ, ಹೊಸ ಕತೆಗಾರನ, ಹೊಸ ಥರದ ಟೆಕ್ನಿಷಿಯನ್ಸ್ನ ಹುಟ್ಟಾಕಬೇಕು, ಇಲ್ಲ ಅದರದ್ದೊಂದು ಬ್ಯಾಂಕು, ಅದಕ್ಕೊಂದು ಸಿಸ್ಟಮ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು, ಅದು ಬೇಸ್ ಇಟ್ಕೋಬೇಕು ಅನ್ನೋದು ಯಾರಿಗೂ ಬಂದಿರಲಿಲ್ಲ. ಹೊಸಬ್ರಿದ್ರು ಅಲ್ಲಲ್ಲ ಹರಿದಂಚೋಗಿದ್ರು. ಈ ಡಬ್ಬಿಂಗ್ ಸಿನಿಮಾಗಳು ಯಾವಾಗ ಬರೋಕ್ಕೆ ಶುರುವಾಯಿತು, ಸೊಮೇಕ್ ಮಾಡೋದೇ ಅಂದರೆ ರೀಮೇಕ್ ಮಾಡೋದಕ್ಕೆ ಸಿನಿಮಾಗಳಿಲ್ಲ, ಕನ್ನಡ ಬಂದ್ಬಿಡ್ತಲ್ಲ. ಸೊ ಈ ಪ್ರೊಡ್ಯೂಸರ್ಗಳಿಗೆ ಹೊಸ ಕತೆಗಳನ್ನ ಹೆಂಗೆ ಜಡ್ಜ್ ಮಾಡಬೇಕು ಅನ್ನೋದು ಅರ್ಥ ಆಗಲಿಲ್ಲ. ನಿಜ. ಅವಾಗ ಏನು ಮಾಡಿದ್ರು, ಒಂದೆರಡು ಹೊಸ ಸಿನಿಮಾಗಳು ಮಾಡೋಕ್ಕೆ ಹೋದ್ರು, ವರ್ಕೌಟ್ ಆಗಿಲ್ಲ, ಸೈಲೆಂಟ್ ಆಗ್ಬಿಟ್ರು, ಕಳ್ಕೊಳ್ಳೋದು ಬೇಡ ಅಂತ. ಸೊ ನಿಮಗೆ ಈ ಪ್ರೊಫೆಷನಲ್ ಆಗಿ ಈ ಪ್ರೊಡ್ಯೂಸರ್ಗಳಿಗೆ ಪ್ಲಸ್ ಪಾಯಿಂಟ್ ಇದೆ. ಅವ್ರಿಗೆ ಮಾರ್ಕೆಟಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿತ್ತು. ಒಂದು ಸಿನಿಮಾ ಹೆಂಗೆ ಶುರು ಮಾಡಬೇಕು, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಯಾವಾಗ ರಿಲೀಸ್ ಮಾಡಬೇಕು, ಪ್ರೊಡಕ್ಷನ್ಗೆ ಎಷ್ಟು ಖರ್ಚು ಮಾಡಬೇಕು, ಪ್ರೊಡಕ್ಷನ್ ಹೇಗೆ ರನ್ ಆಗುತ್ತೆ, ಯಾರನ್ನ ಹೆಂಗೆ ಶಿಸ್ತಲ್ಲಿ ಕಂಟ್ರೋಲ್ ಇಟ್ಕೋಬೇಕು, ಅದನ್ನು ಸಿನಿಮಾ ಆದಮೇಲೆ ಡೈರೆಕ್ಟರ್ ಕೆಲಸ ಏನು, ಡಿಸ್ಟ್ರಿಬ್ಯೂಟರ್ ಕೆಲಸ ಏನು, ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆನೂ A to Z ನಾಲೆಡ್ಜ್ ಇತ್ತು. ಅವ್ರು ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ಟಿದ್ರು. ಈಗ ಬರೋರೆಲ್ಲರೂ ಹೊಸ ಪ್ರೊಡ್ಯೂಸರ್ಸು. ಈ ಹೊಸ ಪ್ರೊಡ್ಯೂಸರ್ಸ್ಗೆ 80 to 90% ಜನಕ್ಕೆ ಸಿನಿಮಾ ಅನ್ನೋದು ಏನು ಅಂತ ಗೊತ್ತಿಲ್ಲ. ಸಿನಿಮಾ ಅಷ್ಟೇ ಗೊತ್ತು. ಸಿನಿಮಾ ಶೂಟ್ ಮಾಡ್ತಾರೆ, ಎಡಿಟ್ ಆಗುತ್ತೆ, ಮ್ಯೂಸಿಕ್ ಹಾಕ್ತಾರೆ, ತಗೊಂಡು ಬಂದರೆ ಯಾರೋ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಆಗ್ತಿದೆ, ಇದಷ್ಟೇ ಸಿನಿಮಾ ಅಲ್ಲ. ಅದಕ್ಕೆ ಒಂದು ಇಂಟರ್ನಲ್ ಡಿಸಿಪ್ಲಿನರಿ ಅಂತ ಒಂದಿರುತ್ತೆ, ಶಿಸ್ತಂತಿರುತ್ತೆ. ಅದು ಶಿಸ್ತಂತಂದರೆ ಈಗ ನಮ್ಮ ಪೊಲೀಸು ಆರ್ಮಿ ಥರ ಯೂನಿಫಾರ್ಮ್ ಹಾಕ್ಕೊಂಡು ಅಟೆನ್ಷನ್ ಸ್ಟ್ಯಾಂಡರ್ಡೀಸ್ ಅಂತ ಅದರಲ್ಲ ಶಿಸ್ತು. ಅದಕ್ಕೆ ಇಂಟರ್ನಲ್ ಡಿಸಿಪ್ಲಿನ್. ಒಂದು ಸಿನಿಮಾ ಹೇಗೆ ಬರಿಬೇಕು, ಕಥೆ ಹೇಗಾಗಬೇಕು, ಸ್ಕ್ರಿಪ್ಟ್ ಹೇಗಾಗಬೇಕು, ಅದು ಗ್ರಾಫ್ ಹೇಗಿರಬೇಕು, ಇದ್ರ ಬಗ್ಗೆ ಅವ್ರ ನಾಲೆಡ್ಜ್ ಇತ್ತು. ಕತೆ ಬಗ್ಗೆ ಐಡಿಯಾ ಇಲ್ಲಿರಲ್ಲ ಅಷ್ಟೇ, ಸಿನಿಮಾ ನಾಲೆಡ್ಜ್ ಇತ್ತು. ಅವರೆಲ್ಲ ಸಿನಿಮಾ ನಿಲ್ಲಿಸ್ತಾರೆ. ಈಗ ಹೊಸಬ್ರು ಬಂದವ್ರಿಗೆ ಇದೇನೂ ಗೊತ್ತಿಲ್ಲ. ಓಕೆ, ಗ್ರಾಫ್ ಅಂದರೆ ಏನು ಅಂತ ಗೊತ್ತಿಲ್ಲ, ಎಸ್ಥೆಟಿಕ್ಸ್ ಅಂತ ಗೊತ್ತಿಲ್ಲ, ಸಿನಿಮಾದ ಏನು ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸಿನಿಮಾಗೆ ಸಿನಿಮಾದೇ ಒಂದು ಲ್ಯಾಂಗ್ವೇಜ್ ಇರುತ್ತೆ, ಏನು ವಿಜುವಲ್ ಲ್ಯಾಂಗ್ವೇಜ್, ಅದು ಗೊತ್ತಿಲ್ಲ ಹೊಸ ಪ್ರೊಡ್ಯೂಸರ್ಸ್ ಮ್ಯಾಕ್ಸಿಮಮ್ ಜನಕ್ಕೆ. ಅವರು ಅವ್ರನ್ನ ಡೈರೆಕ್ಟರ್ಗಳು ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿದ್ದಕ್ಕೆ ಓಕೆ ಕಥೆ ಚೆನ್ನಾಗಿದೆ, ಅವ್ರು ಏನು ಮಾಡ್ತಾರೆ, ಫಾರ್ಮೆಟ್ ಹೇಳ್ತಾರೆ. ಸೊ ಇನ್ಯಾವುದೋ ಭಾಷೆದು, ಇನ್ಯಾವುದೋ ಒಂದು ಸಿನಿಮಾದು, ಕಾಂತಾರ ಥರದ್ದು, ಇನ್ಯಾವ ಥರದ್ದು ಅಂತ ಫಾರ್ಮೆಟ್ ಹೇಳ್ತಾರೆ. ಹೌದಾ ಮಾಡ್ಬೋಣ ಅಂತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂತ, ಅದನ್ನು ಪ್ರೇಕ್ಷಕರು ಮುಟ್ಸೋದು ಹೆಂಗೆ, ಪ್ರೇಕ್ಷಕರು ಎಂಗೇಜ್ ಆಗಬೇಕು ಅಂತಂದರೆ ಅದರಲ್ಲಿ ಪರ್ಫಾರ್ಮೆನ್ಸ್ ಕ್ವಾಲಿಟೀಸ್ ಆಗ್ಬೋದು, ಅದರದ್ದು ವಿಜುವಲ್ ಕ್ವಾಲಿಟೀಸ್ ಆಗ್ಬೋದು, ಮತ್ತು ಅದರದ್ದು ಎಸ್ಥೆಟಿಕ್ ಅಂದರೆ ನಿಮಗೆ ಸಿನಿಮಾದೊಂದು ಗ್ರಾಫ್ 3 ಆ್ಯಕ್ಟು ಯಾವುದ್ರ ಬಗ್ಗೆನೂ ಅವ್ರ ನಾಲೆಡ್ಜ್ ಇರೋಲ್ಲ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳಲ್ಲಿ ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗೋಯ್ತಲ್ಲ. ನಾನು ನನ್ನ ಸಿನಿಮಾಗಳು ಪ್ರತಿ ಸರ್ತಿನೂ ನನಗೆ ಕ್ರಿಟಿಕಲಿನೂ ಒಳ್ಳೆ ಇದಾಗಿದೆ. ಬಟ್ 1920-21 ಟೈಮಲ್ಲಿ ನನಗೆ ಇವೆಲ್ಲನೂ ಅರ್ಥ ಆಗೋಕ್ಕೆ ಶುರುವಾಯಿತು. ನಮ್ಮ ಪ್ರೇಕ್ಷಕರು ಬೇರೆ ಏನೋ ಕೇಳ್ತಾ ಇದ್ದಾರೆ. ಓಕೆ, ಸೊ ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಅವ್ರಿಗೆ ಬೇರೆ ಇನ್ನೇನೋ ಬೇಕು. ಇದು ನನ್ನ ಸಿನಿಮಾ ಅಡ್ವಾನ್ಸಲ್ಲಿದೆ. ನಾನು ಇವರೆಗೂ ಹೆಮ್ಮೆಯಿಂದ ಹೇಳ್ತೀನಿ, 1920-21 ಅಡ್ವಾನ್ಸ್ಡ್ ಸಿನಿಮಾ ಅಂದರೆ ಕನ್ನಡಕ್ಕೆ. ಇದು ಬೇರೆ ಜಗತ್ತಲ್ಲಿ ಆಲ್ರೆಡಿ ವರ್ಕಿಂಗಲ್ಲಿರೋಂಥದ್ದು. ಇಂಡಿಯಾದಲ್ಲಿ ಇದ್ರ ಬಗ್ಗೆ ಇದು ಅಷ್ಟು ಪಾಪ್ಯುಲರ್ ಅಲ್ಲ.
ಈ ಡಾಕ್ಯು ಡ್ರಾಮಾ ಸ್ಟೈಲ್ ಇದೆಯಲ್ಲ, ಇದು ಜರ್ಮನ್ ಯುರೋಪಿಯನ್ ಇದರಲ್ಲಿ ತುಂಬಾ ಪಾಪ್ಯುಲರ್. ಏನು ಇದು ಇಂಡಿಯಾದಲ್ಲಿ ಇಲ್ಲ. ನಾನು ಆ ಫಾರ್ಮೆಟ್ನ ತಂದು ಮಾಡಿದ್ದೆ, ಡಾಕ್ಯು ಡ್ರಾಮಾ ಸ್ಟೈಲ್ ಆಫ್ ಸಿನಿಮಾನ. ಅದಕ್ಕೆ ಇನ್ನೂ ಪ್ರೇಕ್ಷಕರು ರೆಡಿ ಇಲ್ಲ. ಸೊ ಆ ಪ್ರೇಕ್ಷಕರು ರೆಡಿ ಆಗಬೇಕು ಅಂತಂದರೆ ನಾವು ಒಂದು ಬೇಸ್ ರೆಡಿ ಮಾಡಬೇಕು, ಆಡಿಯನ್ಸ್ ರೆಡಿ. ಆ ಆಡಿಯನ್ಸ್ ಫಸ್ಟ್ ಥಿಯೇಟ್ರಿಗೆ ಬಂದರೆ ತಾನೇ ನಾವು ಅವ್ರಿಗೆ. ಸೊ ಥಿಯೇಟ್ರಿಗೆ ಬರ್ಸ್ಬೇಕು ಅಂದರೆ ಏನು, ಥಿಯೇಟ್ರಿಗೆ ಬಂದಾಗ ಆ 2.5 ಗಂಟೆ ಅವನು ಎಂಗೇಜ್ ಮಾಡಬೇಕು. ಅವನಿಗೆ ಅಲ್ಲಿ ಬರೋದು, ಅವನು ತನ್ನ ಎಲ್ಲ ಹೊರಗಡೆ ಜಗತ್ತಿನ ಎಲ್ಲ ಯೋಚನೆಗಳನ್ನ ಬಿಟ್ಟು ಆ 2 ಅವರ್ ನೀವು ಅದರಲ್ಲಿ ಏನು ಬೇಕಾದ್ರೂ ಹೇಳೋ ರೀತಿಗಳು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅವನಿಗೆ ಈ ಜಗತ್ತಿನ ರಾಜಕೀಯದ ಬಗ್ಗೆ ಹೇಳಿ, ಯಾರ ಬಗ್ಗೆ ಹೇಳಿ, ಬಟ್ ಅವನು ಎಂಗೇಜ್ ಮಾಡೋ ಥರ ಇರಬೇಕು. ನಾವು ಹೇಳಿದಕ್ಕೆ ಅವ್ನು ಬರಲ್ಲ ಇವತ್ತು ಪ್ರೇಕ್ಷಕ. ಯಾಕಂತಾರೆ ಅವನಿಗೆ ಆಚೆನೇ ತುಂಬ ಸಮಸ್ಯೆ ಇದೆ. ಅವನಿಗೆ ಟ್ರಾಫಿಕಲ್ಲೂ ಸಮಸ್ಯೆ ಇದೆ, ಓಕೆ, ಆಫೀಸಲ್ಲೂ ಸಮಸ್ಯೆ ಇದೆ, ಮನೆಯಲ್ಲೂ ಸಮಸ್ಯೆ ಇದೆ. ಅವನೊಂದು ಟೀ ಅಂಗಡಿಗೆ ಹೋದರೆ ಅಲ್ಲೂ ಒಂದು ಸಮಸ್ಯೆ ಇದೆ. ಅವನು ಜಗಳ ಆಡ್ತಾನೆ. ಅಂದರೆ ಆ ಥರದ್ದೆಲ್ಲ ಇದೆ. ಅದ್ರ ಜೊತೆಗೆ ಮೊಬೈಲ್ ಅನ್ನೋದಿದೆ. ಮೊಬೈಲಲ್ಲಿ ಅವನಿಗೆ ಬೇಕು ಬೇಡ ಅಂದ್ರೂ ಜಗತ್ತಿನ ಎಲ್ಲ ಕಾಂಟ್ರವರ್ಸಿಗಳು ತಂದು ಅವನ್ನ ಕಣ್ಣಿಗೆ ನಾವು ತುರುಕ್ತಾ ಇದ್ವಿ. ಇದರಲ್ಲಿ ಏನಂತಂದರೆ, ನಿಮ್ಗೆ ರೀಲ್ಸಲ್ಲಿ ಹೋದರೆ ಅಲ್ಲಿ ಯಾವುದೋ ಒಂದು ಮನೆ ಪ್ರಾಬ್ಲಮ್ ಬಗ್ಗೆ ರೀಲ್ ಮಾಡಿರ್ತಾರೆ. ಇನ್ನೆಲ್ಲೋ ಹೋದರೆ ಇನ್ಯಾವುದೋ ಒಂದು ಪೊಲಿಟಿಕಲ್ ಪ್ರೊಪಗಂಡನ್ನು ತುಂಬ್ತಾ ಇರ್ತಾರೆ. ಇನ್ನೇನೋ ಈ ಥರದ್ದು ಒಟ್ಟು ಒಂದು ಕಣ್ಣು ಮುಂದೆ ತುಂಬುತ್ತಾ ಇದ್ದಾರೆ. ಇದೆಲ್ಲ ತುಂಬ್ತಾ ಇರೋವಾಗ ಇದನ್ನೆಲ್ಲನೂ ದಾಟಿ ಅವನ ಬ್ರೈನ್ನ ನೀವು 2 ಅವರ್ ಕೂರ್ಸೋದಿದೆಯಲ್ಲ, ಇದು ಬಿಗ್ಗೆಸ್ಟ್ ಚಾಲೆಂಜ್. ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಈ ಸಿನಿಮಾ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇದು ರಿಸ್ಕ್ ಇದು. ಯಾಕಂದರೆ ನನ್ನ ಫಾರ್ಮೇಟ್ ಆದರೆ ಫಸ್ಟೇ ಗೊತ್ತಿರುತ್ತೆ, ಮನ್ಸೂರ್ ಈ ಥರ ಸಿನಿಮಾ ಇರುತ್ತೆ ಅಂತ ಅದು ರೆಡಿಯಾಗಿ ಬರೋದು ಬೇರೆ. ಇದರಲ್ಲಿ ಏನು ಮಾಡಿರ್ತಾರೆ ಅಂತ ಕ್ವಶನ್ ಇಟ್ಕೊಂಡು ಬರ್ತಾರೆ. ಅವ್ರನ್ನ 2 ಅವರ್ ಎಂಗೇಜ್ ಮಾಡೋದು ತುಂಬ ರಿಸ್ಕಿ ಕೆಲಸ. ಇಲ್ಲಿ ನಾನು ನನ್ನ ಐಡೆಂಟಿಟಿನೂ ಕಳ್ಕೊಳಕ್ಕಾಗಲ್ಲ. ನಾನು ಅದನ್ನ ಬಿಟ್ಬಿಟ್ಟು ರೆಗ್ಯುಲರ್ ಫಾರ್ಮೇಟಲ್ಲಿ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. ಮನ್ಸೂರ್ ಐಡೆಂಟಿಟಿನೂ ಉಳ್ಕೋಬೇಕು, ಅವ್ನ ಎಂಗೇಜು ಮಾಡಬೇಕು. ಅದನ್ನು ಮತ್ತೆ ಸಿನಿಮಾಗೆ ಯಾರು ಪ್ರೇಕ್ಷಕರು ಬರ್ತಾರೆ ಅನ್ನೋದನ್ನ ಒಂದು ಐಡಿಯಾನ ಜಡ್ಜ್ ಮಾಡಬೇಕು. ನಿಮಗೆ ತೀರಾ ಚಿಕ್ಕ ಮಕ್ಕಳಂತೂ ಥಿಯೇಟ್ರಿಗೆ ಬರೋಲ್ಲ, ತೀರಾ ವಯಸ್ಸಾದವರು ಅವರು ಮನೆ TV ಬಿಟ್ಟು ಆಚೆ ಬರೋಲ್ಲ. ಇನ್ನು ಬರೋ ಅಂಥ ಒಂದು ಜನ್ರೇಷನ್ ಇದೆಯಲ್ಲ, ಅವರು ಥಿಯೇಟ್ರಿಗೆ ಬರ್ತಾರಲ್ಲ, ಅವ್ರಿಗೆ ಈ ಸಿನಿಮಾ ಇಂಟ್ರೆಸ್ಟಿಂಗ್ ಅನಿಸ್ಬೇಕು, ಅವ್ರಿಗೇನೋ ಒಂದು ಸಿಗಬೇಕು. ಬಂದಮೇಲೆ ಅವ್ರನ್ನ ಅವರ ಲೈಫ್ ಜೊತೆ ಒಂದು ಖುಷಿಯಾಗಿ ಒಂದು ಹೋಪ್ ಥರ ಕ್ರಿಯೇಟ್ ಆಗೋ ಥರ, ಲೈಫ್ ಏನೋ ಇದೆ ಗುರು ಅನ್ನೋ ಥರ ಅನ್ಸೋ ಥರ ಮಾಡಿ ಅವ್ರು ಆಚೆ ಹೋಗಿ ಇನ್ನೊಬ್ರಿಗೆ ಹೇಳ್ಬೇಕು. ನನಗೆ ಫಸ್ಟ್ ಡೇ ಹೌಸ್ಫುಲ್ ಶೋ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಮಂಡೇ ಶೋಗೆ ನನಗೆ 70% ಆಕ್ಯುಪೆನ್ಸಿ ಬೇಕು. ನನಗೆ ಹೌದು, ನನ್ನ ಟಾರ್ಗೆಟ್ ಇರೋದು ಅದು. ಫಸ್ಟ್ ಡೇ ಫಸ್ಟ್ ಶೋದು ಹೌಸ್ಫುಲ್ ಅಲ್ಲ, ಮಂಡೇ ಮಾರ್ನಿಂಗು 70%. ಮಾರ್ನಿಂಗ್ ಇಲ್ಲ ಅಂದರೆ ನನಗೆ ಅಟ್ಲೀಸ್ಟ್ ಮಧ್ಯಾಹ್ನ ಶೋ ಇದೆಯಲ್ಲ, ಅದಕ್ಕೆ ಮಧ್ಯಾಹ್ನ ಮತ್ತು ಸಂಜೆ ಶೋಗೆ 70 to 80% ನನ್ನ ಆಕ್ಯುಪೆನ್ಸಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಟಾರ್ಗೆಟ್ ಇಟ್ಕೊಂಡು ಅದಕ್ಕೆಲ್ಲನೂ ಒಂದಷ್ಟು ಹೋಮ್ವರ್ಕ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಸಕ್ಸಸ್ ಆ್ಯಂಡ್ ಫೇಲ್ಯೂರು ಪ್ರೇಕ್ಷಕರದ್ದು. ಈ ಸಿನಿಮಾದಲ್ಲಿ ಮನ್ಸೂರ ಯೂನಿವರ್ಸ್ ಒಂದು ಅಪ್ಲೈ ಆಗಿದೆ ಅಂತ ಕೇಳ್ಪಟ್ಟೆ. ಎಸ್, ಏನದಂತ ಹೇಳ್ಬೋದಾ? ಅದನ್ನು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ರೆ ಚಂದ ಅಂತ. ಹೌದಾ? ಒಂದು ಅಂದರೆ ಇದೊಂಥರ ಒಂದು ನಾವೆಲ್ಟಿ. ಯೂನಿವರ್ಸ್ ಅಂತಂದರೆ ಅಲ್ಲಿಗೊಂದು ಏನೋ ಒಂದು ಬೇರೆ ಸಿನಿಮಾಗಳಲ್ಲಿ ಮಾಡ್ದಂಗೆ ಅದಕ್ಕೊಂದು ಏನೋ ನಾವೆಲ್ಟಿ. ಅಂದರೆ ನನ್ನ ಸಿನಿಮಾದ ಒಂದು ಕ್ಲೂ ಕೊಡೋದಾದರೆ, ನನ್ನ ಪ್ರೀವಿಯಸ್ ಸಿನಿಮಾದ ಒಂದು ಪಾತ್ರ ಈ ಸಿನಿಮಾದಲ್ಲಿ ಬಂದು ಹೋಗುತ್ತೆ. ಓಕೆ, ಹಾಗೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಂದು ಅದಕ್ಕೆ ಮುಂಚೆನೇ ಹೇಳ್ತೀನಿ, ಬಟ್ ಅದನ್ನ ಒಂದು ಅದಕ್ಕೊಂದು, ಯಾಕಂದ್ರೆ ಇವತ್ತು ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಪರ್ಟಿಕ್ಯುಲರ್ ಒಂದು ಸೆಗ್ಮೆಂಟ್ ಮಾಡಬೇಕು. ಅದಕ್ಕೆ ಒಂದು ಟೀಮ್ ಇರುತ್ತೆ, ಅವರೊಂದು ಪ್ಲಾನ್ ಮಾಡ್ತಾರೆ. ಅದ್ರ ಪ್ರಕಾರ ಹೇಳಿದಾಗ ಜನ ಓ ಹೌದಾ ಅಂತಾರೆ. ನಾನು ಈ ವಿಷಯನ ಮಾತಾಡ್ಬೇಕು ಇವಾಗ. ಎಷ್ಟೊತ್ತು ನೀವು ಆಡಿಯನ್ಸ್ ಮೈಂಡ್ ಸೆಟ್ ಅಥವಾ ನಾವು ಇಂಡಸ್ಟ್ರಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಚೆನ್ನಾಗಿ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಒಂದು ಈ ಆರ್ಗ್ಯಾನಿಕ್ ಅನ್ನೋ ಒಂದು ವಿಷಯ ಮತ್ತು ಬೂಸ್ಟ್ ಅನ್ನೋದು ಇನ್ನೊಂದು ವಿಷಯ, ಇದರ ಮಧ್ಯೆ ಆಡಿಯನ್ಸ್ ಎಲ್ಲ ವಿಶ್ವಾಸ ಕಳ್ಕೊಂಡಿದ್ದಾರೆ. ಆಯಿತು, ಸಿನಿಮಾ ಚೆನ್ನಾಗೇ ಮಾಡಿರ್ಬೋದು, ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿದೆ ಅಂದ್ರೂ ನಮ್ಮದೇ ಇರೋ ಅಷ್ಟರ ಮಟ್ಟಿಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಎಲಿಮೆಂಟು ಇತ್ತೀಚೆಗೆ ನನಗನ್ಸಿದೆ. ಸಾಕಷ್ಟು ಸಿನಿಮಾಗಳು ಬಂದ್ರೂ ಕೂಡ ಅದನ್ನು 4-6 ಜನ ಹಿಂಗೆ ಹೇಳಿದೆ, ಎಲ್ಲರೂ ಇದೇ ಹೇಳ್ತಾರೆ, ಎಲ್ಲರೂ ಅದೇ ಸೆಲೆಬ್ರಿಟಿ ಶೋ ಮಾಡ್ತಾರೆ, ಎಲ್ಲರೂ 1 ಮಿಲಿಯನ್ ಹೋಯ್ತು 2 ಮಿಲಿಯನ್ ಹೋಯ್ತು ಅಂತಲೇ ಇದು ಮಾಡ್ತಾರೆ ಅನ್ನೋ ಒಂದು ವಿಚಾರಗಳು ಆಡಿಯನ್ಸ್ನೆಲ್ಲೋ ಒಂದು ಕಡೆ ಕುಗ್ಸಿದಾವೆ. ಥಿಯೇಟ್ರ್ವರೆಗೂ ಬರೋದನ್ನು, ಅವ್ರಿಗೆ ಆ ನಂಬಿಕೆ ಉಳಿಸ್ಕೊಳ್ಳೋಲ್ಲಿ ನಾವುಗಳು ಸಿನಿಮಾದವರು
ಅದನ್ನೆಲ್ಲೋ ಒಂದು ಕಡೆ ದಾರಿ ತಪ್ಪಿಸಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ? 200%. ಇದಕ್ಕೆ ಮೊದಲನೇ ಹೊಣೆ ನಾವೇ, ಸಿನಿಮಾದವರೇ. ಓಕೆ, ಸಿನಿಮಾದವರೇ ಮೊದಲನೇ ಹೊಣೆ. ಯಾಕಂದರೆ ನಾನು ಮಾಡಿಲ್ಲ, ಬಟ್ ಮಾಡಿದ್ದೀವಿ. ಯಾಕಂದರೆ ಇಂಡಸ್ಟ್ರಿನ ನಾನು ಬಿಟ್ಟು ನಾನು ಮಾತಾಡೋದು ತಪ್ಪಾಗುತ್ತೆ. ಹೌದು, ನಾನು ಚಿತ್ರರಂಗದ ಭಾಗವಾಗಿರೋದ್ರಿಂದ ನಾವು ಒಪ್ಕೋಬೇಕಾಗತ್ತೆ. ಹೌದು, ಇಲ್ಲಿ ಈ ಪ್ರೀಮಿಯರ್ ಶೋ ಕಲ್ಪನೆಗಳು ಜೊತೆಗೆ ಪೇಯ್ಡ್ ಪ್ರಮೋಷನ್ಸು ಇವು ಪ್ರೇಕ್ಷಕರನ್ನ ಇದು ಮಾಡಿದ್ದೇವೆ. ಅದ್ರ ಜೊತೆಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಬಿಕಾಸ್ ಮೊದಲೆಲ್ಲನೂ ಮಾಧ್ಯಮ ಅಂತಂದರೆ ನಮಗೆ ಒಂದು ರಿವ್ಯೂಸ್ ಅಂತಿತ್ತಲ್ಲ, ಅಲ್ಲಿ ಓನರ್ಸು ಯಾವತ್ತು ಸಿನಿಮಾನ ಪ್ಯಾಕೇಜ್ ಲೆಕ್ಕದಲ್ಲಿ ಪ್ರಮೋಷನ್ ಮಾಡ್ತಾ ಇರಲಿಲ್ಲ. ನಾನು ನೋಡಿದ ಕಾಲದಲ್ಲಿ ಅಂದರೆ ಯಾವುದೇ ಪೇಪರ್ಗೆ ಪ್ಯಾಕೇಜ್ ಅನ್ನೋ ಒಂದು ಕಲ್ಪನೆ ಇರಲಿಲ್ಲ. ಇವತ್ತು ಪ್ಯಾಕೇಜ್ ಅನ್ನೋ ಕಲ್ಪನೆ ಬಂದ್ಬಿಟ್ಟಿದೆ. ಸೊ ಈಗ ಅಲ್ಲಿ ಕೆಲಸ ಮಾಡೋ ಪತ್ರಕರ್ತರು ವಿಧಿ ಇಲ್ದಿರ ಪ್ಯಾಕೇಜಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ಪ್ಯಾಕೇಜ್ ಅವ್ರಿಗೆ ನೆಕ್ಸ್ಟ್ ರಿಪೀಟ್ ಆಗಬೇಕು ಅಂತಾರೆ ಪಾಸಿಟಿವ್ ಆಗಿ ಬರೀಬೇಕು. ಓಕೆ, ಇಲ್ಲಿ ಸಿನಿಮಾ ಬಗ್ಗೆ ಪ್ರಮೋಷನ್ಗೆ ಪ್ಯಾಕೇಜ್ ಕೊಡೋದು ತಪ್ಪಲ್ಲ, ಇದು ನಾನು ಒಪ್ಕೊತೀನಿ. ಅಂದರೆ ಸಿನಿಮಾ ಬಗ್ಗೆ ಈಗ ನಾವೇನೋ ಒಂದು ಪೋಸ್ಟರ್ ರಿಲೀಸ್ ಮಾಡ್ತೀವಿ, ಸಾಂಗ್ ರಿಲೀಸ್ ಮಾಡ್ತೀವಿ. ಓಕೆ, ಈ ಪೇಪರ್ಗೆ ಇಷ್ಟು ರೀಚ್ ಇದೆ, ಇದಕ್ಕೆ ಇಷ್ಟು ನ್ಯೂಸ್ ಆಗಲೇಬೇಕು, ಇದೆಲ್ಲದಕ್ಕೂ ಪ್ಯಾಕೇಜ್. ಯಾಕಂದರೆ ಅವರು ಮಾಧ್ಯಮ ರನ್ ಮಾಡಲೇಬೇಕು ಅವ್ರಿಗೂ. ಯಾಕಂದರೆ ಮೊದಲಾದ್ರೆ ಎಲ್ಲರೂ ಪೇಪರ್ ಕೊಂಡ್ಕೊಳ್ತಾ ಓದ್ತಾ ಇದ್ರು, ಇವತ್ತೆಲ್ಲರೂ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಅದು ಸಬ್ಸ್ಕ್ರಿಪ್ಷನ್ ಅನ್ನೋದು ತುಂಬ ಕಡಿಮೆ ಜನ ತಗೊಳ್ಳೋದು. ಸೊ ಅವ್ರು ರನ್ ಮಾಡೋದಕ್ಕೆ ಅವ್ರಿಗೆ ಬೇಕು. ಸೊ ಈ ಪ್ಯಾಕೇಜುಗಳು, ಪ್ರಮೋಷನ್ ಬಡ್ಜೆಟ್ ಅನ್ನೋದನ್ನು ಈ ರಿವ್ಯೂನ ಆಚೆ ಇಡಬೇಕೇ ಹೊರತು ರಿವ್ಯೂ ಒಳಗಡೆ ಬರಬಾರ್ದು. ಆ ರಿವ್ಯೂನೂ ಅದ್ರ ಒಳಗಡೆ ಬಂದಿದೆಯಲ್ಲ, ಅಲ್ಲಿ ದುರಂತಗಳು ಶುರುವಾಗಿತ್ತು. ಇವತ್ತಿಗೆ ತುಂಬ ಖಡಾಖಂಡಿತವಾಗಿ ಕಟ್ಟುನಿಟ್ಟಾಗಿ ಒಂದು ಸಿನಿಮಾನ ವಿಶ್ಲೇಷಣೆ ಮಾಡುವ ಕ್ರಿಯೆ ಆಲ್ಮೋಸ್ಟ್ ಎಂಡ್ ಆಗಿಬಿಟ್ಟಿದೆ. ಒಂದು ಗೊತ್ತಿಲ್ಲ, ನನಗೆ ಹೆಸರು ಹೇಳೋದು ಬೇಡ, ಒಂದು ಪತ್ರಿಕೆಯವರು ಮಾತ್ರ ಅವ್ರು ಯಾವುದೇ ಥರದ ಪೇಯ್ಡ್ ರಿವ್ಯೂಸ್ನ ಮಾಡಲ್ಲ ಅಂತ ಕೇಳಿದ್ದೀನಿ. ಅದು ಎಷ್ಟು ಮಟ್ಟ ನೋಡಿಲ್ಲ, ಅವರೊಬ್ಬರು ಮಾತ್ರ ಇದ್ದಾರಂತೆ, ಅವ್ರು ಮಾಡಲ್ವಂತೆ. ಬಟ್ ಅಲ್ಲಿ ರಿವ್ಯೂ ಮಾಡೋರು ಸಿನಿಮಾನ ಹೇಗೆ ನೋಡ್ತಾರೆ ನಂಗೆ ಗೊತ್ತಿಲ್ಲ. ಓಕೆ, ಯಾಕಂತಾರೆ ನಾವು ದುಡ್ಡು ತಗೊಳ್ಳೋ ಅನ್ನೋ ಕಾರಣಕ್ಕೇನೆ ಅಲ್ಲಿ ಹೇಳಿದ್ದನ್ನು ಎಷ್ಟರ ಮಟ್ಟಿಗೆ ಅದು ಮೌಲಿಕವಾಗಿ ರಿವ್ಯೂಸ್ ಆಗ್ತಾಯಿದೆ ಅಂತ. ನಮ್ಮಲ್ಲಿ ಒಳ್ಳೆ ರಿವ್ಯೂ ಮಾಡೋ ಕಲ್ಚರೇ ಇಲ್ಲ ಇವತ್ತಿಗೆ. ಯಾಕಂದರೆ ನಾನು ನೋಡ್ದಂಗೆ ಇವರು ಮುಳುಗಿದ್ದಾರೆ ಖಜಾನೆ ತುಂಬ ಚೆನ್ನಾಗಿ ಸಿನಿಮಾನ ರಿವ್ಯೂ ಮಾಡ್ತಾಯಿದ್ರು. ಅವ್ರ ಕಾಲಘಟ್ಟದ ಪತ್ರಕರ್ತರು ಬಿಟ್ಟರೆ ಅದರ ನಂತರ ಸಿನಿಮಾನ ರಿವ್ಯೂ ಮಾಡೋ ಅಂಥದ್ದು ಇದೆಯಲ್ಲ, ಆ ಕಲ್ಚರ್ ತುಂಬ ಫೇಡ್ ಆಗ್ಬಿಟ್ಟಿದೆ. ಅಂದರೆ ಸಿನಿಮಾ ಕತೆ ಬರೆಯೋದು ರಿವ್ಯೂ ಆಗ್ಬಿಟ್ಟಿದೆ. ಈ ವಿಷಯ ಸೂಪರ್, ಒಳ್ಳೆ ವಿಷಯ ತಗೊಳ್ಳಿ, ಹೇಳಿ. ಕರೆಕ್ಟಾಗಿದೆ, ಕತೆ ಬರೆಯೋದು ರಿವ್ಯೂ ಅಲ್ಲ. ಓಕೆ, ಒಬ್ಬ ಪತ್ರಕರ್ತರು, ವಿಮರ್ಶಕರು ಯಾರೋ ಸಿನಿಮಾ ನೋಡ್ತಾರಲ್ಲ, ಆ ಸಿನಿಮಾ ಅವರಿಗೆ ಅದೊಂದು ಸೊಸೈಟಿಗೆ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನು ಬರೆದ್ರೆ ಓಕೆ. ಕತೆ ಬರೆದು ಬಿಟ್ಟು ಅಲ್ಲಿ ಕೊನೆಗೆ ಒಂದು ಪ್ಯಾರಾದಲ್ಲಿ ಸಿನಿಮಾ ಬಗ್ಗೆ ಬರೆಯೋದಿದೆ ಗೊತ್ತಾ, ಅದು ರಿವ್ಯೂ ಆಗಲ್ಲ, ಅದು ವರದಿ ಆಗತ್ತೆ. ಓಕೆ, ನಾನು ಹೇಳ್ತಾ ಇರೋದು ಇದು ಸರಿ ತಪ್ಪುಗಳಲ್ಲ, ಗೊತ್ತಾಯ್ತು. ಪ್ರಾಕ್ಟಿಕಲ್ ಆಗಿ ಏನು ನಡೀತಾ ಅಲ್ಲಿ ಬರ್ತಾ ಇರೋದು ಸುದ್ದಿ, ಅದು ರಿವ್ಯೂ ಆಗ್ತಾ ಇದೆ. ಹೌದು, ನಿಜ. ಈ ವಾರದ ವಿಮರ್ಶೆ ಅಂತ ಬರೋದು ವರದಿ ಇದು. ಓಕೆ, ಈ ಥರ ನಟರಿದ್ದಾರೆ, ಈ ಥರದ ಡೈರೆಕ್ಟರ್ ಇದ್ದಾರೆ, ಈ ಥರ ಒಂದು ಸಿನಿಮಾ ಇದೆ, ಈ ಥರದ ಒಂದು ಇದಿದೆ, ಇಲ್ಲಿ ಮ್ಯೂಸಿಕ್ ಇದೆ, ಇಲ್ಲಿದೆ, ಸೊ ಒಂದ್ಸಲಿ ನೋಡ್ಬೋದಾದ ಸಿನಿಮಾ. ಇದು ರಿವ್ಯೂ ಅಲ್ಲ, ಇದು ಅಭಿಪ್ರಾಯ ವರದಿ ಅಷ್ಟೇ. ಅದು ರಿವ್ಯೂ ಅನ್ನೋದು ಬೇರೆ. ಆ ರಿವ್ಯೂ ಕಲ್ಚರ್ ಇಲ್ಲ ನಮ್ಮಲ್ಲಿ. ಇವಾಗ ಏನಾಗುತ್ತೆ ಅಂದರೆ ಆ ರಿವ್ಯೂ ಕಲ್ಚರು ಯಾವಾಗ್ಲೂ ಅನ್ಬಾಸ್ಡ್ ಆಗಿರಬೇಕು, ಅನ್ಪೇಯ್ಡ್ ಆಗಿರಬೇಕು. ನೀವು ಪತ್ರಿಕೆಯಲ್ಲಿ ವರದಿ ಮಾಡೋದು ಬೇರೆ, ಇದು ಬೇರೆ ಅನ್ನೋ ಒಂದು ಇದಿದೆ, ಗ್ಯಾಪ್ ಇದೆಯಲ್ಲ, ಇದು ಈ ನಡುವೆ ಕಾಣಿಸ್ತಾ ಇಲ್ಲ. ನಾನು ರೀಸೆಂಟಾಗಿ ಎಲ್ಲೂ ಆ ಥರದ ಒಂದು ಕನ್ನಡ ಸಿನಿಮಾಗಳ ಬಗ್ಗೆ, ಮತ್ತು ಇಲ್ಲಿ ಇನ್ನೊಂದು ಕಲ್ಪನೆ ಇದೆ, ಇದು ಹೋಗ್ಬೇಕು. ನೀವು ಪ್ಯಾರಲಲ್ ಸಿನಿಮಾ, ನಾನು ಪ್ಯಾರಲಲ್ ಸಿನಿಮಾ ಅಂತಲೇ ಹೇಳೋದು. ಜನಪ್ರಿಯ ಸಿನಿಮಾ ಅಂದರೆ ಪಾಪ್ಯುಲರ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂದರೆ ಪರ್ಯಾಯ ಮತ್ತು ಜನಪ್ರಿಯ, ಇವು ಎರಡು ಸಿನಿಮಾ ನನ್ನ ಪ್ರಕಾರ. ಒಂದು ಜನಪ್ರಿಯ ಏನಂತಂದರೆ, ಈಗ ನಾನು ಈಗ ಮಾಡ್ತಾ ಇದ್ದೀನಲ್ಲ, ಇದು ಜನಪ್ರಿಯ ಸಿನಿಮಾ. ನಾನು ಇದ್ರ ಒಳಗಡೆ ಪರ್ಯಾಯನ ಲೇಯರ್ ಮಾಡ್ತಿದ್ದೆ, ಅದು ಹರಿವಿಂದ ಮಾಡ್ಕೊಬಿಡ್ತಾ ಇದ್ದೀನಿ. ಅದು ಪರ್ಯಾಯ ಸಿನಿಮಾದಲ್ಲಿ ಜನಪ್ರಿಯತೆನ ಆ್ಯಡ್ ಮಾಡ್ತಾ ಇದ್ದೆ, ಸೊ ಜನಪ್ರಿಯತೆಯಲ್ಲಿ ಪರ್ಯಾಯನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಪರ್ಯಾಯ ಸಿನಿಮಾಗಳ ಬಗ್ಗೆ ಗಂಭೀರವಾದ ಬರವಣಿಗೆಗಳೆಲ್ಲ ಬರುತ್ತೆ.
ಅದು ಫೇಸ್ಬುಕ್ ಆಗ್ಬೋದು, ಪೇಪರ್ ಆಗ್ಬೋದು, ಇನ್ಯಾವುದೋ ಒಂದು ಜರ್ನಲ್ಸ್ ಅಲ್ಲಾಗ್ಬೋದು, ಪರ್ಯಾಯ ಸಿನಿಮಾಗಳ ಬಗ್ಗೆ ಗಂಭೀರವಾಗಿ ಅದರಲ್ಲಿರುವಂಥ ಸೋಷಿಯೋ ಪಾಲಿಟಿಕ್ಸು, ಕಲ್ಚರಲ್ ಪಾಲಿಟಿಕ್ಸು, ಎಲಿಮೆಂಟ್ಸು, ಕಲ್ಚರಲ್ಲು, ಕ್ಯಾಸ್ಟು, ರಿಲಿಜನ್ ಏನೇನಿದೆಯೋ ಎಲ್ಲದ್ರ ಬಗ್ಗೆ ಆಳವಾಗಿ ವಿಮರ್ಶೆ ಎಲ್ಲ ಆ ಥರದ್ದೆಲ್ಲ ಕಂಟೆಂಟ್ ಅಲ್ಲಿರುತ್ತೆ. ಪಾಪ್ಯುಲರ್ ಸಿನಿಮಾನ ಈ ಬರವಣಿಗೆಯಲ್ಲಿ ನಾವು ಪ್ರೇಕ್ಷಕರನ್ನ ರೆಡಿನೇ ಮಾಡಿಲ್ಲ. ಒಂದು ಪಾಪ್ಯುಲರ್ ಸಿನಿಮಾ ಅನ್ನೋದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದಕ್ಕೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಒಂದು ಅದ್ಭುತವಾದ ಎಕ್ಸಾಂಪಲ್ ಇದೆ. ನಾನು ಸುಮಾರು ಸಲ ಹೇಳಿದ್ದೀನಿ, ದಯವಿಟ್ಟು ಎಲ್ಲರೂ ಸಿಕ್ಕಿದ್ರೆ ಓದಿ. ಗಣೇಶನ ಮದುವೆ, ಗೌರಿ ಗಣೇಶ ಬಗ್ಗೆ DR ನಾಗರಾಜ್ ಅವರು ಸಾಹಿತ್ಯ ಕಥನದಲ್ಲಿ ಅವ್ರದ್ದೊಂದು ಇದಿದೆ ಸಿನಿಮಾ ಬಗ್ಗೆ. ದಯವಿಟ್ಟು ಎಲ್ಲರೂ ಓದಬೇಕು. ಅಂದರೆ ಒಂದು ಪಾಪ್ಯುಲರ್ ಸಿನಿಮಾ ಅನ್ನೋದು ಪಬ್ಲಿಕ್ ಜೊತೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದ ಒಂದು ವಿಮರ್ಶೆ ಇದೆ. ಅದರಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಸಿನಿಮಾಗಳ ಬಗ್ಗೆ ಬರ್ತಿರೋದು 3 ಅನಿಸುತ್ತೆ. ಒಂದು ಗೌರಿ ಗಣೇಶ, ಇನ್ನೊಂದು ಬಾಂಬೆ, ಮತ್ತು ಸ್ಕೂಲ್ ಮಾಸ್ಟರ್ ಕನ್ನಡ, 2 ಕನ್ನಡ, 1 ಹಿಂದಿ ಸಿನಿಮಾ. ಸೊ ಅದ್ರಲ್ಲಿ ಗೌರಿ ಗಣೇಶ, ಸೊ ಅದು ಎಲ್ಲರೂ ಅನ್ಕೊಳ್ಳೋದೇನೋ ಲಂಬೋದರ ಒಂದು ಕಾಮಿಡಿ ಜಾನರ್ ಸಿನಿಮಾ ಅಂತ. ಬಟ್ ಅದರಲ್ಲಿ ಸೊಸೈಟಿಗೆ ಸಂಬಂಧಪಟ್ಟ ಎಷ್ಟು ಆಳ ಹುಡುಕಿದ್ದಾರೆ ಅಂತಂದರೆ, ನಮ್ಮ ಪಾಪ್ಯುಲರ್ ಸಿನಿಮಾಗಳಲ್ಲಿ ಇದನ್ನು ಹುಡುಕ್ಬೇಕು ಅನ್ನೋದು ನನ್ನ ಇದು. ಆವಾಗಲೇ ನಿಮಗೆ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಸಿನಿಮಾ ಯಾವುದು ಅಂತ ಅರ್ಥ ಆಗುತ್ತೆ. ಸೊ ಈ ಪೇಯ್ಡ್ ರಿವ್ಯೂಸ್ ಅಂದರೆ ಈಗ ನಂಬಿಕೆ ಕಳ್ಕೊಂಡಿದ್ದೀವಲ್ಲ, ಫೇನು ಪ್ರೀಮಿಯರ್ ಶೋಗಳು ಬಂದು ಸಖತ್ತಾಗಿದೆ ಎಲ್ಲರೂ ಹೇಳ್ತೀವಿ, ನಾನೂ ಹೇಳಿದ್ದೀನಿ. ಈಗ ನಾವು ಯಾವುದೋ ಒಂದು ಶೋಗೆ ಹೋದಾಗ ನನಗೆ ಅಲ್ಲಿ ಹೇಳಲೇಬೇಕಾಗತ್ತೆ. ಯಾಕೆ ಅಂತಾರೆ, ನನಗೆ ಹೇಳೋದ್ರಿಂದ ಅದು ಒಂದು ಒಳ್ಳೇದಾಗತ್ತೆ ಅಂದರೆ ನಾನು ಹೇಳಲೇಬೇಕಾಗತ್ತೆ. ಬಟ್ ಅಲ್ಲಿ ಅನಿವಾರ್ಯತೆಗಳಿರುತ್ತೆ. ಇದು ಬೇಡ ಅಂತ ಬಿಟ್ಬಿಡಿ. ನಾನು ಈ ಸಲ ಡಿಸೈಡ್ ಆಗಿರೋದೇ ಪ್ರೀಮಿಯರ್ ಶೋ ಮಾಡಲ್ಲ ಅಂತ. ಮಾಡ್ತೀನಿ, ಬಟ್ ಇಲ್ಲಿ ಅದೇನೋ ರಿವ್ಯೂಸ್ಗೋಸ್ಕರ ಅಲ್ಲ, ಅದು ಬೇರೆ ಕಾರಣಕ್ಕೆ ಪ್ರೀಮಿಯರ್ ಶೋ ಮಾಡ್ತೀನಿ. ನನಗೆ ಅಲ್ಲೇನೋ ಬಂದ್ಬಿಟ್ಟು ಮೈಕ್ ಮುಂದೆ ಎಲ್ಲರೂ ಸಿನಿಮಾ ಬಗ್ಗೆ ಹೊಗಳಿ ಅಂತಲ್ಲ, ಸಿನಿಮಾಗೆ ಅಂದರೆ ಪ್ರೇಕ್ಷಕರು ಥಿಯೇಟ್ರ್ ಬರೋದಕ್ಕೆ ಒಂದು ಪ್ರೀಮಿಯರ್ ಶೋ ಮಾಡ್ತೀನಿ. ಅದನ್ನು ಬೆಂಗಳೂರಿಂದ ಆಚೆ ಮಾಡಬೇಕು ಅಂತಿದೆ, ಎಲ್ಲಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಅದ್ರ ಬಗ್ಗೆ ತಯಾರಿ ನಡೀತಾ ಇದೆ. ಅಂದರೆ ಪ್ರೇಕ್ಷಕರನ್ನ ವಾಪಸ್ ಥಿಯೇಟ್ರಿಗೆ ಬರೋದಕ್ಕೆ. ಸೊ ಈ ವಿಷಯದಲ್ಲಿ ನಮ್ಮದು ಏನು ಜನಗಳ ನಂಬಿಕೆ ಗಳಿಸೋದಕ್ಕೆ ಚಿತ್ರರಂಗದವರು ಒಗ್ಗಟ್ಟಾಗಿ ಮನಸ್ಸು ಮಾಡಬೇಕು. ಇಲ್ಲಿ ನಾವು ಪತ್ರಕರ್ತರನ್ನ ಬಿಡ್ಬೋಣ, ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಈಗೇನೋ ಸಿನಿಮಾ ಬಗ್ಗೆ ಕಟ್ಟುವಾಗಿ ಹೇಳಿದ್ರು, ನೀವು ಅವ್ರನ್ನ ಅವಾಯ್ಡ್ ಮಾಡೋದು, ಅವ್ರನ್ನ ಪ್ರೆಸ್ ಮೀಟಿಗೆ ಕರೆಯಲ್ಲ, ಈ ಥರದ್ದೆಲ್ಲ ಮಾಡಬಾರ್ದು. ಕಟ್ಟುವಾಗಿ ಈ ಥರ ಹೇಳಿ, ನಮ್ಮ ಸಿನಿಮಾ ಚೆನ್ನಾಗಿದೆ, ಅದು ಗೆಲ್ಲುತ್ತೆ. ಈಗ ನಾಗರಾವ್ ಬಗ್ಗೆ ತಾರಾಸು ಅವರು ಅದು ಕೇರ್ಯಾವು ಅಂತ ಹೇಳಿದ್ದಕ್ಕೆ ನಾಗರಾವು ಏನು ಸೋಲಿಲ್ಲ, ಇವತ್ತಿಗೆ ಅದು ಕಲ್ಟ್ ಕ್ಲಾಸಿಕ್ ಆಗಿ ಉಳ್ಕೊಂಡಿದೆ. ಪ್ರೇಕ್ಷಕರು ಡಿಸೈಡ್ ಮಾಡ್ತಾರೆ. ಓಕೆ, ಬಟ್ ಈ ಒಂದು ಒಪಿನಿಯನ್ ಇದೆಯಲ್ಲ, ಅದು ಬರಬೇಕು. ಸಿನಿಮಾ ಬಗ್ಗೆ ಜೆನ್ಯೂನ್ ಆಗಿರೋಂಥ ಒಪಿನಿಯನ್ಗಳು ಜನ್ರೇಟ್ ಆಗಬೇಕು. ಮತ್ತು ಅದಕ್ಕೂ ಒಂದು ಶಿಸ್ತಿರಬೇಕು. ಬೇಕು ಅಂತ ಫೇಸ್ಬುಕ್ಕಲ್ಲಿ ಬರೆಯೋ ಪೋಸ್ಟ್ಗಳೆಲ್ಲನೂ ರಿವ್ಯೂಸ್ ಅಲ್ಲ. ಯಾಕಂದರೆ ಫೇಸ್ಬುಕ್ ರಿವ್ಯೂಸ್ಗಳಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಹಿಂದಿನ ದೇಶಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಯಿತಾ, ಅಲ್ಲಿ ಅವಶ್ಯಕತೆ ಇಲ್ಲದೇನೆ ಜಾತಿನೂ ಬಂದ್ಬಿಡುತ್ತೆ, ಅಜೆಂಡಾಗಳು ಬಂದ್ಬಿಡುತ್ತೆ, ಒಂದು ಪೊಲಿಟಿಕಲ್ ಆ್ಯಂಗಲ್ ಬಂದ್ಬಿಡುತ್ತೆ, ಈ ಥರದ್ದು ಬಂದ್ಬಿಡುತ್ತೆ. ಅದಕ್ಕೆ ನಾನು ಫೇಸ್ಬುಕ್ಕಲ್ಲಿ ಅಂದರೆ ಈ ಥರದ ಒಪಿನಿಯನ್ ರಿವ್ಯೂಸ್ ಅಂತ ಬರೀತಾರಲ್ಲ, ಅದ್ರ ಬಗ್ಗೆ ನಾನು ಯಾವಾಗಲೂ ಒಂದು ಅಂತರದಲ್ಲೇ ಇರ್ತೀನಿ. ಯಾಕಂದರೆ ಇದು ಚೆನ್ನಾಗಿತ್ತು, ನನಗೆ ಹರಿವು ಟೈಮಲ್ಲಿ ಬಂದಿದೆ, ಆದಿತ್ಯನ ಟೈಮಲ್ಲಿ ಬಂದಿದೆ, ಆಕ್ಟ್ಗೂ ಬಂದಿದೆ, 1920 ಬಂದಿದೆ, ನನಗೆ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಇದ್ರ ಮಧ್ಯೆ ಆಗುವಂಥ ಒಂದಷ್ಟು ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಅಂದರೆ ಒಂದು ಸತ್ವಯುತವಾದ ಲೇಖನಗಳು ಬರಬೇಕು, ಜನಗಳಿಗೆ ಅರ್ಥ ಮಾಡಿಸ್ಬೇಕು. ಈಗ ಕಾಟೇರ ಅನ್ನೋ ಒಂದು ಸಿನಿಮಾ ಕಂಪ್ಲೀಟ್ ಪಾಪ್ಯುಲರ್ ಸಿನಿಮಾ ಇದೆ, ಅದರಲ್ಲಿ ಬ್ಲಡ್ ಶೆಡ್ ಇದೆ, ಎಲ್ಲನೂ ಇದೆ. ಬಟ್ ಅದು ಆಚೆ ಅದರಲ್ಲಿ ಒಂದಷ್ಟು ಕಂಟೆಂಟ್ ಇದೆ, ಅದ್ರ ಬಗ್ಗೆ ಯಾರೂ ಮಾತಾಡಲೇ ಇಲ್ಲ. ಅದು ಆಗಬೇಕಾಗಿತ್ತು. ಅದು ಮೇನ್ ಮೀಡಿಯಾದಲ್ಲಿ, ಟಿ ವಿಯಲ್ಲಿ ಆಗ್ಬೋದು, ಪೇಪರಲ್ಲಿ ಆಗ್ಬೋದು, ಅದ್ರ ಡಿಸ್ಕಷನ್ ಆಗಬೇಕಾಗಿತ್ತು. ಅದರಲ್ಲಿ ಏನು ಉಳುವಾನೆ ಭೂಮಿ ಒಡೆಯ ಇಶ್ಯೂ ಬಂದಿದ್ದ ಟೈಮ್ ಆಗ್ಬೋದು, ಅದರಲ್ಲಿ ಆ ಕ್ಯಾರೆಕ್ಟರ್ಗಳಿರ್ಬೋದು,
ಅವ್ರು ಮಾತಾಡೋ ಇದಿರ್ಬೋದು, ಪರಿಕರಗಳಿಂದ ಹಿಡಿದು ಹಿನ್ನೆಲೆ ಆ ಡೀಟೇಲಿಂಗ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಒಂದು ಚಾರ್ಲಿ ಸಿನಿಮಾ ಬರುತ್ತಾ ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು. ಕಾಂತಾರ ಬರುತ್ತಾ ಅದ್ರ ಬಗ್ಗೆ ಡಿಸ್ಕಷನ್. ಹಂಗಂತ ಬರೀ ಗೆದ್ದಿರೋ ಸಿನಿಮಾ ಅಂತ ಹೇಳ್ತಲ್ಲ, ಈ ಗೆದ್ದಿರೋ ಸಿನಿಮಾ ಹೆಸರು ಹೇಳಿದ್ರೆ ಬೇಗ ಗೊತ್ತಾಗತ್ತೆ ಅಂತ, ಆಯಿತಾ. ಅದಲ್ದಿರೋನು ಪಾಪ್ಯುಲರ್ ಸಿನಿಮಾಗಳಿರ್ತವೆ, ಅದರಲ್ಲೂ ಒಂದಷ್ಟು ಪಾಯಿಂಟ್ಸ್ ಇರುತ್ತೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು, ವಿಮರ್ಶೆಗಳಾಗಬೇಕು, ಇದು ಆಗಬೇಕು, ಪಬ್ಲಿಸಿಟಿನೂ ಆಗಬೇಕು, ಇದು ಆಗಬೇಕು. ಒಟ್ಟು ಏನಂತಾರೆ, ಫಸ್ಟ್ ನಾವೆಲ್ಲರೂ ಸೇರಿ ಪ್ರೇಕ್ಷಕರ ನಂಬಿಕೆನ ಗಳಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಒಟ್ಟಾಗಬೇಕು. ಒಗ್ಗಟ್ಟಲ್ಲಿ ಹೋದ್ರೇನೆ ಆಗೋದು, ಒಬ್ಬೊಬ್ಬರು ಮಾಡಿದ್ರೆ ಆಗಲ್ಲ. ಯಾಕಂತಂದ್ರೆ ನಿಮ್ಗೆ 20-30 ಸಿನಿಮಾ ಈ ಥರದ ಫಾಲ್ಸ್ ಇದ್ರಲ್ಲಿ ಬಂದ್ಬಿಟ್ಟು ಅದ್ರ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಗೊತ್ತಾಗೋದೇ ಇಲ್ಲ. ಅದೇ ಆಗಿರೋದು ಇವತ್ತು. ಅಂದ್ರೆ ಒಳ್ಳೆ ಸಿನಿಮಾ ಬಂದಾಗ್ಲೂ ಇದು ಇನ್ನೊಂದು ಮತ್ತೊಂದು ಅಂತ ಕಳಿಸ್ತಾರೆ. ಅವಾಗ ಮಾಧ್ಯಮದವರನ್ನು ಒಂದ್ ಸ್ವಲ್ಪ ಎಚ್ಚೆತ್ಕೋಬೇಕು, ಗಟ್ಟಿ ಮನ್ಸು ಮಾಡಿ ಅದ್ರ ಬಗ್ಗೆ ಹಾನೆಸ್ಟ್ ಒಪಿನಿಯನ್ ಹೇಳ್ಬೇಕು. ಮತ್ತೆ ಅಥೆಂಟಿಕ್ ಆಗಿ ನಂಬರ್ಸ್ ಗೊತ್ತಾಗ್ದಿರಾನೆ ಅಷ್ಟು ಕೋಟಿ ಮಾಡ್ತು ಇಷ್ಟು ಕೋಟಿ ಮಾಡ್ತು ಈ ನಂಬರ್ಗಳೇನೋ ಬಿಟ್ಕೊಡ್ಬೇಕು. ಯಾಕಂತಂದ್ರೆ ನನಗೆ ಇದನ್ನ ತೆಲುಗು ಪ್ರೊಡ್ಯೂಸರ್ ಒಬ್ರು ಹೇಳಿದ್ದು, ಕಲೆಕ್ಷನ್ ಪ್ರೇಕ್ಷಕರಿಗೆ ಯಾಕೆ ಬೇಕು ಅಂತ. ಇದು ತುಂಬ ರಾಂಗ್ ಎಕ್ಸಾಂಪಲ್, ಅಂದರೆ ತುಂಬ ಕೆಟ್ಟ ಪದ್ಧತಿ ಅಂತ. ಪ್ರೇಕ್ಷಕರು ಕಲೆಕ್ಷನ್ ನೋಡಿ ಸಿನಿಮಾ ನೋಡಬಾರ್ದು. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾ ನೋಡಬೇಕು. 10 ಕೋಟಿ ಮಾಡ್ತಂತೆ, 50 ಕೋಟಿ ಮಾಡ್ತಂತೆ, 100 ಕೋಟಿ ಮಾಡ್ತಂತೆ ಅನ್ನೋ ಕಾರಣಕ್ಕೆ ಸಿನಿಮಾ ನೋಡಬಾರ್ದು. ಇದೇನಾಗುತ್ತೆ, ನಿಮ್ಮನ್ನ ಅವ್ರೊಂಥರ ಮಾರ್ಕೆಟ್ನ ಒಂದು ಮಾಫಿಯಾದಲ್ಲಿ ಅವ್ರನ್ನ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋದು. ಇದಷ್ಟು ಒಳ್ಳೇದಲ್ಲ ಅಂತ. ಓಕೆ, ಸೊ ಅಂದರೆ ನಿಮಗೆ ಪ್ರೇಕ್ಷಕರಿಗೆ ಬೇಕಾಗಿರೋದೇನು ಒಳ್ಳೆ ಸಿನಿಮಾ ಅಷ್ಟೇ. ಅವ್ರು ಹೀರೋ ಸಿನಿಮಾ ನೋಡ್ಕೊಳ್ಳಿ, ಅವ್ರು ಹೀರೋಯಿನ್ ಸಿನಿಮಾ ನೋಡ್ಕೊಳ್ಳಿ, ಏನೋ ನೋಡ್ಕೊಳ್ಳಿ. ಅವರು ಪ್ರೇಕ್ಷಕರು ಬಾಯಲ್ಲಿ ಬಾಕ್ಸ್ ಆಫೀಸಲ್ಲಿ ಅಷ್ಟು ಕಲೆಕ್ಷನ್ ಐತೆ, ಈ ಕಲೆಕ್ಷನ್ ಐತೆ ಅಂತೆ, ಈ ಪದ್ಧತಿಗಳು ಹೋಗ್ಬಿಡ್ಬೇಕು. ಸಿನಿಮಾ ಚೆನ್ನಾಗಿದೆ ಬರ್ಬೇಕು, ಚೆನ್ನಾಗಿರ್ಬೇಕು. ಯಾರದೇ ನಂದಾಗಲಿ ಯಾರದೇ ಆಗಲಿ, ಇಷ್ಟ ಆಗಿಲ್ಲ, ಇಷ್ಟ ಆಯಿತು. ಈಗ ಒಂದು ಸ್ವಲ್ಪ ನಾವು ಗಟ್ಟಿ ಮನಸ್ಸು ಮಾಡ್ಕೊಳ್ಳಿಲ್ಲ ಅಂದರೆ ಪ್ರೇಕ್ಷಕರನ್ನ ಮತ್ತೆ ನಂಬಿಕೆ ಗಳಿಸೋದು ತುಂಬ ಕಷ್ಟ ಇದೆ. ನಿಜ. ಈ ಕಲರ್ಸು ಮತ್ತು ಈ ಕ್ರಾಫ್ಟ್ನ ನೋಡ್ತಾ ಇದ್ದರೆ ಆಗಲೇ ಎಲ್ಲರಿಗೂ ಗೊತ್ತು, ಮನ್ಸವರೇ ನಿಮ್ಮ ಕಲಾ ವಿಭಾಗ ಅಥವಾ ನೀವು ಕಲ್ತಿರೋದು ಅಥವಾ ನಿಮ್ಮ ಇದು ಎಲ್ಲ. ಅಂದರೆ ಈ ಥರದ್ದು, ಈಗ ನಾನು ಸೂರಿ ಸರ್ನ ಕೂಡ ಎಕ್ಸಾಂಪಲ್ ತೊಗೊತೀನಿ. ಅಂದರೆ ಆ ಥರದ್ದು ಮೈಂಡ್ ಸೆಟ್ಸ್, ಆ ಥರದ್ದು ನಿಮ್ಮ ಆ ಥರದ್ದು ಒಂದು ಸಮುದಾಯದಲ್ಲಿ ಸಿನಿಮಾ ಅಂತ ಮಾಡೋಕ್ಕೆ ಬಂದಾಗ ಆ ಕ್ರಾಫ್ಟು, ಆ ಕಲರ್ಸು ಮತ್ತು ಏನು ಕ್ಯಾನ್ವಾಸ್ ಅಂತ ಹೇಳಿದ್ರೆ ಯಾವಾಗಲೇ ತುಂಬ ಚೆನ್ನಾಗಿ, ಅದು ಎಲ್ಲರೂ ಪೇಂಟಿಂಗ್ ಅಂತಾರೆ, ಫ್ರೇಮ್ಸ್ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತಾರೆ. ಅದು ಎಲ್ಲದರ ಸೂಚಕಗಳೇನಿದೆ ಅದಷ್ಟೂ ವಿಜುವಲಿ, ಮ್ಯೂಸಿಕಲಿ ಕೂಡ ಅದೇ ಮೈಂಡ್ ಸೆಟ್ಟಲ್ಲಿ ಅದೇ ಥರದೊಂದು ಪ್ರೆಸೆಂಟ್ಸ್ನ ಮಾಡೋಕ್ಕೆ ಹೊರಟಿರ್ತಾರೆ. ಈ ಸಿನಿಮಾ ದೂರತಿರಾಯನ ನಮಗೆ ಆ ರೀತಿ ಕಾಣ್ತಿದೆ. ಫಸ್ಟು ನೀವು ಅದೊಂದು ಸಣ್ಣ ಬ್ರಿಡ್ಜ್ ಮೇಲೆ ಇದೊಂದು ಕಂಟೆಂಟ್ ಬಿಟ್ಟಾಗಲೇ ನಾನು ನಿಮಗೆ ಫೋನ್ ಮಾಡಿದ್ದೆ, ಇದೇನೋ ಬೇರೆ ಹೇಳ್ತಾ ಇದೆ, ಇದೇನೋ ಬೇರೆ ಮಾತಾಡ್ತಿದೆ ವಿಷಯ ಅಂತ. ಸೊ ಈ ಒಂದು ಇಬ್ಬರು ಈ ಪಾತ್ರಧಾರಿಗಳ ಬಗ್ಗೆ ಮಾತಾಡ್ತಿರೋದು, ಅಂದರೆ ನಾಟ್ ಓನ್ಲಿ ಕಂಟೆಂಟ್, ಅಂದರೆ ಆ ಕತೆಗೆ ಆಯ್ಕೆ ಮಾಡ್ಕೊಳ್ಳೋ ಪಾತ್ರಧಾರಿಗಳು ಕೂಡ ತುಂಬ ಸತ್ವಯುತವಾಗಿರ್ತವೆ. ಮತ್ತು ಅದೇನೋ ಮಾತಾಡ್ತಿರುತ್ತೆ, ಆ ಫೇಸ್ಗಳೇನೋ ಹೇಳ್ತಾ ಇದ್ದಾವೆ, ಅದೇನೋ ಹೊಸ್ದಾಗಿ ಕಾಣ್ತಾ ಇರುತ್ತೆ, ನಮ್ಮನ್ನೆಲ್ಲೆಲ್ಲೋ ಕನೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಈ ಒಂದು ಕ್ರಿವ್ ಬಗ್ಗೆ ಮಾತಾಡ್ತಿರೋದಾದರೆ ಫಸ್ಟ್ ಕ್ಯಾಮ್ರಾಮನಿಂದ ಹೇಳ್ತೀನಿ. ಆಯ್ಕೆ, ನಿಮ್ಮ ಆಯ್ಕೆಗಳು ಯಾಕೆ ಮನ್ಸೂರಿಗೆ ಈ ಆಯ್ಕೆಗಳು ಇವರೇ ಬೇಕಿತ್ತು ಅಂತ. ಈಗ ಕಮರ್ಷಿಯಲ್ ಸಿನಿಮಾ ಮಾಡಕ್ಕೆ ಹೋಗ್ತಾ ಇದ್ದೀರಾ, ನೀವು ಯಾಕೆ ಆರಾಮಾಗಿ ಒಂದಿಬ್ಬರು ಸ್ಟಾರ್ಗಳನ್ನ ಹಾಕ್ಕೊಂಡು, ಒಂದು ಎಲ್ಲ ಸ್ಟಾರ್ ಹೆಸರಿರೋಗಳನ್ನ ಹಾಕ್ಕೊಂಡು ಚಚ್ಬೋದಿತ್ತು. ಅದಕ್ಕೆ ಬಡ್ಜೆಟ್ ಮ್ಯಾಟ್ರ್ ಆಗುತ್ತೆ. ಫಸ್ಟ್ ಸ್ಟಾರ್ಗಳನ್ನ ಅಫೋರ್ಡ್ ಮಾಡಬೇಕು ಅಂತಂದರೆ ಇಲ್ಲಿ ಕಂಪ್ಲೀಟ್ ಬಡ್ಜೆಟ್ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಸ್ಟಾರ್ ಅಂತಂದರೆ ಅವ್ರು ಬರೀ ಆ ದೇಹ ಅಷ್ಟೇ ಬರೋಲ್ಲ, ಅದ್ರ ಜೊತೆಗೆ ಇಷ್ಟು ಕಂಡೀಷನ್ಸ್ ಇರುತ್ತೆ, ಖರ್ಚುಗಳಿರುತ್ತೆ. ನನಗೊಂದು ಟ್ರಾವೆಲ್ ಸಿನಿಮಾದಲ್ಲಿ ಆ ಖರ್ಚುಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಟ್ರಾವೆಲ್ ಸಿನಿಮಾ ಮಾಡೋದು ಕಷ್ಟ. ಅಂದರೆ ನಿಮಗೆ ಸ್ಟಾರ್ಗಳನ್ನ ಇಟ್ಕೊಂಡು ನೀವು ರೋಡಲ್ಲಿ ಎಲ್ಲಂದ್ರಲ್ಲಿ ಶೂಟ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ತುಂಬ ಕಷ್ಟ ಆಗುತ್ತೆ. ಆ ಝೋನ್ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ. ಅಂದರೆ ನಿಮ್ಗೆ ಎಲ್ಲರೂ ಅಷ್ಟು ನೋನ್ ಫೇಸ್ ಆಗಿಬಿಟ್ರೆ ಸ್ಟಾರ್ಗಳನ್ನ ಅವ್ರಿಗೆ ನಿಮಗೆ ಅಷ್ಟೂ ಫಿಲ್ ಮಾಡಬೇಕಾಗತ್ತೆ. ಹೊಸಬ್ನ ಇಟ್ಕೊಂಡು ಅಷ್ಟು ಕಂಫರ್ಟ್ ಝೋನಲ್ಲಿ, ಅಂದರೆ ಜಾಸ್ತಿ ನೋನ್ ಅಲ್ದಿರೋ ಫೇಸ್ನ ಇಟ್ಕೊಂಡು ಮಾಡಿದಷ್ಟು ಕಂಫರ್ಟ್ ಝೋನಲ್ಲಿ ಸ್ಟಾರ್ನ ಇಟ್ಕೊಂಡು ಟ್ರಾವೆಲ್ ಸಿನಿಮಾ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವ್ರನ್ನ ಅಫೋರ್ಡ್ ಮಾಡಬೇಕು ಅಂದರೆ ಜಾಸ್ತಿ ಬಡ್ಜೆಟ್ ಆಗುತ್ತೆ. ಈಗ ಅದೇ ಪ್ರೀವಿಯಸ್ ಡಿಸ್ಕಷನಲ್ಲಿ ಈಗ ನಾವು ಈ ಪ್ರೇಕ್ಷಕರ ಥಿಯೇಟ್ರಿಗೆ ಬರೋದು ನಂಬಿಕೆ ಕಡಿಮೆ ಇರೋದ್ರಿಂದ
ಈಗ ಅಷ್ಟು ಬಡ್ಜೆಟ್ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ಅನ್ನೋ ಒಂದು ಕ್ವಶನ್ ಇರೋದ್ರಿಂದ ಸ್ವಲ್ಪ ಬಡ್ಜೆಟ್ನ ನೋಡ್ಕೊಂಡು ಮಾಡಬೇಕಾಗತ್ತೆ. ಜೊತೆಗೆ ಇದು ಈ ಡಿ ಕ್ರಿಯೇಷನ್ ಕಡೆಯಿಂದ ನನ್ನ 3ನೇ ಸಿನಿಮಾ ಆಗಿರೋದ್ರಿಂದ ಈ ಡಿ ಕ್ರಿಯೇಷನ್ ಬಡ್ಜೆಟ್ ಏನಿದೆ ಅದು ನನ್ನ ಬಡ್ಜೆಟ್. ಓಕೆ, ಇದು ಯಾರೋ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ ನಾನು ಸಿನಿಮಾ ಮಾಡ್ತೀನಿ ಅಂತಲ್ಲ, ಇಲ್ಲಿ ಏನು ದುಡ್ಡು ಹಾಕ್ತಾರೆ ನಂದೇ ದುಡ್ಡು ಅನ್ನೋ ಥರದಲ್ಲೇ ನಾನು ಕೆಲಸ ಮಾಡೋದು. ಯಾಕಂದರೆ ಇದು 5 ವರ್ಷದಿಂದ ಬಂದಿರೋ ನಂಬಿಕೆ ಅದು. ಸೊ ಅಲ್ಲಿ ಪ್ರತಿಯೊಂದೂ ನನಗೆ ಅದು ಕಾನ್ಷಿಯಸ್ ಬರುತ್ತೆ, ಇಲ್ಲಿ ಖರ್ಚಾಗತ್ತಾ ಬೇಡ, ಖರ್ಚು ಉಳಿಸ್ಕೊಂಡು ಹಿಂಗೆ ಮಾಡ್ಬೋದು. ಇದು ಬಡ್ಜೆಟ್ ವೈಸು. ನೆಕ್ಸ್ಟ್ ಈ ಸಿನಿಮಾ ಮಾಡೋವಾಗ ನನಗೆ ಫ್ರೇಮ್ಸ್ ಹೆಂಗಿರಬೇಕು. ಈಗ ನಾನು ಚೂಸ್ ಮಾಡೋ ಸಿನಿಮಾಟೋಗ್ರಾಫರ್ಸ್ ಹೆಂಗಂತಂದರೆ, ನಂಗೆ ಪ್ರತಿ ಸಿನಿಮಾದು ಅದು ಏನೋ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ನನಗೆ ಸಿನಿಮಾಟೋಗ್ರಾಫರ್ಸ್ ರಿಪೀಟ್ ಆಗ್ತಾನೇ ಇಲ್ಲ. ಹರಿವು ಆನಂದ್ ಅಂತ ಮಾಡಿದೆ, ಅವ್ನು ನಾಟಿ ಚರಾಮಿಗೆ ಅವ್ನು ಬ್ಯುಸಿ ಆಗ್ದ. ನಾಟಿ ಚರಾಮಿಲಿ ಗುರುಪ್ರಸಾದ್ ನರ್ನಾಡ್ ಅಂತ ಅವನು ಫಸ್ಟ್ ಸಿನಿಮಾ ಮಾಡ್ದ, ಸೆಕೆಂಡ್ ಸಿನಿಮಾಗೆ ಅವ್ನು ಸಿಗಲಿಲ್ಲ. ಅದು ನೆಕ್ಸ್ಟ್ ಆ್ಯಕ್ಟ್ 97ಗೆ ಸತ್ಯಾಗ್ರಹ ಸರ್ ಬಂದರು, ಅವ್ರ ಜೊತೆ 1922 ಮಾಡಬೇಕಾಗಿತ್ತು, ಅವ್ರು ಸಿಗಲಿಲ್ಲ. ಅಲ್ಲಿ ಶಿವು ಬಿ ಕೆ ಕುಮಾರ್ ಬಂದರು. ಅಂದರೆ ಅದ್ಭುತ ಅವರ ಒಳ್ಳೆ ಸಿನಿಮಾಟೋಗ್ರಾಫರೇ. ಇದಾದ್ಮೇಲೆ ಮತ್ತೆ ಸತ್ಯಾಗ್ರಹ ಸರ್ ಬರಬೇಕಾಗಿತ್ತು, ಬ್ಯುಸಿ ಆಗ್ಬಿಟ್ರು. ಸೊ ಡೇಟ್ಸ್ ಕ್ಲಾಸ್ ಆಯಿತು. ಆವಾಗ ನಂಗೆ ನೆಕ್ಸ್ಟು ನಾನೇನು ಮಾಡ್ತೀನಿ ಅಂತಂದರೆ, ನನಗೆ ಪ್ರತಿ ಸಿನಿಮಾಟೋಗ್ರಾಫರ್ದು ನಾನು ವರ್ಕ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವ್ರ ಕಾಂಬಿನೇಷನ್ಸು, ಕಲರ್ ಕಾಂಬಿನೇಷನ್ಸು, ಅವ್ರ ಫ್ರೇಮಿಂಗ್ಸು, ಈ ಕತೆಗೆ ಎಕ್ಸ್ಪೀರಿಯನ್ಸು ಮತ್ತು ಆ ಥರದ ಕಮರ್ಷಿಯಲ್ ಕಲರ್ ಟೋನಿಂದ ಮಾಡೋ ಅಂಥ ಸಿನಿಮಾಟೋಗ್ರಾಫರ್ಗೆ ಚಂದ್ರು ಸರ್ ಕರೆಕ್ಟಾಗಿರ್ತಾರೆ ಅಂತ ಅನ್ನಿಸ್ತು. ಅಂದರೆ ಇಲ್ಲಿ ಏನಂತಂದರೆ ಟ್ರಾವೆಲ್ ಇದು. ಇಲ್ಲಿ ಟ್ರಾವೆಲಲ್ಲಿ ಏನಾಗುತ್ತೆ ಅಂತಂದರೆ ಯಾವುದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಮತ್ತು ನಾವು ಶೂಟ್ ಮಾಡ್ತಾ ಇದ್ದಿದ್ದು ಮಳೆಗಾಲದಲ್ಲಿ, ಆಯಿತಾ. ಟ್ರಾವೆಲ್ ಅನ್ನೋದು ನಿಮ್ಮ ಶೂಟಿಂಗ್ ಅಂದರೆ ನೀವು ಏನಂದರೆ ಇಲ್ಲೆಲ್ಲ ಒಂದು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾರೆ, ಮನೇಲಿ ಶೂಟ್ ಮಾಡ್ತಾರೆ, ಬೆಳಗ್ಗೆ ಎದ್ದಲ್ಲಿ ಹೋಗ್ತೀರಾ, ಅಲ್ಲೆಲ್ಲ ರೆಡಿ ಇರುತ್ತೆ, ಶೂಟ್ ಮಾಡ್ತೀರಾ, ಸಂಜೆ ಪ್ಯಾಕಪ್ ಮಾಡ್ಕೊಂಡು. ಟ್ರಾವೆಲಲ್ಲಿ ಇಲ್ಲಿಂದ ಹೋಗೋವಾಗ ಏನಾಗೋದು ಗೊತ್ತಿಲ್ಲ. ಮತ್ತು ಇದರಲ್ಲಿ ಒಂದು 30 to 40% ಸಮುದ್ರ ಬರುತ್ತೆ. ಓಕೆ, ಸಮುದ್ರದಲ್ಲಿ ಹೋಗೋದು ಎಲ್ಲನೂ ಬರುತ್ತೆ. ಓಕೆ, ಸೊ ಆ ಟೈಮಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಕಾಲ್ ತಗೋಬೇಕಾಗತ್ತೆ. ನಾವು ಸ್ಕೆಡ್ಯೂಲ್ ಮಾಡಿದ್ರು ಆ ಇಮ್ಮಿಡಿಯೇಟಾಗಿ ಆ ಟೈಮಲ್ಲಿ ಆ ಅನ್ಸರ್ಟನಿಟಿ ವೆದರು ಏನು ಚಾಲೆಂಜಸ್ಸಲ್ಲಿ ಇಮ್ಮಿಡಿಯೇಟಾಗಿ ಕಾಲ್ ತಗೊಳ್ಳೋಂಥ ಎಕ್ಸ್ಪೀರಿಯನ್ಸ್ ಪರ್ಸನ್ ಬೇಕಾಗತ್ತೆ. ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನನಗೆ ಅದರ ವಿಜುವಲ್ಲು ಎಲ್ಲೂ ಕ್ವಾಲಿಟಿ ವಿಜುವಲ್ ಕಾಂಪ್ರಮೈಸ್ ಆಗದಿರೋ ಶಾರ್ಟ್ಸ್ ತೆಗಿಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ನನಗೆ ಚಂದ್ರು ಸರ್ ವರ್ಕ್ನ ತುಂಬ ವರ್ಷಗಳಿಂದ ಫಾಲೋ ಮಾಡಿ. ಯಾಕಂದರೆ ಅವರು ಬಚ್ಚನ್ಗೆ ಸಿನಿಮಾಟೋಗ್ರಾಫರ್ ಆಗಿದ್ದಾಗ ನಾನಲ್ಲಿ ಆರ್ಟ್ನ ಕೋಆರ್ಡಿನೇಟ್ ಮಾಡೋದಕ್ಕೆ ಒಂದು 1.5 ತಿಂಗಳು ಆ ಸಿನಿಮಾ ಕೆಲಸ ಮಾಡಿದ್ದೆ 2012ರಲ್ಲಿ. ಸೊ ಅವಾಗಲೇ ಅವರು ವರ್ಕ್ ನೋಡಿದ್ದೆ. ಸೊ ಅಲ್ಲಿಂದ ಅವ್ರ ವರ್ಕ್ನ ಅಬ್ಸರ್ವ್ ಮಾಡ್ತಾ ಇದ್ದಿಲ್ಲ. ಸೊ ಇವರು ಅದಕ್ಕೆ ಬೆಟರ್ ಅನ್ನಿಸ್ತು. ಸೊ ಹಂಗಾಗಿ ಅವ್ರನ್ನ ತಗೊಂಡ್ವಿ. ಸೊ ಬಕೇಶ್ ಕಾರ್ತಿಕ್ ನನಗೆ ಹಳೆ ಕಾಂಬಿನೇಷನ್ ಆಗಿದೆ, ಅವ್ರು ಬಂದರು. ಎಡಿಟರು ನಮ್ಮ ನಾಗೇಂದ್ರ ನಾತಿ ಚರಾಮಿ ಆ್ಯಕ್ಟ್ ಮಾಡಿದ್ದಾರೆ, ಸೊ ಅವ್ರು ಬಂದರು. ಆ್ಯಕ್ಟ್ರುಗಳು ಬಂದರು. ಈ ಆ್ಯಕ್ಟ್ರುಗಳು ಪಿಕ್ ಮಾಡಿದ್ದು ಹೆಂಗೆ ಅಂತಂದರೆ, ನನಗೆ ಈ ಸಿನಿಮಾಗೆ ಅರ್ಬನ್ ಲುಕ್ ಬೇಕು, ಆದರೆ ಶ್ರೀಮಂತರು ಅನ್ನಿಸ್ಬಾರ್ದು. ಈ ಮಿಡ್ಲ್ ಕ್ಲಾಸು, ಅಪ್ಪರ್ ಕ್ಲಾಸ್ಗೂ ಲೋಯರ್ ಇದಕ್ಕೂ ಮಿಡ್ಡಲ್ಲಿ ಇರ್ತಾರೆ. ಅಂದರೆ ಅರ್ನ್ ಮಾಡ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಜೊತೆಗೆ ಒಂದಷ್ಟು ಕನಸುಗಳು ಇಟ್ಕೊಂಡಿರ್ತಾರೆ. ಒಂದು ಥರದ ಫ್ಯಾಮಿಲಿ ಲುಕ್ಸ್, ಅಂದರೆ ನಮ್ಮ ಸುತ್ತಮುತ್ತ ಇರೋ ಅಂಥ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆ ಥರ ಲುಕ್ಸದು ಕ್ಯಾರೆಕ್ಟರ್ಸು ಬೇಕಾಗಿತ್ತು ನನಗೆ. ಅಂದರೆ ಆರ್ಟಿಸ್ಟ್ಗಳು ಬೇಕಾಗಿತ್ತು. ಸೊ ಅದಕ್ಕೆ ನಾನು ಹುಡುಕ್ತಾ ಇದ್ದಾಗ ವಿಜಯ್ ಕೃಷ್ಣ ಸಿಕ್ಕಿದ್ದು. ವಿಜಯ್ ಕೃಷ್ಣ ನನಗೆ ಅವ್ನು ಕಾಲೇಜಲ್ಲಿದ್ದಾಗಿಂದ ಗೊತ್ತು. ನಾನು 2008 ಕಾಲೇಜ್ ಬಿಟ್ಟು ಬಂದೆ, ಅಂದರೆ ನನ್ನ ಮಾಸ್ಟರ್ಸ್ ಮುಗೀತು. ಆ ಟೈಮಲ್ಲಿ ಇವನು CKP ಜಾಯ್ನ್ ಆಗಿದೆ ಅನ್ಸುತ್ತೆ. ಸೊ ಆ ಟೈಮಲ್ಲಿ ಆ ಕಾಲೇಜಲ್ಲಿ ನಾಟಕಗಳು ಮಾಡ್ತಾಯಿದ್ರು. ಸೊ ಒಂದು ನಾಟಕ ಸಿವಿಲೈಸೇಷನ್ ಅಂತಲೇ ಯಾವುದೋ ಒಂದು ನಾಟಕ, ಅದನ್ನು ಇನ್ನೊಂದು ಯಾವುದೋ. ಸೊ ಆ ನಾಟಕದಲ್ಲಿ ಲೀಡ್ ಮಾಡಿದ್ದ. ಸೊ ಅಲ್ಲಿ ನೋಡಿದೆ, ಈಗ ಇವನು ಚೆನ್ನಾಗಿದ್ದಾನಲ್ಲ ಅಂತ. ಅವಾಗೇ ನಾನು ಇನ್ನೂ ಡೈರೆಕ್ಟ್ ಆಗಿರಲಿಲ್ಲ, ಅವಾಗ ಆರ್ಟ್ ಡೈರೆಕ್ಷನ್ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ನೋಡಿದ ತಕ್ಷಣ ಸಖತ್ತಾಗಿದ್ದಾನಲ್ಲ ಅಂತ ಅನ್ಸೋನೆ, ಫಿಸಿಕ್ಕು, ಅವನ ಅಪಿಯರೆನ್ಸ್. ಅದಾದಮೇಲೆ ಅವನು ಕಾಲೇಜಲ್ಲೇ ಅವ್ನು ಕಂಟಿನ್ಯೂ ಆಗಿ ಅವನು ಥಿಯೇಟ್ರ್ ಗೀಟ್ರ್ ಅಂತ ಹೋಗಿದ್ದ, ಸಿಕ್ಕಿರಲಿಲ್ಲ ನನಗೆ, ಕನೆಕ್ಷನ್ ಇರಲಿಲ್ಲ. ಆ್ಯಕ್ಟ್ 2078 ಮಾಡಿದಾಗ ಆಡಿಷನ್ ಕರೆದಾಗ ಯಾವುದೋ ಒಂದು ಆಡಿಷನ್ದು ಇದು ಪೋಸ್ಟ್ ನೋಡ್ಬಿಟ್ಟು ಬಂದ್ಬಿಟ್ಟಿದ್ದ. ನಾನು ಆಫೀಸಲ್ಲಿದ್ದಾಗ ನೋಡಿದೆ, ನೀನು CKP ಅಲ್ವಾ ಬೈಲಿ ಅಂತ. ಮನ್ಸವ್ರೆ ನೀನೇನು ಬನ್ನಿ ಅಂದರೆ, ಆಡಿಷನ್ ಇತ್ತು ಕೊಡೋಕ್ಕೆ ಬಂದಿನಿ. ನೀನು ಆಡಿಷನ್ ಕೊಡೋದು ಬೇಡ ಅಂತೇಳಿ ನಾನು ಸೀದಾ ಆ್ಯಕ್ಟ್ 1978 ಒಂದು ಸಣ್ಣ ಪಾತ್ರ ಮಾಡ್ತಿದ್ದೆ. ಅಲ್ಲಿ ನೋಡಿದಾಗ
ಸಗದಾಗವನಿ ಅಂತ ಅನ್ನಿಸ್ತು. ಬಟ್ ಅದು ಸ್ಪೇಸ್ ಸಿಕ್ಕಿರ್ಲಿಲ್ಲ. ಅದಾದಮೇಲೆ ಅವನು 2-3 ಸಿನಿಮಾ ಮಾಡ್ದ ಅನ್ಸುತ್ತೆ. BTS ಒಂದು, ಕ್ಯಾಬ್ರೆ ಅಂತ ಒಂದು ಮಿನಿ ಸೀರೀಸ್ ಮಾಡ್ದ. ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡ್ದ ಅನ್ಸುತ್ತೆ. ಅದಾದಮೇಲೆ ಹಿಂದಿಗೆ ಹೋಗ್ಬಿಟ್ಟು ಕೇರಳ ಸ್ಟೋರಿ ಮಾಡ್ದ. ಫಸ್ಟ್ ಅವ್ರವ್ರು ಅಂತ ಒಂದು ವೆಬ್ ಸೀರೀಸ್ ಮಾಡ್ದ ಸೋನಿಗೆ. ಅದಾದಮೇಲೆ ಕೇರಳ ಸ್ಟೋರಿ ಮಾಡ್ದ. ಅದಾದಮೇಲೆ ಬಸ್ತರ್ ಅಂತ ಒಂದು ಮಾಡ್ದ. ಸುಮಾರು ಒಂದು ಬ್ರೂ ಕೀರ್ತಿ ಸುರೇಶ್ ಜೊತೆ ಒಂದು ಆ್ಯಡ್ ಮಾಡ್ದ. ಜೊತೆಗೆ ಈಗಲೂ ಯಾವುದೋ ಒಂದು 2-3 ಆ್ಯಡಲ್ಲಿ ಕಾಣಿಸ್ಕೊಂಡಿದ್ದಾನೆ. ಇದರಲ್ಲೆಲ್ಲ ಬ್ಯುಸಿ ಆಗಿದ್ದ. ಬಟ್ ನನಗೇನಂದರೆ ಆ ಕ್ಯಾರೆಕ್ಟರ್ಗೆ ಅವ್ನು ಸೆಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಕರೆಸಿ ನನ್ಗೆ ಬೇಕಾಗಿರೋಂಥ ಕ್ಯಾರೆಕ್ಟರ್ಗೆ ಅವನ್ನ ಕೂರಿಸ್ಕೊಂಡಿದ್ದು. ಹೀರೋಯಿನು ನಂಗೆ ತುಂಬ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗೋಯ್ತು. ಯಾಕಂತಂದರೆ ಇಲ್ಲಿ ನಟನೆ ಜೊತೆಗೆ ನನಗೆ ಲುಕ್ಸು ತುಂಬ ಇಂಪಾರ್ಟೆಂಟ್ ಇತ್ತು ಈ ಪಾತ್ರಕ್ಕೆ. ಕಮರ್ಷಿಯಲ್ ಆಗಿ ಹೇಳಬೇಕು ಅಂತಂದರೆ ಪ್ರೇಕ್ಷಕರಿಗೆ ಸ್ಕ್ರೀನಲ್ಲಿ ಬಂದಾಗ ಚೆಂದ ಕಾಣಿಸ್ಬೇಕು. ಬರೀ ಚೆಂದ ಕಾಣಿಸೋದಷ್ಟೇ ಅಲ್ಲ, ನನಗೆ ಆ ಮಿಡಲ್ ಕ್ಲಾಸ್ ಅಂದರೆ ಇಲ್ಲಿ ಆ ಪಾತ್ರ ಹೇಗಿರುತ್ತೆ ಅಂತಂದರೆ ತನ್ನ ಏನಲ್ಲ ಒಂದು ಲೈಫ್ ಸ್ಟೈಲ್ ಇದೆ, ತಾನು ಬಂದಿರೋ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದನ್ನು ಮೀರೋದಕ್ಕೆ ಪ್ರಯತ್ನ ಪಡ್ತಾರಂಥ ಒಂದು ಹುಡುಗಿ. ಓಕೆ, ಫೈನಾನ್ಷಿಯಲ್ ಸ್ಟ್ರಗಲಿಂದ ಬಂದು ಅದನ್ನು ಆಚೆ ದಾಟಿ ತನ್ನೊಂದು ಲೈಫ್ನ ಕಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರಂಥ ಹುಡುಗಿ. ಓಕೆ, ಅಲ್ಲಿ ಅರ್ಬನೈಸ್ ಥರನೂ ಕಾಣಿಸ್ಬೇಕು, ಅದೇ ಥರದಲ್ಲೇ ಆ ಮಿಡ್ಲ್ ಕ್ಲಾಸ್ ಫ್ಲೇವರು ಇರಬೇಕು. ಎರಡೂ ಮಿಕ್ಸ್ ಆಗಿರೋವಂಥದ್ದು ಹುಡುಕ್ತಾ ಇದ್ದಾಗ ನಮ್ಮ ಫ್ರೆಂಡ್ ಒಬ್ಬ ಅನಿಲ್ ಅಂತ ಅವನು ಸಜೆಸ್ಟ್ ಮಾಡಿದ್ದು. ರಂಗಶಂಕರದಲ್ಲಿ ಒಂದು ವರ್ಕ್ಶಾಪ್ಗೆ ಈ ಥರ ಒಂದು ಹುಡುಗಿ ಬಂದಿದ್ರು, ಅವ್ರು ಸೆಟ್ ಆಗ್ಬೋದ ನೋಡಿ ಅಂತೇಳಿ ಪ್ರೊಫೈಲ್ ಕಳಿಸೋದು ನೋಡಿದೆ. ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತದೆ ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಇವರು ಮ್ಯಾಚ್ ಆಗ್ತಾಯಿದ್ರು. ಸೊ ಅದಾದಮೇಲೆ ಅವ್ನು ಕರೆಸಿ ಲುಕ್ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಸೆಟ್ ಆಯಿತು. ಸೊ ಹಾಗಾಗಿ ಇವರಿಬ್ಬರು ಕಾಸ್ಟಿಂಗ್ ಆಯಿತು. ನಿಮ್ಗೆ ಆ ಸಿನಿಮಾ ನೋಡ್ತಾ ಇದ್ದಾಗ ಅವ್ರದ್ದು ಎಲ್ಲೂ ನಿಮಗೆ ಅದೊಂದು ಆ್ಯಕ್ಟ್ರಸ್ ಥರ ಅನಿಸಲ್ಲ, ಆ ಕ್ಯಾರೆಕ್ಟರ್ಸ್ ಥರನೇ ಟ್ರಾವೆಲ್ ಮಾಡ್ತಾರೆ. ಸೊ ಅದೊಂದು ತುಂಬ ಒಳ್ಳೆ ಕಾಸ್ಟಿಂಗ್ ಆಗಿದೆ. ಇಡೀ ಸಿನಿಮಾ ಇಬ್ಬರೇನಾ? ಸಿನಿಮಾ ಶುರುವಾದಾಗಿನ ಎಂಡ್ವರೆಗೂ ಅವರಿಬ್ಬರೇ. ಬಟ್ ಎಪಿಸೋಡ್ ಇದರಲ್ಲಿ ಬೇರೆ ಬೇರೆ ಆ್ಯಕ್ಟರ್ಸು ಬಂದೋಗ್ತಾರೆ. ಯಾಕಂತಂದರೆ ಟ್ರಾವೆಲಲ್ಲಿ ನಮ್ಗೆ ಯಾರು ಸಿಗ್ತಾ ಇರ್ತಾರಲ್ಲ, ಸಡನ್ನಾಗಿ ನಾವು ಇಲ್ಲಿಂದ ನಾವು ಗಾಂಧಿನಗರ ಹೋಗೋಷ್ಟೊತ್ತಿಗೆ ನಮ್ಗೆ ಅಲ್ಲಲ್ಲಿ ಯಾರೋ ಎಷ್ಟು ಜನ ಸಿಗ್ತಾರೆ. ಸೊ ಆ ಥರದಲ್ಲಿ ಟ್ರಾವೆಲಲ್ಲಿ ಒಂದೊಂದು ಎಪಿಸೋಡಲ್ಲಿ ಒಂದಷ್ಟು ಜನ ಇಂಟ್ರೆಸ್ಟಿಂಗ್ ನಟರು ನನ್ನ ಪ್ರೀವಿಯಸ್ ಸಿನಿಮಾದಲ್ಲಿ ಮಾಡಿದವರು, ಅದ್ರ ಜೊತೆಗೆ ಈ ಸಲ ನಮ್ಮ ಒಂದು ಆಸ್ಥಾನಕ್ಕೆ ಹೊಸ ಕಲಾವಿದರ ಎಂಟ್ರಿನೂ ಆಗಿದೆ. ಒಂದು ಇಂಟ್ರೆಸ್ಟಿಂಗ್ ಇದು ಟೀಮ್ ಅಂತೂ ಇದೆ ಟ್ರಾವೆಲಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ. ಸೊ ಬಟ್ ಇವರಿಬ್ಬರು ಮೇಯ್ನ್, ಕೊನೆಯಿಂದ ಲಾಸ್ಟ್ ಫ್ರೇಮ್ವರೆಗೂ ಎಲ್ಲ ಫ್ರೇಮಲ್ಲೂ ಇವರಿಬ್ಬರು ಇರ್ತಾರೆ. ಮೊನ್ನೆ ಸಾಂಗ್ ರಿಲೀಸ್ ಪ್ರೆಸ್ ಮೀಟಲ್ಲಿ ನಿಮ್ಮದು ಮಾತು ಕೇಳ್ತಾ ಇದ್ದೆ, ದೇವರಾಜ್ ಸರ್ ಬಗ್ಗೆ, ಅಂದರೆ ನಿಮ್ಮ ಪ್ರೊಡ್ಯೂಸರು ಡಿ ಕ್ರಿಯೇಷನ್ಸು. ಯೂಶ್ವಲಿ ಒಬ್ಬ ಡೈರೆಕ್ಟ್ರು ಅಥವಾ ಒಂದು ಪ್ರೊಡಕ್ಷನ್ ಹೌಸ್ ಜೊತೆಗೆ ಸಂಬಂಧ, ಒಂದು ಸಿನಿಮಾ 2 ಸಿನಿಮಾ ಆದಮೇಲೆ ಏನೋ ಒಂದು ಆಗುತ್ತೆ. ಬಟ್ ಈ 5 ವರ್ಷ ಅಥವಾ ಈ ಒಂದು ಟ್ರಾವೆಲು ಅಂದರೆ ಎಕ್ಸೆಪ್ಟ್ ಅಂದರೆ ಸಿನಿಮಾ ಏನಾದರೂ ಆಗಲಿ ಅದೊಂದು ಬಾಂಡಿಂಗು ಮತ್ತು ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು ನೀವು ಹೇಳ್ತಾ ಇದ್ರಿ. ನಾನು ತುಂಬ ಅಂದರೆ ಏನು ಮಾಡೋದು ಅಂತ ಕೂತಿದೆ. ಸೊ ಬೇರೆ ಏನು ಮಾಡೋದು ಅಂತಂದಾಗ ಅವರೇ ಬಂದು ಇನ್ನೊಂದು ಮಾಡೋಣ ನಡಿ ಹೋಗೋಣ ಅನ್ನೋ ಒಂದಷ್ಟು ಜೋಶ್ ತುಂಬ್ತಾರಂದರೆ ಅವರ ಸಿನಿಮಾ ಟೇಸ್ಟ್ ಎಂಥದ್ದು ಅನ್ನೋದು ನನ್ನ ಪ್ರಶ್ನೆ. ಅಂದರೆ ಅವರು ವಿಷನ್ ಟುವರ್ಡ್ಸ್ ಸಿನಿಮಾ ಎಷ್ಟು, ಯಾಕೆಂದರೆ ಅವರ ಬ್ಯಾನರಲ್ಲಿ ಬಂದಿರೋಂಥ ಸಿನಿಮಾಗಳು ಅವ್ರು ಪ್ರೊಡಕ್ಷನ್ ಮಾಡಿರೋಂಥದ್ರಲ್ಲಿ ದುಡ್ಡು ಮಾಡಿರೋದು ಯಾವುದು ಅಷ್ಟು ದೊಡ್ಡದಾಗಿ ಎಲ್ಲೂ ಕಾಣಲಿಲ್ಲ. ಸೊ ಆ ಒಂದು ವಿಚಾರಕ್ಕೆ ಇದು ಏನಾಗುತ್ತೆ ಅಂತಂದರೆ, ನನಗೆ ದೇವರಾಜ್ ಸರ್ ಅಂದರೆ ನನಗೆ 3ನೇ ಪ್ರೊಡ್ಯೂಸರು. ಹರಿವುಗೆ ಗಿರೀಶ್ ಗೌಡ ಅಂತ, ನತಿಚರಾಮಿಗೆ ರಮೇಶ್ ರೆಡ್ಡಿ, ಇವರು ದೇವರಾಜ್ ಸರ್ ನನ್ನ 3ನೇ ಪ್ರೊಡ್ಯೂಸರು. ಬಟ್ ಇಲ್ಲಿ ಪ್ರೊಡ್ಯೂಸರ್ ಇವ್ರ ಸೆನ್ಸ್ ಬೇರೆನೇ ಇದೆ. ಅಂದರೆ ಇವ್ರಿಗೆ ಬರೀ ಸಿನಿಮಾ ಅನ್ನೋದು ಬರೀ ದುಡ್ಡು ಮಾಡೋದಲ್ಲ, ದುಡ್ಡು ಮಾಡಬೇಕು. ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅದು ಅವ್ರ ಕನ್ಸರ್ನ್ ಇದ್ದೇ ಇರುತ್ತೆ. ಅದು ಲಾಭಕ್ಕೋಸ್ಕರ ಮಾಡೋ ಸಿನಿಮಾಗಳೆಲ್ಲ ಇವರು. ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಕವರಿ ಆಗಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಅಂದರೆ ಆ ಸಿನಿಮಾದಿಂದ ಒಂದು 4 ಜನಕ್ಕೆ ಏನೋ ಒಂದು ಮೆಸೇಜ್ ಹೋಗಬೇಕು. ಹಂಗಂತ ಹೇಳ್ಬಿಟ್ಟು ಇವರು ಅವಾರ್ಡ್ ಕನ್ಸರ್ನ್ ಪ್ರೊಡ್ಯೂಸರ್ ಅಂತೂ ಅಲ್ಲ, ಅವಾರ್ಡ್ಗೋಸ್ಕರ ಸಿನಿಮಾ ಮಾಡಬೇಕು ಅದಲ್ಲ. ಒಳ್ಳೆ ಸಿನಿಮಾ ಅನ್ಸ್ಕೋಬೇಕು, ದುಡ್ಡು ಮಾಡಬೇಕು. ಸೊ ಆ ಥರ ಕನ್ಸರ್ನ್ ಇರೋಂಥ ಥಿಯೇಟ್ರಿಗೆ ಅಂತಲೇ ಸಿನಿಮಾ ಮಾಡೋ ಆಸೆ ಇಟ್ಕೊಂಡಿರೋಂಥ ಪ್ರೊಡ್ಯೂಸರು. ಸೊ ನನಗೆ ಇವರು ಆ್ಯಕ್ಟ್ 1978 ಇವ್ರು ಪರಿಚಯ ಆಗಿದ್ದು, ಅಲ್ಲಿಂದ ಶುರುವಾಗಿದ್ದು ಬಾಂಡು. ಸೊ ನನಗೇನಂತಂದರೆ ನನ್ನ ಪ್ರತಿ ಸಿನಿಮಾನೂ ನನಗೇನು ಎಫರ್ಟ್ ಹಾಕ್ಬೇಕೋ ಆ ಎಫರ್ಟ್ ಹಾಕ್ತೀನಿ. ಬಟ್ ನನ್ನ ಎಫರ್ಟ್ನ ತುಂಬ ಚೆನ್ನಾಗಿ ಗುರುತಿಸಿದ್ರು. ಅಲ್ಲಿಂದ ಇವ್ರಿಗೆ ಒಂದು ನಂಬಿಕೆ,
ನನ್ನ ಒಪಿನಿಯನ್ ಏನಂದ್ರೆ ಒಬ್ಬ ಡೈರೆಕ್ಟ್ರಾಗಿ ನಾನು ಹೇಳೋದಂತಂದರೆ ನೀವು ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ನೀವು ನಿಮಗೆ ದುಡ್ಡು ಹಾಕಿರೋ ನಂಬಿಕೆನ ಕಳ್ಕೊಬೇಡಿ. ನೀವು ಅವ್ರ ಜೊತೆ ನೆಕ್ಸ್ಟ್ ಸಿನಿಮಾ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಾರೆ ನಮಗೆ ಅವರೊಬ್ಬರಿಂದಾಗಿ ಒಂದು ಮಿನಿಮಮ್ 200 - 300 ಫ್ಯಾಮ್ಲಿಗೆ ಊಟ ಸಿಗುತ್ತೆ. ಹೌದು, 200 - 300 ಫ್ಯಾಮ್ಲಿಗೆ. ಹೌದು. ಈಗ ಅಣ್ಣವ್ರು ಹೇಳಿದ್ರಲ್ಲ ಅನ್ನದಾತರು ಅಂತ, ಅದು ತುಂಬ ದೊಡ್ಡ ಪದ. ಅದು ಆ ಪ್ರೊಡ್ಯೂಸರ್ಗೆ ಆ ವ್ಯಾಲ್ಯೂ ಇದೆ. ಅವ್ರು ಅದೇ ದುಡ್ಡನ್ನ ತಗೊಂಡೋಗ್ಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಲಾಭ ಮಾಡ್ತಾರೆ. ಬಟ್ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾರಲ್ಲ, ಆ ಥರ ತುಂಬ ರೇರ್ ಕೇಸಲ್ಲಿ ಸಿಗೋಂಥ ಪ್ರೊಡ್ಯೂಸರು. ನಾನು ಆ ಒಂದು ಅವರ ನನ್ನ ಥಾಟ್ಸು, ನನ್ನ ಥಿಯರಿಗಳಿಗೆ ಇವರು ಆ ಕರೆಕ್ಟಾಗಿ ಮ್ಯಾಚ್ ಆದರು. ಸೊ ಹಾಗಾಗಿ ಆ ಬಾಂಡಿಂಗ್ ಬೆಳೀತು. ಬಾಂಡಿಂಗ್ ಬೆಳೆದ್ರೆ ನಮ್ಮ ಕನ್ಸರ್ನು, ನಮ್ಮ ಎಕ್ಸಿಕ್ಯೂಷನ್ ಪ್ಲ್ಯಾನು ಇದು ಅವ್ರಿಗೆ ಇಷ್ಟ ಆಗಿ ಅದು ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ, ಸೊ 3 ಸಿನಿಮಾ ಒಟ್ಟಿಗೆ ಮಾಡೋವಾಗಾಯಿತು. ಬಟ್ ನನಗೆ ದೇವರಾಜ್ ಸರ್ದು ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿ ಹೇಳೋದಂದರೆ ಇಂಥವ್ರ ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಬೇಕು. ಯಾಕಂದರೆ ಇವ್ರ ಕತೆ ಚೂಸ್ ಮಾಡೋದಿದೆಯಲ್ಲ, ಆ ಸೆನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ ಇವ್ರಿಗೆ. ಒಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋಂಥ ಸುಮಾರು ಜನ ಪ್ರೊಡ್ಯೂಸರ್ಸ್ ಇರ್ಬೋದು, ಬಟ್ ಒಳ್ಳೆ ಕತೆ ಚೂಸ್ ಮಾಡೋಂಥ ಸೆನ್ಸಿಬಿಲಿಟಿ ಇದೆಯಲ್ಲ, ಆ ಥರ ಪ್ರೊಡ್ಯೂಸರ್ಸ್ ತುಂಬ ಕಡಿಮೆ. ಸೊ ಆ ಥರ ರೇರ್ ಆ್ಯಂಡ್ ರೇರೆಸ್ಟ್ ಪ್ರೊಡ್ಯೂಸರು ದೇವರಾಜ್ ಸರ್. ಇಂಥವ್ರು ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು. ಆಗ ಬರೋ ಸಿನಿಮಾ ಪ್ರತಿಯೊಂದೂ ಒಂದು ಕಂಟೆಂಟ್ ವೈಸು, ಕ್ವಾಲಿಟಿ ವೈಸು ಒಳ್ಳೆ ಸಿನಿಮಾನೇ ಬರ್ತಾರೆ. ಆ್ಯಂಡ್ ಮನ್ಸೂರಿಗೆ ನೀವು ಹುಟ್ಟಿರೋ ಜಾಗ, ಬೆಳೆದಂಥ ಪರಿಸರ, ನೋಡಿರೋಂಥ ಜನ ಅಥವಾ ಕಾಲೇಜು, ಬೆಳೆದಿರೋಂಥ ರೀತಿ, ಸಿನಿಮಾಗಳು, ಈ ಜರ್ನಿಲಿ ಅಂದರೆ ನಿಮ್ಮ ಮೋಟಿವ್ ಏನು ಅಂತಂದರೆ, ಈ ಥರದ ಕಥೆಗಳು ಸಿನಿಮಾದಿಂದ ಸಿನಿಮಾಗೆ ಎಲ್ಲವೂ ಭಿನ್ನನೇ, ಯಾವುದೂ ಒಂದು ಲೇಯರ್, ಒಂದು ಜಾನ್ರಲ್ಲಿ ಇಲ್ಲ. ಸೊ ಸಿನಿಮಾ ಅಂತ ವಿಜುವಲೈಸ್ ಮಾಡಿದಾಗ ಅಥವಾ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡಾಗ, ನೀವು ದೃಶ್ಯವಾಗಿ ಅದನ್ನು ಹೇಳೋಕೆ ಹೊರಟಾಗ ನಿಮ್ಮ ಮೋಟಿವ್ ಏನು ಅಂತ, ನಿಮ್ಮೊಳಗಿನ ಆ ಕಿಡಿ ಏನು ಅನ್ನೋದು? ನಂಗೆ ಕಿಡಿ ಏನಂತಂದರೆ, ಇದು ಬೆಳೆದು ಬಂದಿದ್ದ ವಾತಾವರಣ ಇರ್ಬೋದು. ಅಂದರೆ ಲೈಫಲ್ಲಿ ತುಂಬ ಅವಮಾನಗಳಾಗಿದ್ದಾವೆ. ಓಕೆ, ಸೊ ಆ ಅವಮಾನಗಳೇ ಅದನ್ನು ಮೀರಿ ಒಂದು ಐಡೆಂಟಿಟಿನ ಗಳಿಸಲೇಬೇಕು ಅನ್ನೋ ಒಂದು ಹಠ. ಅದ್ರ ಜೊತೆಗೆ ಅದು ಅವಮಾನ ಡೈರೆಕ್ಟಾಗಿ ನನಗಾಗಿರೋದಾಗ್ಬೋದು, ಇಲ್ಲ ನಮ್ಮ ಫ್ಯಾಮ್ಲಿಗಾಗಿರೋದಾಗ್ಬೋದು. ಈ ಹಠಗಳಿದೆಯಲ್ಲ, ಇವು ನಮ್ಮನ್ನು ಗಟ್ಟಿ ಮಾಡುತ್ತೆ ಮತ್ತು ಹುಚ್ಚು ಧೈರ್ಯ ಕೊಡುತ್ತೆ. ಇಷ್ಟು ಕಳ್ಕೊಂಡಿದ್ದೀವಿ, ಹೊಸ್ದಾಗಿ ಕಳ್ಕೊಳ್ಳೋದೇನಿಲ್ಲ, ಮಾಡೋಣ ನಡಿ ಅಂತ. ಸೊ ಆ ಕಾರಣಕ್ಕೆ ನನ್ನ ಸಿನಿಮಾಗಳಲ್ಲಿ ಏನು ಮಾಡ್ತೀನಿ, ಆ ಒಂದು ಸಣ್ಣ ಆಕ್ರೋಶ ಇದ್ದೇ ಇರುತ್ತೆ, ಸಣ್ಣ ಸಿಟ್ಟಿದ್ದೇ ಇರುತ್ತೆ. ಅದೊಂದು ಒಂದೊಂದು ಥರದಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಓಕೆ, ಈಗ ಹರಿವೂಲ್ ಒಂದು ಸಣ್ಣ ಆಕ್ರೋಶ ಇದೆ, ಅದು ಜನಗಳನ್ನ ಗಾಢವಾಗಿ ಟಚ್ ಮಾಡಲೇಬೇಕು ಅನ್ನೋ ಥರದಲ್ಲಿ ಅದು ಪೋರ್ಟ್ರೇಟ್ ಆಗುತ್ತೆ. ನಾತಿಚರಾಮಿಯಲ್ಲಿ ಒಂದು ಆಕ್ರೋಶ ಇದೆ, ಅದು ಒಂದು ನಂಬಿಕೆ ಅನ್ನೋದು ಹೆಂಗೆ ಒತ್ತಡ ಹಾಕತ್ತೆ, ಒಂದು ಲೈಫ್ನ ಹೆಂಗೆ ಕಟ್ಟಾಕ್ಬಿಡುತ್ತೆ ಅಂದರೆ, ಒಂದು ಈ ಕಾಲಘಟ್ಟದಲ್ಲಿ ಅರ್ಥನೇ ಕಳ್ಕೊಂಡಿರೋಂಥವನ್ನ ಬಲವಂತವಾಗಿ ಹೇರಿಕೆ ಆಗೋದು ಹಿಂಗೆ ಒತ್ತಡ ಆಗುತ್ತೆ. ಅದ್ರ ಬಗ್ಗೆ ಒಂದು ಸಣ್ಣ ರೆವಲ್ಯೂಷನ್ ಇದೆ. ಆಕ್ಟ್ 1978 ಡೈರೆಕ್ಟ್ ರೆವಲ್ಯೂಷನ್, ಕರಪ್ಷನ್ ಬಗ್ಗೆ ಎಲ್ಲ ಲೈಫಲ್ಲಿ ಆಗಿ ಒಂದು ಯಾವುದೋ ಒಂದು ಇನ್ಸಿಡೆಂಟು ಇನ್ಯಾವುದೋ ಥರದಲ್ಲಿ ಅದು ಕ್ರಿಯೇಟಿವ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಸೊ ನನಗೇನಂದ್ರೆ, ನನಗೆ ತುಂಬ ಏನು ದೊಡ್ಡ ಕನಸಿಲ್ಲ. ನಾನು ಸಿನಿಮಾ ಶುರು ಮಾಡಿದಾಗಲೇ ಡಿಸೈಡ್ ಮಾಡಿಬಿಟ್ಟೆ, ಮ್ಯಾಕ್ಸಿಮಮ್ ನಾನೊಂದು 10 ಸಿನಿಮಾ ಮಾಡ್ಬೋದು ಅಂತ. ಅಷ್ಟೇ ನನ್ನ ಕೈಲಾಗೋದು. ಯಾಕಂತಂದರೆ ಯಾರದೇ ಆಗಲಿ ಒಂದು ಐಡಿಯಾಸ್ ಅನ್ನೋದು ಒಂದು ಹಂತಕ್ಕೆ ಹೋದ್ಮೇಲೆ ಅದು ಫೇಡ್ ಔಟ್ ಆಗ್ತಾ ಇರುತ್ತೆ. ತುಂಬ ರೇರ್ ಕೇಸಲ್ಲಿ ಯಾವುದೋ ಒಬ್ಬ ಡೈರೆಕ್ಟ್ರು ಅವರ ಜೀವನದ ಕೊನೆಯ ಕಾಲಘಟ್ಟದವರೆಗೂ ಅಪ್ಡೇಟ್ ಆಗಿ ಮಾಡ್ತಾರೆ. ನನ್ನ ಲಕ್ಕಲ್ಲಿ ನನಗೇನಾರ ಆ ಒಂದು ನಾಲೆಡ್ಜು, ಥಿಯರಿಗಳು ನನ್ನನ್ನು ಅಪ್ಡೇಟ್ ಮಾಡಿ ನನ್ನಲ್ಲಿ ಒಂದು ಹೊಸ ಬದಲಾವಣೆಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಮೇಲೆ ಕೆಲಸ ಮಾಡೋ ಎನರ್ಜಿ ಕೊಡ್ತಾಯಿದ್ರೆ ಮೇ ಬಿ ಮಾಡ್ತೇನಿಲ್ವೋ. ಬಟ್ ನನ್ನ ಉದ್ದೇಶ ಇರೋದು ಒಂದು 10 ಸಿನಿಮಾ ಅಷ್ಟೇ, ಮ್ಯಾಕ್ಸಿಮಮ್ ನನಗೆ ಅದು ಮಾಡಬೇಕು ಅಂತಿರೋದು. ಆಲ್ರೆಡಿ 4 ಆಗಿ ಇದು 5ನೇದಾಯಿತು. ಇನ್ನೊಂದು 5 ಸಿನಿಮಾ ಮಾಡಿದ್ರೆ ಹೆಚ್ಚು. ಯಾಕಂತಂದರೆ ಜನ್ರೇಷನ್ ಚೇಂಜ್ ಆಗ್ತಾ ಇರುತ್ತೆ, ಲೈಫ್ನ ಪ್ರಿಯಾರಿಟಿಗಳು ಚೇಂಜ್ ಆಗ್ತಾ ಇರುತ್ತೆ, ಥಿಯರಿಗಳು ಚೇಂಜ್ ಆಗ್ತಾ ಇರುತ್ತೆ.
ಸೋಷಿಯೋ ಪೊಲಿಟಿಕಲ್ ಚೇಂಜ್ ಆಗ್ತಾ ಇರುತ್ತೆ, ಕಲ್ಚರಲ್ ಡಿಫ್ರೆನ್ಸ್. ಇವಾಗಲೇ ನೀವು ಜೆನ್ಜಿ ಕಿಡ್ಸ್ ಅಂತ ಏನಿದಾರಲ್ಲ ಅವ್ರ ಜೊತೆ ನೀವು ಅರ್ಧ ಗಂಟೆ ಮಾತಾಡೋಕ್ಕಾಗಲ್ಲ. ನೀವು ನಿಮ್ಮ ಸಿದ್ಧಾಂತಗಳ ಜೊತೆ ಅವ್ರ ಜೊತೆ ಮ್ಯಾಚ್ ಮಾಡೋದು ತುಂಬ ಕಷ್ಟ ಇದೆ. ಇಂಡಿಯಾ ಆಗಿರೋದ್ರಿಂದ ಇಂಡಿಯಾದಲ್ಲಿ ಇನ್ನೂ ಒಂದು ಈ ಪೇರೆಂಟ್ ಹುಡ್ ಅಂತ ಏನಿದೆ, ಅಂದರೆ ಅಪ್ಪ ಅಮ್ಮನ ನೆರಳಲ್ಲಿ ಮಕ್ಕಳು ಬೆಳೆಯೋ ಅನ್ನೋ ಒಂದು ಪದ್ಧತಿ ಏನಿದೆ ಅದು ಇರೋದಕ್ಕೆ ಒಂದಷ್ಟು ಉಳ್ಕೊಂಡಿದೆ. ಅದು ಇನ್ನೊಂದು ಚೂರು ಕಟ್ಟಾಯಿತು ಅಂತಂದರೆ ನೀವು ಇವ್ರನ್ನ ನೆಕ್ಸ್ಟ್ ಜನ್ರೇಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಯಾಕೆ ಮಾಡಬೇಕು ಅನ್ನೋ ಕ್ವಶನ್ ಇಂದನೇ ಶುರು ಆಗ್ಬಿಡುತ್ತೆ ರೆವಲ್ಯೂಷನ್. ಕಂಟ್ರೋಲ್ ಅನ್ನೋ ಪದ್ದಿಂದನೇ ಶುರು ಆಗುತ್ತೆ. ಯಾಕೆ ಕಂಟ್ರೋಲ್ ಯಾಕೆ ಮಾಡಬೇಕು ಅನ್ನೋ ಥರದಲ್ಲಿ ಶುರು ಆಗುತ್ತೆ. ಅದು ನೆಕ್ಸ್ಟ್ ಜನ್ರೇಷನ್. ಅಷ್ಟರ ಮಟ್ಟಿಗೆ ನಾವು ಅಪ್ಡೇಟ್ ಆದರೆ ಮಾತ್ರ ನಾವು ಉಳ್ಕೊಳಕ್ಕೆ ಸಾಧ್ಯ. ಸೊ ಇದು ಒಂದು ನನಗಿದು. ಬಟ್ ಆ ಮೋಟಿವೇಶನ್, ಸಿನಿಮಾ ಮಾಡೋಕ್ಕೆ ಮೋಟಿವೇಶನ್ ಅಂತಂದರೆ ನನ್ನ ಸಿನಿಮಾ ಯಾವತ್ತೂ ಫ್ಯೂಚರಲ್ಲಿ ಅದು ಅವತ್ತಿಗೂ ರಿಲೆವೆಂಟ್ ಆಗಿರಬೇಕು ಅಂತ, ಅದಷ್ಟೇ ನನ್ನ ಉದ್ದೇಶ. ಮತ್ತು ಜಾನರ್ ಚೇಂಜ್ ಮಾಡೋದಕ್ಕೂ ನನ್ನ ಪೇಂಟಿಂಗ್ ಅಂದರೆ ಫೈನ್ ಆರ್ಟ್ಸೇ ಒಂದು ಇದು. ನನಗೆ ಮಾಡಿರೋ ಪೇಂಟಿಂಗ್ ಥರನೇ ಒಂದೇ ಥರ ಪ್ರಿಂಟ್ ತೆಗೆದಂಗೆ, ಅಂದರೆ ಒಂದು ಫಾರ್ಮ್ ಇಟ್ಕೊಂಡ್ಬಿಡೋದು, ಒಂದು ಕಲರ್ ಟೋನ್ ಇಟ್ಕೊಂಡ್ಬಿಡೋದು, ಅದರಲ್ಲೇ ರಿಪೀಟ್ ಮಾಡ್ಕೊಂಡ್ರೆ ಏನೇ ವಿಷಯ ತಗೊಂಬಂದ್ರೆ ಆ ಫ್ರೇಮಲ್ಲಿ ತಂದು ದುಡ್ಕೋದು. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಒಂದೊಂದು ಕತೆಗೆ. ಯಾಕಂತಂದರೆ ಈಗ ನಾನು ಊಟದ ಎಕ್ಸಾಂಪಲ್ ಯಾವಾಗಲೂ ಕೊಡ್ತೀನಿ. ಇನ್ನು ಚಿಕನ್ ಮಾಡಿದ್ರೆ ಅದನ್ನು ಫ್ರೈಗೆ ಬೆಸ್ಟ್, ಅದು ಬಿರಿಯಾನಿಗೆ ಮಟನ್ ಬೆಸ್ಟು. ನೀವು ತರಕಾರಿ ತಂದರೆ ಅದಕ್ಕೆ ಅದರದ್ದೇ ಆದ ಒಂದು ಇದು. ಬೇಳೆ ಸಾಂಬಾರು ನಿಮಗೆ ನುಗ್ಗೆಕಾಯಿನ ಬೇಳೆ ಸಾರು ಹಾಕಿ ಮಾಡಿದ್ರೆ ಅದರ ಫ್ಲೇವರೇ ಬೇರೆ. ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಇದಿರುತ್ತೆ. ಆ ಫ್ಲೇವರಲ್ಲಿ ಆಗಬೇಕು, ಅದರಲ್ಲಿ ಏನೋ ಹೊಸ್ದಾಗಿ ಆಗಬೇಕು. ಅದ್ರ ಆಚೆ ಹೋಗ್ಬಿಟ್ರೆ ಅದು ಮ್ಯಾಚ್ ಆಗಲ್ಲ. ಈಗ ನನಗೆ ಆ್ಯಕ್ಟ್ ಮಾಡೋವಾಗ ಇದೇ ಇಂಟೆನ್ಸಲ್ಲಿ ಮಾಡಬೇಕು ಅಂತಿದ್ದೆ, ಹಂಗೆ ಮಾಡಿದೆ. ನಾತಿ ಚರಾಮಿ ಇದೇ ಥರ ಮಿಡ್ಲ್ ಟೋನ್, ಅಂದರೆ ಇಡೀ ನಾತಿ ಚರಾಮ್ ಇದು ಏನಂತಾರೆ, ನಿಮಗೆ ಕ್ಯಾಮ್ರಾ ಯಾವುದು ಟಾಪ್ಗೂ ಹೋಗಲ್ಲ, ಹಿಂಗೆ ಲೋಗೂ ಬರಲ್ಲ, ಎಲ್ಲ ಐ ಲೆವೆಲಲ್ಲೇ ಇರುತ್ತೆ ಇಡೀ ಸಿನಿಮಾ. ಯಾಕಂದರೆ ಆ ಇಶ್ಯೂನ ನಾನು ನೋಡಬೇಕು ಅಂತಿರುತ್ತೆ. ಆ್ಯಕ್ಟು ತುಂಬ ಅಗ್ರೆಸಿವ್ ಆಗಿರುತ್ತೆ. 1922 ತುಂಬ ಡಿಸ್ಟರ್ಬೆನ್ಸಲ್ಲಿರುತ್ತೆ. ಇದೊಂಥರ ತುಂಬ ಸ್ಟೆಬಿಲೈಸ್ ಆಗಿರುತ್ತೆ, ಯಾವುದು ದೂರತ್ತಿರ. ಸೊ ಈ ಥರ ಸ್ಟೈಲ್. ಸೊ ಇದನ್ನು ನೆಕ್ಸ್ಟ್ ಜನ್ರೇಷನ್ ಕಂಟೆಂಪ್ರರಿ, ಅಂದರೆ ಇವತ್ತಿನ ಇಶ್ಯೂ ನೆಕ್ಸ್ಟ್ ಇನ್ನೊಂದು 3 ವರ್ಷ ಆದಮೇಲೆ ನೋಡಿದ್ರೂ ಹೌದಲ್ವಾ ಅವತ್ತಿಗೂ ರಿಲೆವೆಂಟ್ ಅನ್ಸ್ಕೋಬೇಕು. ಇದು ಮೋಟಿವೇಶನ್. ಒಂದು ಅಂದರೆ ಈ ಆಶಯಗಳು, ಈ ಸಿನಿಮೋತ್ಸಾಹ, ಇದೆಲ್ಲದರ ಜೊತೆಗೆ ಈ ಸೋಲು ಗೆಲುವು, ಈ ಎರಡು ಯುದ್ಧನೂ ನಿರಂತರವಾಗಿ ನಡೀತಾನೆ ಇರುತ್ತೆ. ಅಂದರೆ ನಾನು ಹೇಳೋದು, ಸಿನಿಮಾ ವಿಚಾರಕ್ಕೆ ಬಂದಾಗ, ಸಿನಿಮಾ ಮೇಕರ್ಗಳನ್ನು ಬಂದಾಗ ತುಂಬ ರೀತಿಯ ಸಿನಿಕರ್ಮಿಗಳಿದ್ದಾರೆ. ಸೊ ಇಲ್ಲಿ ನಾವು ಸರ್ವೈವ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಜೀವನ ಕೂಡ ಅದು ಟೈಮ್ ತುಂಬ ತೊಗೊಳುತ್ತೆ. ಈಗ 10 ಸಿನಿಮಾ ಮಾಡಿದ್ರು ನಿಮಗೆ ಎಷ್ಟು ಬೇಗ 10-15 ವರ್ಷ ಆಗೋಗುತ್ತೋ ಗೊತ್ತೇ ಇಲ್ಲ, ಮುಗಿದೋಗಿರುತ್ತೆ. ಸೊ ಈ ಒಂದು ಹಂತದಲ್ಲಿ ನಾವು ಗಳಿಸ್ಕೊಂಡಿರೋವಂಥದ್ದು, ನೆಕ್ಸ್ಟು ಮುಂದೆ ಜೀವನ ಸಾಗಿಸೋದಕ್ಕೆ ಬೇಕಾಗಿರೋವಂಥದ್ದು, ಈ ಥರದ್ದು ಒಂದು ಹೋರಾಟ ಇದೆಯಲ್ಲ, ಅಂದರೆ ಸಿನಿಮಾ ಸಕ್ಸಸ್ಸು ಫೇಲ್ಯೂರ್ ನಡುವಿನ ಹೋರಾಟ, ಇದು ಯಾವ ರೀತಿ ಕಾಣುತ್ತೆ ನಿಮಗೆ ಅಂತ? ನನಗೆ ಇದು ಪ್ರತಿ ಹಂತದಲ್ಲೂ ಸೋಲೆ. ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗಲೂ ನನ್ನ ಸೋಲೆ. ನಾನು ಸೋಲುಗಳನ್ನೇ ಜಾಸ್ತಿ ಕಂಡವನು, ಸಕ್ಸಸ್ ತುಂಬ ಕಡಿಮೆ. ಅಂದರೆ ಸಕ್ಸಸ್ ಅಂತಂದರೆ ಈಗ ನನಗೆ ಹರಿವು ಫಸ್ಟ್ ಟೈಮ್ ಅದು ಮಾಡೋಕ್ಕೇ ಹೋಗಿ ಆಗದಿರ ನಿಂತೋಯ್ತು. ಆಮೇಲೆ ಸಂಚಾರ ವಿಜಯ್ ಬಂದ ಮೇಲೆ ಕಷ್ಟಪಟ್ಟ ಮೇಲೆ ಅದಾಯಿತು. ಬಟ್ ಅದು ನನಗೆ ಸಿನಿಮಾ ಆಗಿದ್ದಕ್ಕಿಂತ ಸಕ್ಸಸ್ ಅಂತ ಏನು ಅಂತಂದರೆ ನ್ಯಾಷನಲ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು. ಅದಾದಮೇಲೆ 3 ವರ್ಷ ಸಿನಿಮಾ ಎಲ್ಲರೂ ಕೂತಿದ್ದೆ. ಸೊ ಅಂದರೆ ನನಗೆ ಅಲ್ಲೊಂದು ಭಯಂಕರವಾದ ಪಾಠ ಕಲ್ತ್ಬಿಟ್ಟೆ. ಅಂದರೆ ನ್ಯಾಷನಲ್ ಅವಾರ್ಡ್ ಬಂದ ಮೇಲೆ 3 ವರ್ಷ ಸಿನಿಮಾ ಇಲ್ದಿರೋ ಕೂತು 2014ರಲ್ಲಿ ಹರಿವು ಮಾಡಿದನು. 2018ರಲ್ಲಿ ನಾನು ನಾತಿ ಚರಾಮಿ ಮಾಡಿದ್ದು. ಆ ಒಂದು ಗ್ಯಾಪ್ ಇದೆಯಲ್ಲ, ಸಿನಿಮಾನ ಹೆಂಗೆ ರಿಸೀವ್ ಮಾಡಬೇಕು ಅನ್ನೋದು ಕಲಿಸ್ಬಿಡ್ತು. ಇಲ್ಲಿ ಸಕ್ಸಸ್ ಇರಲ್ಲ, ಪ್ರಯತ್ನ ಅಷ್ಟೇ ಸತ್ಯ. ಅದ್ರ ಜೊತೆಗೆ ನನಗೆ ಆ ಟೈಮಲ್ಲಿ ಏನಂದರೆ ಇಲ್ಲಿ ಸೋಲುಗಳು ಜಾಸ್ತಿ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ, ಸಿನಿಮಾದಲ್ಲಿರೋನಿಗೆ ಅವನ ಫ್ಯಾಮ್ಲಿ, ಅವನ ಫ್ರೆಂಡ್ಸು, ಅವನಿಗೆ ಯಾವ ಥರ ಅದನ್ನು ಸೆಟ್ ಮಾಡಿರ್ತಾನೆ, ಅದು ತುಂಬ 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 ಇಂಪಾರ್ಟೆಂಟು. ನೀವು ಯಾಕಂತಾರೆ ನೀವು ಏನೇ ಮಾಡಿದ್ರು, ಎಲ್ಲೇ ಹೋದ್ರೂ ಕೊನೆಗೆ ಮನೆಗೆ ಹೋಗ್ಬೇಕು. ಆ ಮನೆಯಲ್ಲಿ ನಿಮ್ಮನ್ನು, ನೀವು ಸೋತು ಬರೋರನ್ನ ಹೆಂಗೆ ರಿಸೀವ್ ಮಾಡ್ಕೊತಾರೆ, ಅಂಥವ್ರ ಜೊತೆ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಎಲ್ಲಿ ಜಗತ್ತಲ್ಲಿ ಹೆಂಗೆ ರೌಂಡ್ ಹೊಡೆದ್ರೂ ಕೊನೆಗೆ ಅಲ್ಲಿ ಬರಲೇಬೇಕು. ಅವರು ರಿಸೀವ್ ಮಾಡ್ಕೊಳ್ಳೋದು ಇರ್ತಾರಲ್ಲ, ಅಮ್ಮ ಆಗ್ಬೋದು, ಅಕ್ಕ ಆಗ್ಬೋದು, ತಮ್ಮ ಆಗ್ಬೋದು, ತಂಗಿ ಆಗ್ಬೋದು, ವೈಫ್ ಆಗ್ಬೋದು, ಯಾರೇ ಆಗ್ಬೋದು, ಅವ್ರು ಹೆಂಗೆ ರಿಸೀವ್ ಮಾಡ್ಕೊತಾರೆ ಅನ್ನೋದಿಲ್ಲ. ಅದ್ರ ಮೇಲೆ ನೀವು ಈ ಸಿನಿಮಾದಲ್ಲಿ
ಏನಾದ್ರು ಮಾಡೋಕ್ಕೆ ಸಾಧ್ಯ ಇದೆ ಅಲ್ವನ್ನೂ ಡಿಸೈಡ್ ಆಗುತ್ತೆ. ಓಕೆ, ಯಾಕಂತಾರೆ ಮಾನಸಿಕವಾಗಿ ಕುಗ್ತಾ ಹೋದರೆ ನೀವು ಸಿನಿಮಾ ಮಾಡೋಕ್ಕಾಗಲ್ಲ. ನೀವು ಫಿಸಿಕಲಿ ಕುಗ್ತಾ ಇದ್ರೂ ಸಿನಿಮಾ ಮಾಡ್ಬೋದು, ಮೆಂಟಲಿ ವೀಕ್ ಆಗಿಬಿಟ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಮೆಂಟಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಈ ಫ್ಯಾಮಿಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಅನಾವಶ್ಯಕವಾಗಿ ಹೊಗಳದಿರ, ಎಲ್ಲದಕ್ಕೂ ಜೈ ಹೇಳ್ದಿರ, ನಿಮ್ಮನ್ನು ನಿಮ್ಮ ಥರನೇ ನೋಡೋವಂಥವ್ರು. ಹೌದು, ನೀವು ನಾಳೆ ದೊಡ್ಡ ಸೂಪರ್ ಸ್ಟಾರ್ ಆಗ್ಬಿಡಿ, ಜಗತ್ತಿನ ಎಲ್ಲದಕ್ಕೂ ಒಬ್ಬರೇ ಸ್ಟಾರ್ ಅನ್ನೋ ಥರನೂ ಆಗ್ಬಿಡಿ, ಇಲ್ಲ ತೀರಾ ಫುಟ್ಪಾತ್ ಆದರೂ ಆಗಲಿ, ನಿಮ್ಮನ್ನು ಒಬ್ಬ ಮನುಷ್ಯನಾಗಿ ನೋಡೋಂಥ ಒಂದು 3-4 ಜನ ನಿಮ್ಮ ಜೊತೆಲಿಲ್ಲ ಅಂತಂದರೆ, ಅಂದರೆ ಗೆದ್ದಾಗ ನಿಮ್ಮ ಜೊತೆ ಜೈಕಾರ ಹಾಕೋದು, ಸೋತಾಗ ನಿಮ್ಮನ್ನು ಕಡೆಗಣಿಸ್ಬಿಟ್ಟು ಹೋಗುವಂಥವ್ರು ಇಲ್ದಿರ ಆ 4 ಜನ ನಿಮ್ಮ ಜೊತೆಲಿದ್ದರೆ ನಿಮ್ಮಷ್ಟು ರಿಚೆಸ್ಟ್ ಪರ್ಸನ್ ಯಾರೂ ಇಲ್ಲ ಜಗತ್ತಲ್ಲಿ. ಆ ರಿಚ್ನೆಸ್ ಜೊತೆಗೆ ಸಿನಿಮಾ ಮಾಡ್ತಾ ಹೋದರೆ ನೀವು ಒಂದಲ್ಲ ಒಂದು ದಿವಸ ಏನೋ ಒಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮತ್ತು ಆ ನಂಬಿಕೆಯನ್ನು ಗಳಿಸ್ಕೋಬೇಕು. ಅಂದರೆ ಅವ್ರಿಗೆ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬೇಕು, ನೀವೇನು ಮಾಡಬಾರ್ದು ಅಂತಲ್ಲ. ನೀವು ಆ ಫ್ರೆಂಡ್ಸ್ ಜೊತೆಗೂ ನಿಮ್ಮ ಕಾಂಟ್ರಿಬ್ಯೂಷನ್ ಅಷ್ಟೇ ಇರಬೇಕು. ಆ ಫ್ರೆಂಡ್ಶಿಪ್ಗೆ ನೀವೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ನೀವೆಷ್ಟು ಇದು ಮಾಡ್ತೀರಾ, ನೀವೆಷ್ಟು ವ್ಯಾಲ್ಯೂ ಕೊಡ್ತೀರಾ, ಅವ್ರ ಜೊತೆ ಎಷ್ಟು ಹಾನೆಸ್ಟ್ ಆಗಿದ್ದೀರಾ, ಜೊತೆಗೆ ಫ್ಯಾಮ್ಲಿ ಜೊತೆ ನೀವು ಹೆಂಗಿದ್ದೀರಾ. ಹೌದು, ನಿಮ್ಗೆ ಅವ್ರು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಎಲ್ಲನೂ ನಿಜ. ಅದರ ಆಚೆನೂ ಅವ್ರಿಗೊಂದು ಟೈಮ್ ಅಂತ ಬೇಕಾಗೇ ಇರುತ್ತೆ. ಆ ಟೈಮಲ್ಲಿ ನೀವು ಹೆಂಗೆ ಬಿಹೇವ್ ಮಾಡಿರ್ತೀರ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ. ಇದರಲ್ಲಿ ನಾನು ಗೆದ್ದಿದ್ದೀನಿ, ಸೋತಿದ್ದೀನಿ, ಸೋಲ್ತಾ ಗೆಲ್ದಿದ್ದೀನಿ, ಗೆಲ್ತಾ ಸೋಲ್ತಾ ಇದ್ದೀನಿ. ಸೊ ಇದು ನಿರಂತರ. ಇದೇಂದರೆ ಏನಂತಂದರೆ ಇದಕ್ಕೊಂದು ಚೌಕಟ್ಟಿಲ್ಲ, ಇದರಲ್ಲಿ ಹಾಕಿಟ್ಬಿಟ್ರೆ ಇದು ರೆಡಿ ಇರುತ್ತೆ ಅಂತ. ಇದು ಪ್ರತಿದಿನದ ಒಂದು ಏನಂದರೆ ಈ ಪೊಲೀಸ್ ಸ್ಟೇಷನಲ್ಲಿ ಇರುತ್ತೆ ಗೊತ್ತಾ, ಅದೇನೋ ಹೇಳ್ತಾರೆ, ಬೆಳಗ್ಗೆ ಹೋಗಿದ ತಕ್ಷಣ ಒಂದು ಡ್ರಿಲ್ ಮಾಡಬೇಕು ಅಂತ. ಪ್ರತಿದಿನ ಫಸ್ಟ್ ಒಂದು ಡ್ರಿಲ್ ಮಾಡಿಸ್ತಾರೆ. ನೀವು ಈ ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಅವತ್ತೇನೇನು ಮಾಡಬೇಕು ಎಲ್ಲ ಒಂದು ಡ್ರಿಲ್ ಥರ ಮಾಡ್ತಾರೆ. ಆ ಥರ ಇದೂ ಅಷ್ಟೇ, ಪ್ರತಿದಿನ ಅದನ್ನು ನಿರಂತರವಾಗಿ ಅದನ್ನು ಇದು ಮಾಡ್ತಾ ಇರಬೇಕು. ಜೊತೆಗೆ ಕ್ರಿಯೇಟಿವಿಟಿ ಮತ್ತು ಇದು ಎರಡೂ ಥ್ರೆಡ್ಮಿಲ್ ಮೇಲೆ ಓಡ್ದಂಗೆ. ನೀವು ಅದ್ರ ಮೇಲೆ ದಿನ ಓಡ್ತಾ ಇರಬೇಕು. ಓಡ್ತಾ ಇದ್ರೇ ಅದು ನಿಮಗೆ ಮೂವ್ ಆನ್ ಆಗೋದು. ನೀವು ಇವತ್ತು ಆಯ್ತು ನಮ್ದೇನು ಇವತ್ತೇನು ಪರವಾಗಿಲ್ಲ ಬಿಡು ಅಂತಂದರೆ ನಿಂತ್ಕೊಂಡ್ರೆ ಹಿಂದೆ ತಳ್ಬಿಡುತ್ತೆ ಅಷ್ಟೇ. ಸೋಲು ಗೆಲುವು ಅನ್ನೋದನ್ನ ಅದು ಅದೇ ನಿಮ್ಮ ಅಕ್ಕಪಕ್ಕ ಹೇಗಿರುತ್ತೋ ಅದ್ರ ಮೇಲೆ ನೀವು ಎಲ್ಲನೂ ಫೇಸ್ ಮಾಡಿ ಗೆಲ್ಲೋದಕ್ಕೆ. ಆ ಥರದಲ್ಲಿ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತು ದೇವರಾಜ್ ಸರ್, ತುಂಬ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರು. ಅದ್ರ ಜೊತೆಗೆ ಇನ್ನೂ ಒಂದಷ್ಟೇ ಇದ್ದಾರೆ, ಅವ್ರ ಐಡೆಂಟಿಟಿ ಎಲ್ಲ ನಾವು ರಿವೀಲ್ ಮಾಡಲ್ಲ, ಗೌಪ್ಯವಾಗಿ. ಯಾಕೆಂತಂದರೆ ಅದು ಯಾವಾಗಲೂ ಹಂಗೆ ಇರಬೇಕು. ಅದು ಪರ್ಸ್ನಲ್ ಝೋನ್ ಇರುತ್ತೆ ಗೊತ್ತಾ, ಅದು ಯಾವತ್ತೂ ಹೇಳೋಂಥದ್ದು. ಲೈಕ್ ಸಂಚಾರ ವಿಜಯ್ದು ನನ್ನ ಫ್ರೆಂಡ್ಶಿಪ್ಪು ಅದು ಗೌಪ್ಯ. ಅದು ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಅದೇ ಆಫ್ ದ ರೆಕಾರ್ಡ್ ತುಂಬ ಸಲ ನಾವು ಈ ಥರದ ಡಿಸ್ಕಷನ್ಗಳು ಮಾಡ್ತಾಯಿದ್ವಿ. ನಾನು ಇವತ್ತು ಇದಿಷ್ಟು ವಿಷಯ ಮಾತಾಡಬೇಕು ಅಂತಲೇನಿತ್ತು. ಸಿನಿಮಾ ಬಗ್ಗೆ ಇಷ್ಟೊತ್ತು ನೀವು ಮನ್ಸೂರ್ ಅವರು ಹೇಳಿದಂಥ ವಿಷಯಗಳನ್ನ ಅಂದರೆ ಅದೇನೇ ಹೇಳಿದೆ, ನೀವು ತುಂಬ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ರಿ ಸಿನಿಮಾ ಬಗ್ಗೆ. ದೂರ ಥರ ಆ ಜುಗಲ್ ಬಂದಿದ್ದು ಯಾವುದೋ ಒಂದು ವಿಷಯ ಹೇಳಿದ್ರಿ. ಆ್ಯಂಡ್ ಅಂದರೆ ಆ ಹಿಡಿದು ಇಡೋದಿದೆಯಲ್ಲ, ಈ ಇಷ್ಟು ಒತ್ತಡಗಳ ನಡುವೆ ಒಬ್ಬ ಪ್ರೇಕ್ಷಕನ ಅವನ ಮೈಂಡನ್ನು 2 ಗಂಟೆ ಥರ ನಿರಂತರವಾಗಿ ಒಂದು ಅಂದರೆ ನಿಮ್ಮ ಹುಡುಕಾಟ ಒಂದು ಅದನ್ನು ಮಾಡೋದಕ್ಕೆ ನೀವು ಮಾಡಿರೋಂಥ ಸಾಹಸ ಇನ್ನೇನಿರ್ಬೋದು ಅನ್ನೋದು ಪ್ರಶ್ನೆ ನನಗೆ. ಮೇ ಬಿ ಪ್ರೇಕ್ಷಕರಿಗೂ ಅಥವಾ ನಮ್ಮ ವೀಕ್ಷಕರಿಗೂ ಸಿಕ್ಕಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ದೂರತೀರಾಯನ ದೊಡ್ಡ ಯಶಸ್ಸಾಗೋ ಎಲ್ಲ ಲಕ್ಷಣಗಳು ಸೂಚನೆಗಳು ಆಲ್ರೆಡಿ 2 ಸಾಂಗ್ ಕೊಡ್ತಾ ಇದೆ. ಆ್ಯಂಡ್ ನಂಗೆ ತುಂಬ ಖುಷಿಯಾಗಿದ್ದು ನಿಮ್ಮ ಆರ್ಗ್ಯಾನಿಕ್ ವೇ ಆಫ್ ಪ್ರಮೋಷನ್ನು, ಆರ್ಗ್ಯಾನಿಕ್ ವೇ ಆಫ್ ಅಪ್ರೋಚು. ತುಂಬ ಅಭಿನಂದನೆ ನಿಮಗೆ. ಅಂದರೆ ಆ ವಿಚಾರಕ್ಕೆ ನಿಮಗೆ ಅಭಿನಂದಿಸಲೇಬೇಕು. ಈ ಟೈಮ್ಗೆ ಅದು ಬೇಕು. ನಾನು ಎಲ್ಲರಿಗೂ ಸಾಕಷ್ಟು ಜನಕ್ಕೆ ಅದು ಹೇಳ್ತಾಯಿದ್ದೀನಿ, ಆರ್ಗ್ಯಾನಿಕಾಗಿ ಹೋಗಿ, ಜನ ಅವಾಗಲೇ ನಂಬೋದು. ಆಮೇಲೆ ನಿಜ ಪ್ರಾಮಾಣಿಕತೆ ಕಳ್ಕೊಂಡಿರೋವಾಗ ನಮಗೆ ವಾಪಸ್ ಕಳಿಸ್ಕೊಳ್ಳೋದಕ್ಕೆ ಅದೊಂದೇ ಇರೋದು. ನಾವು ಎಷ್ಟು ಆನೆಸ್ಟ್ ಆಗಿರ್ತೀವೋ ನಮ್ಗೆ ಅಷ್ಟು ಓಪನಿಂಗಲ್ಲಿ ನಾವು ಇರ್ತೀವಿ. ಇಂಪಾರ್ಟೆಂಟಾಗಿ ಫಿಲ್ಮ್ ಮೇಕರ್ಸ್ ಯಾಕೆ ಆನೆಸ್ಟ್ ಆಗಿರಬೇಕು ಅಂತಂದರೆ ಪ್ರೊಡ್ಯೂಸರ್ ಉಳ್ಕೋಬೇಕು. ಹೌದು, ನಿಜ. ಪ್ರೊಡ್ಯೂಸರ್ ಉಳ್ಕೋಬೇಕು ಅಂದರೆ ಹಾನೆಸ್ಟಿ. ಅಲ್ಲ, ನನಗೆ ತುಂಬ ಭಯ ಆಗೋದೇನಕ್ಕೆ ಅಂದರೆ, ನನಗೆ ಜಸ್ಟ್ ಇಮ್ಯಾಜಿನ್ ಮಾಡಿ ಲಾಸ್ಟ್ ಒಂದು 5 years ನಂಬರ್ ತಗೊಳ್ಳಿ, ಆವ್ರೇಜ್ ಆಗಿ ಒಂದು 200 ಸಿನಿಮಾನ. ಹೌದು, ಓಕೆ, 200 ಸಿನಿಮಾ ಅಂತಂದರೆ 5 ವರ್ಷದಲ್ಲಿ ಒಂದು 1000 ಸಿನಿಮಾನ. ಹೌದು, 1000 ಸಿನಿಮಾದಲ್ಲಿ ಎಷ್ಟು ಜನ ರಿಪೀಟ್ ಪ್ರೊಡ್ಯೂಸರ್ಸ್ ಇದ್ದಾರೆ? ಏನೊಂದು 5-6 ಜನ, 20 ಜನ ಇಟ್ಕೊಳ್ಳಿ, 50 ಜನ ಇಟ್ಕೊಳ್ಳಿ, 50 ಜನ ರಿಪೀಟ್ ಪ್ರೊಡ್ಯೂಸರ್ಸು.
50 ಜನ ಸೇರಿ ಒಂದು 3 ಸಿನಿಮಾ ಮಾಡಿದ್ದಾರೆ ಅಂದ್ರೆ ಒಂದು 150 ಸಿನಿಮಾ. 850 ಜನ ಪ್ರೊಡ್ಯೂಸರ್ಸ್ ಎಲ್ಲೋದ್ರು? ಏನಾದ್ರು ಸಿನಿಮಾಗಳೇನಾಯ್ತು? ಪಟ ಪಟ ಅಂತ ನಾವು 5 ವರ್ಷದಲ್ಲಿ 50 ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀವಿ, 50 ಪ್ರೊಡ್ಯೂಸರ್ಸ್ ಹೆಸರು ಹೇಳಕ್ಕಾಗ್ತಾ ಇದ್ದೀವಿ. ಅಂದರೆ ಪ್ರತಿಯೊಬ್ಬರದ್ದು ಒಂದೊಂದು ರೂಪಾಯಿನೂ ಮ್ಯಾಟ್ರ್ ಅಲ್ವಾ? ಅವರು ಅದು ಹೆಂಗಾದ್ರೂ ತಂದಿರಲಿ, ಕ್ಯಾಶಲ್ಲಿ ಹಾಕಿದ್ದಾರೋ ಆನ್ಲೈನಲ್ಲಿ ಹಾಕಿದ್ರು ಹೇಗಾದರೂ ಹಾಕಿರಲಿ, ಮನಿ ಹಣನೇ. 1000 ಸಿನಿಮಾ, ಒಂದು 150 ಜನ ರಿಪೀಟ್ ಪ್ರೊಡ್ಯೂಸರ್ಸು, ಉಳಿದ 850 ಏನು? ನಾವು ಕಳ್ಕೊಂಡಿರೋ ನಂಬರ್. ಚಿತ್ರರಂಗದವರು ಪ್ರೇಕ್ಷಕರನ್ನ ದೂರೋದು ಬಿಟ್ಕೊಡ್ಬೇಕು. ಇಲ್ಲಿ ಇಂಪಾರ್ಟೆಂಟಾಗಿ ನನಗೆ ಕೊನೆಯಲ್ಲಿ ಕನ್ಕ್ಲೂಷನ್ ಮಾತು ಹೇಳೋದಾದ್ರೆ, ಫಸ್ಟ್ ಪ್ರೇಕ್ಷಕರನ್ನ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ಬಿಟ್ಕೊಡ್ಬೇಕು. ಕನ್ನಡ ಸಿನಿಮಾ ಪ್ರೇಕ್ಷಕರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ, ಸುಳ್ಳು. ಅವ್ರು ಬೇಕು ಅಂತಾರೆ ನೋಡ್ತಾರೆ. ಮತ್ತು ನನ್ನ ಅಬ್ಸರ್ವೇಷನಲ್ಲಿ ಒಂದು ಅದ್ಭುತವಾದ ಕನ್ನಡದ ಪ್ರೇಕ್ಷಕ ವರ್ಗ ಇದೆ. ಇವರು ಒಂಥರ ಗುಪ್ತಗಾಮಿನಿ ಥರ. ನೀನು ಏನು ಮಾಡಿದ್ರು, ನೀವು ಏನೇ ಪ್ರಮೋಷನ್ ಮಾಡಿ ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಮಾತ್ರ ಹಿಂಗೆ ನೋಡ್ತಾ ಇರ್ತಾರೆ, ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ನಂಬಿಕೆ ಬರುತ್ತೋ ನುಗ್ಗುತ್ತಾರೆ. ಅದು ನುಗ್ಗೋದಕ್ಕೆ ಕಾಟೇರ ಗೆಲ್ಲುತ್ತೆ, ಚಾರ್ಲಿ ಗೆಲ್ಲುತ್ತೆ, ಕಾಂತಾರ ಗೆಲ್ಲುತ್ತೆ. ಆ ಗೆಲುವನ್ನ ಯಾರು ತಡೆಯೋಕ್ಕೆ ಆಗಲ್ಲ. ಬಟ್ ಅವ್ರನ್ನ ರೀಚ್ ಆಗೋದಕ್ಕೆ, ಆ ನಂಬಿಕೆ ಗಳಿಸೋದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಇನ್ನೊಂದು ದಯವಿಟ್ಟು ಕನ್ನಡ ಸಿನಿಮಾದವರು ಇನ್ನೊಂದು ಸಿನಿಮಾದ ಇಂಡಸ್ಟ್ರಿನ ಕಂಪೇರ್ ಮಾಡ್ಕೊಂಡು ಸಿನಿಮಾ ಮಾತಾಡೋದು ಬಗ್ಗೆ ಬಿಡ್ಬಿಡಿ. ಮಲಯಾಳಂ ಸಿನಿಮಾ ನೋಡ್ತಾರೆ, ನಮ್ಮ ಸಿನಿಮಾ ನೋಡಲ್ಲ. ತಮಿಳ್ ಸಿನಿಮಾ ನೋಡ್ತಾರೆ, ನಮ್ಮ ಹಿಂಗೆ ಹೇಳಿನೇ ಆ ಭಾಷೆ ಸಿನಿಮಾಗಳಿಗೆ ಪ್ರಚಾರ ಕೊಡ್ತೀರ. ಹೌದು, ನಿಜ ನಿಜ. ಆಯ್ತಾ? ನೀವು ಆ ಭಾಷೆ ಬಗ್ಗೆ ಮಾತಾಡಿದಾಗ ಪ್ರೇಕ್ಷಕನಿಗೆ ಒಂದು ಕುತೂಹಲ ಹುಟ್ಟುತ್ತೆ. ಮಲಯಾಳಂ ಸಿನಿಮಾ ಅದು ಯಾರು ನೋಡೋಣ ಬಾ ಅಂತ. ನಿಜ. ನಾನು ನನ್ನ ಸಿನಿಮಾ ಬಗ್ಗೆ ಮಾತಾಡಬೇಕು. ಓಕೆ, ನನ್ನ ಸಿನಿಮಾದಲ್ಲಿ ಏನೇನು ಪ್ಲಸ್ ಪಾಯಿಂಟ್ಸ್ ಇದೆ, ನೀವು ಸಿನಿಮಾ ಥಿಯೇಟ್ರಿಗೆ ಬಂದರೆ ನಾನು ಏನೇನು ಕೊಡ್ತೀನಿ, ಒಂದು ಎಮೋಷನ್ ಕೊಡ್ತೀನಿ, ಮ್ಯೂಸಿಕ್ ಕೊಡ್ತೀನಿ. ಆ್ಯಕ್ಷನ್ ಸಿನಿಮಾ ಮಾಡಿದ್ದೀರಾ, ಆ್ಯಕ್ಷನ್ ಕೊಡ್ತೀನಿ. ಇದನ್ನು ಮಾತಾಡಿ. ಪ್ರೇಕ್ಷಕರಿಗೆ ಇನ್ನೊಂದು ಸಿನಿಮಾ ಬಗ್ಗೆ ಪ್ರಚಾರ ಮಾಡಬೇಡಿ. ಹಂಗೂ ಮಾಡ್ಬೇಕಾದ್ರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಮಾಡಿ. ರೊಟೇಷನ್ ಕನ್ನಡ ಇಂಡಸ್ಟ್ರಿಯಲ್ಲೇ ಇಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿರೋ ಕೀಳರಿಮೆಗೆ ಮತ್ತು ಹಾನೆಸ್ಟಾಗಿ ಹೇಳೋದು ಕನ್ನಡ ಚಿತ್ರರಂಗದವ್ರ ಬಗ್ಗೆ, ದಯವಿಟ್ಟು ಕನ್ನಡ ಭಾಷೆನ ನಿಮ್ಮ ಸಿನಿಮಾ ಪ್ರಚಾರಕ್ಕೆ ಬಳಸ್ಕೋಬೇಕು. ಕನ್ನಡಿಗರು ಅಂದರೆ ಹೇಗೆ ಅಂತಂದರೆ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತಂದರೆ ಕನ್ನಡ ಹೋರಾಟಗಾರನ ಬ್ಲೇಮ್ ಮಾಡೋದು. ಎಲ್ಲಿದ್ದಾರೆ ಹೋರಾಟಗಾರರು? ಯಾಕೆ ಬೇಕು ಬಸ್? ನೀವು ಹೋರಾಟಗಾರ ಬಗ್ಗೆ ಮಾತಾಡ್ತೀರಾ, ಆಯ್ತು, ಅವರು ಕನ್ನಡ ಹೋರಾಟಗಾರ ಏನೇನು ಹೋರಾಟ ಮಾಡ್ತಾರೋ ಆ ಟೈಮಲ್ಲಿ ಹೋಗಿ ಅವ್ರ ಜೊತೆ ನಿಂತ್ಕೊಳ್ಳಿ. ಆಯಿತಾ? ನೀವು ಹೋರಾಟದಕ್ಕೆ ಸಂಬಂಧಪಟ್ಟಂಗೆ, ಭಾಷೆಗೆ ಸಂಬಂಧಪಟ್ಟ ಹೋರಾಟ ಆಗ್ಬೋದು, ಎಲ್ಲಕ್ಕೆ ಸಂಬಂಧಪಟ್ಟ ಯಾವುದೇ ಥರದ ಅವ್ರ ಹೋರಾಟಗ ಇದರಲ್ಲಿ ನೀವು ಎಲ್ಲೂ ಪಾಲ್ಗೊಳ್ಳಲ್ಲ, ನೀವು ಹೋಗೋದೇ ಇಲ್ಲ ಅವ್ರ ಹತ್ರ. ಆಯಿತಾ? ಅವ್ರ ಜೊತೆ ನಿಂತ್ಕೊಳ್ಳೋದೇ ಇಲ್ಲ. ಆದರೆ ನಿಮ್ಮ ಸಿನಿಮಾಗೆ ಸಮಸ್ಯೆ ಆದಾಗ ಮಾತ್ರ ಹೋರಾಟಗಾರ ಬರಬೇಕು, ಕೇಸುಗಳು ಅವ್ರು ಹಾಕ್ಸ್ಕೋಬೇಕು, ನೀವು ಮಾತ್ರ ರಿಸಲ್ಟ್ ತಗೋಬೇಕು. ಇದು ಯಾವ ನ್ಯಾಯ? ಪಾಯಿಂಟ್ ಇದು. ಆಯಿತಾ? ಮತ್ತು ಕನ್ನಡ ಪ್ರೇಕ್ಷಕನ ದೂರೋದು, ಕನ್ನಡ ಬೇರೆ ಭಾಷೆಯವ್ರನ್ನ ನೀವು ಒಳ್ಳೆ ಸಿನಿಮಾ ಮಾಡಿ ಕಾಂಪಿಟೇಟ್ ಮಾಡಬೇಕೇ ಹೊರ್ತು. ಯಾಕಂದರೆ ಇದು ಮಾರ್ಕೆಟ್ ಅನ್ನೋದು ಎಲ್ಲರಿಗೂ ಓಪನ್ ಮಾರ್ಕೆಟ್ ಇದು. ನೀವು ಒಳ್ಳೆ ಸಿನಿಮಾ ಮಾಡೋ ಮೂಲಕನೇ ಆ ಭಾಷೆಯವ್ರನ್ನ ನೋಡ್ತಾ ಇರೋರನ್ನ ಪ್ರಭಾವನ, ಪ್ರೇಕ್ಷಕರನ್ನ ನಮ್ಗೆ ವಾಪಸ್ ಟರ್ನ್ ಮಾಡ್ಕೋಬೇಕೇ ಹೊರ್ತು ಅವ್ರನ್ನ ಬ್ಲೇಮ್ ಮಾಡೋದು ಅರ್ಥ ಇಲ್ಲ. ನಾವು ನಮ್ಮ ಬಗ್ಗೆ ಮಾತಾಡೋಣ, ನಮ್ಮ ಬಗ್ಗೆ ಮಾತಾಡೋಣ, ನಮ್ಮಲ್ಲಿರೋ ಪಾಸಿಟಿವ್ ಬಗ್ಗೆ ಮಾತಾಡೋಣ. ನೀವು ಇದನ್ನ ಮಾತಾಡೋದೇ ಇಲ್ಲ. ಮತ್ತು ಪ್ರೇಕ್ಷಕರು ಅಂದರೆ ಜನರು, ಓಕೆ, ಅವ್ರದ್ದೇನೋ ಸಮಸ್ಯೆಗಳಿರುತ್ತೆ, ಆ ಟೈಮಲ್ಲಿ ನೀವು ಧ್ವನಿನೇ ಎತ್ತಲ್ಲ, ಬಾಯೇ ಬಿಡಲ್ಲ. ಬಟ್ ನೀವು ಸಿನಿಮಾ ಮಾಡಿದಾಗ ಮಾತ್ರ ಬಂದ್ಬಿಡ್ಬೇಕು. ಅದು ಬಿಟ್ಬಿಡಿ, ಪ್ರೇಕ್ಷಕರ ಬಗ್ಗೆ ಬಿಟ್ಬಿಡಿ, ಜನರ ಬಗ್ಗೆ ಬಿಟ್ಬಿಡಿ. ಒಂದು ಒಳ್ಳೆ ಸಿನಿಮಾ ಬಂದಾಗ್ಲೂ ನೀವು ಕನ್ನಡ ಚಿತ್ರರಂಗದವರು ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡೋ ಗುಣ ತುಂಬ ಕಡಿಮೆ ಇದೆ. ತುಂಬ ರೇರೆಸ್ಟ್. ಈಗ ನಮ್ಮ ಧನಂಜಯ್ ಆ ಥರದ ತುಂಬ ರೇರೆಸ್ಟ್. ಈಗ ನನ್ನ ಧನಂಜಯ್ ನಮ್ಮ ಸಾಂಗ್ ಹಾಕಿದ್ವಿ, ಧನಂಜಯ್ಗೆ ಇಷ್ಟ ಆಯಿತು, ಇಮಿಡಿಯೇಟಾಗಿ ಇದಕ್ಕೆ ಹಾಕೋದು, ಇನ್ಸ್ಟಾಗ್ರಾಮ್ ಹಾಕೋದು. ಆಯಿತಾ? ನವೀನ್ ಶಂಕರು, ನಾನು ಕರೆಯೋಕ್ಕೆ ಮುಂಚೆ ನವೀನ್ ಫೋನ್ ಮಾಡಿಬಿಟ್ಟು ಸಾಂಗ್ ರಿಲೀಸ್ ಮಾಡ್ತಾ ಇದೆಯಾ, ನಾನು ಬರ್ತಾಯಿದ್ದೀನಿ.
ನಾನು ಇನ್ವೈಟ್ ಮಾಡೋಕ್ಕೆ ಮುಂಚೆನೇ ಅಂದರೆ ಈ ಥರದ ಒಂದು ಒಗ್ಗಟ್ಟಿದೆ ಅಲ್ಲ, ನೀವು ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡೋದು, ಈ ಗುಣನ ಬೆಳೆಸ್ಕೋಬೇಕು. ನನಗೆ ಈಗ ಜನಾರ್ದನ್ ಚಿಕ್ಕಣ್ಣ ಆಗ್ಬೋದು, ತುಂಬ ಜನ ಕ್ಯಾಮ್ರಾಮನ್ಗಳು ಅವರೆಲ್ಲರೂ ನಮ್ಮ ಸಾಂಗ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹೌದು, ನಾನು ಯಾರನ್ನೂ ಕೇಳಿದ್ದಲ್ಲ, ಅವರಾಗ ಅವರೇ ವಾಲಂಟಿಯರಾಗಿ ಸತ್ಯ ಸರ್ ಪೋಸ್ಟ್ ಮಾಡಿದರು, ಮತ್ತೆ ಹೆಗ್ಡೆ ಸರ್ ಅವ್ರು ಆ್ಯಕ್ಚುಲಿ ಸಿನಿಮಾ ಮಾಡೋದ್ರೆ ಮಾಡಿಲ್ಲ, ಬಟ್ ಆದ್ರೂ ಅವ್ರು ಪೋಸ್ಟ್ ಮಾಡ್ತಾರೆ. ಸೊ ನಾವು ನಮ್ಮ ಸುತ್ತಮುತ್ತ ಇರೋ ಒಂದು ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡೋದು, ಅವ್ರು ಸಪೋರ್ಟ್ ಮಾಡೋದು, ನಮ್ಮ ಸುತ್ತಮುತ್ತ ಇರೋದನ್ನು ನಮ್ಮಲ್ಲೇ ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ನಾವು ಯಾರಿಗೂ ಏನೂ ಮಾತಾಡಲ್ಲ, ನಾವು ಯಾರಿಗೂ ಸಪೋರ್ಟ್ ಮಾಡೋದು, ನನಗೆ ಮಾತ್ರ ಎಲ್ಲರೂ ಸಪೋರ್ಟ್ ಮಾಡೋದು ಹೆಂಗೆ ಸಾಧ್ಯ? ಪ್ರೇಮ್ ಅವರು ಸಾಂಗ್ ಕೇಳ್ಬಿಟ್ಟು ಅವರೇ ಸಾಂಗ್ ರಿಲೀಸ್ ಮಾಡ್ತೀನಿ. ಹೌದು, ಅವರು ಪಾಪ ಅವ್ರದ್ದು KDದು ಏನು ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆಗಲಿಲ್ಲ, ಇಲ್ಲಾಂದ್ರೆ ಅವ್ರು ಬರಬೇಕಾಗಿತ್ತು. ಸೊ ನಿಮಗೆ ನಿಮ್ಮ ಸುತ್ತಮುತ್ತ ಇರೋರು ಒಂದು ಒಳ್ಳೇದು, ನಿಮ್ಗೆ ಇಷ್ಟ ಆಗಿಲ್ವಾ ಸೈಲೆಂಟ್ ಆಗಿದ್ಬಿಡಿ, ಅದು ನನ್ನ ಸಿನಿಮಾ ಅಂತಾರೆ, ನನ್ನ ಸಿನಿಮಾನೇ ಆಗಿರಲಿ. ಇಷ್ಟ ಆಗಿಲ್ವಾ ಬೇಡ ಬಿಟ್ಬಿಡಿ, ಇಷ್ಟ ಆಯ್ತಾ ಸಪೋರ್ಟ್ ಮಾಡಿ. ಅದೇ ಥರದಲ್ಲಿ ನನಗೂ ಅಷ್ಟೇ, ನನಗೆ ಯಾರೋ ಇಷ್ಟ ಆಯ್ತಾ, ಈಗ ನಾನೊಂದು ಹೆಸರು ಹೇಳಲ್ಲ, ನನಗೆ ಅದನ್ನು ಯಾಕಂದ್ರೆ ಅದು ನಾನು ಕ್ಲೈಮ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಎಡಿಟರ್ ಸ್ಟುಡಿಯೋಗೆ ಹೋದಾಗ ಅವ್ರೊಂದು ಟ್ರೈಲರ್ ತರಿಸಿದ್ರು. ಸರ್ ಈ ಟ್ರೈಲರ್ ನೋಡಿದ್ರು ಅಂದರು. ಓಕೆ, ಇಲ್ಲ ಏನಂದರೆ ಇದೊಂದು ಟ್ರೈಲರ್ ನೋಡಿ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಂತ ನೋಡಿದೆ, ಸಖತ್ ಇಷ್ಟ ಆಗೋಯ್ತು, ಪೋಸ್ಟ್ ಹಾಕಿದೆ. ನಾನು ಪೋಸ್ಟ್ ಹಾಕಿದ ನೆಕ್ಸ್ಟ್ ಸೆಕೆಂಡು ಎಷ್ಟು ವೈರಲ್ ಆಯಿತು ಅಂತಂದರೆ ಆ ಹುಡುಗನ ಸಿನಿಮಾ ಯಾರು ಅಂತಲೇ ಗೊತ್ತಿರಲಿಲ್ಲ, ಥಿಯೇಟ್ರಲ್ಲಿ ರಿಲೀಸ್ ಆಯ್ತು ಆ ಸಿನಿಮಾ. ವಾವ್, ಸೂಪರ್. ಅಂದರೆ ಅದು ನನ್ನಿಂದ ಆಯಿತು ಅಂತ ಹೇಳಲ್ಲ, ಹೇಳೋದು ಅದೊಂದು ನೋಟೆ. ನಾನು ಅದನ್ನು ತುಂಬ ಜನಕ್ಕೆ ಪರ್ಸ್ನಲಾಗಿ ವಾಟ್ಸಪ್ ಮಾಡಿದೆ, ಇದು ನೋಡಿ ನೋಡಿ ಅಂತ. ಅಂದರೆ ಅದು ಯಾರಿಂದ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಸಿನಿಮಾ ಪೋಸ್ಟ್ಗಳೇ ಒಂದೊಂದ್ಸರಿ ರೀಚ್ ಆಗಲ್ಲ. ಅದು ರೀಚ್ ಆಗಿದ್ದಕ್ಕೆ ಅದು ಆಲ್ಗಾರಿದಮ್ ಹೆಂಗ್ ವರ್ಕ್ ಆಯ್ತಾ ಗೊತ್ತಿಲ್ಲ, ಬಟ್ ಆ ಹುಡುಗನಿಗೆ ಹೆಲ್ಪ್ ಆಯ್ತು. ಹೌದು, ಸೊ ಈ ಥರದ್ದು ಅದೇ ವಿಷಯನೇ ನಾನು ಅಲ್ಲಿ ನೋಡೇನೆ ನಾನು ಸ್ಟೇಟಸ್ ಹಾಕೊಂಡೆ. ಅಲ್ಲಿಂದ ಅದು ಎಲ್ಲಿ ಹೋಯ್ತು ಅಂತಂದ್ರೆ ಅದು ತುಂಬಾ ದೊಡ್ಡದಾಯ್ತು. ಯಾಕಂದ್ರೆ ನಾನು ಕ್ಲೈಮ್ ಮಾಡೋದು ಬೇಡ ಅಂತ, ಅದಕ್ಕೆ ನನ್ಗೆ ಗೊತ್ತಾಯ್ತು. ನಾನು ಅದನ್ನ ಹಾಕಿದ್ದೀನಿ, ಕ್ಲೈಮ್ ಮಾಡೋದು ತಪ್ಪು, ಅದಕ್ಕೆ ನಾನು ಮಾಡಿದೆ ಅಂತಲ್ಲ. ಆದ್ರೆ ಆ ಒಂದು ಸಣ್ಣ ಪ್ರಯತ್ನ ಯಾವ್ದು ಎಲ್ಲಿ ವರ್ಕ್ ಆಗುತ್ತೆ ಹೇಳಕ್ಕಾಗಲ್ಲ ಅಂತ. ಯಾಕಂದ್ರೆ ನಾನು ಅದೇ ಆ ಬೇರೆ ಸಿನಿಮಾಗಳ ಬಗ್ಗೆನೂ ಹಾಕಿದ್ದೀನಿ, ಎಲ್ಲದಕ್ಕೂ ವರ್ಕ್ ಆಗಿದೆ ಅಂತಲ್ಲ, ಬಟ್ ವರ್ಕ್ ಎಲ್ಲ ಆಗುತ್ತೋ ಗೊತ್ತಾಗಲ್ವಲ್ಲ. ಕರೆಕ್ಟ್, ನಮ್ಮ ಪ್ರಯತ್ನ ನಾವು ಮಾಡ್ಬೋದಲ್ಲ. ನಾನು ಎಲ್ಲ ಸಿನಿಮಾಗಳು ಹಾಕಿದಂಗೆ ಹಾಕಿದ್ದು, ಅದೇನೋ ವೈರಲ್ ಆಗಬೇಕು ಏನೋ ಆಗಬೇಕು ಅನ್ನೋ ಉದ್ದೇಶದಿಂದ ಹಾಕಿದ್ದಲ್ಲ. ಇದು ಸಖತ್ತಾಗಿದೆ, ಯಾಕಂದ್ರೆ ನಂಗೆ ಅದ್ರ ಫ್ಲೇವರ್ ಇಷ್ಟ ಆಯ್ತು, ಹಾಕಿದೆ, ಸಖತ್ತಾಗಿ ರೀಚ್ ಆಯ್ತು. ರಾತ್ರಿ ಆ ಹುಡುಗನ ಬಗ್ಗೆ ಎಲ್ಲರಿಗೂ ಗೊತ್ತಾಯ್ತು. ಈಗ ನೀನು ಹಾಕೋ ಪೋಸ್ಟಿಂದ ನನ್ನ ಸಿನಿಮಾಗೆ ಇನ್ನೆಲ್ಲೋ ರೀಚ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆಲ್ಗಾರಿದಮ್ ಇಲ್ಲಿ ಯಾವಾಗ ಯಾವ ಸೆಕೆಂಡಲ್ಲಿ ಹಿಂಗೆ ಬೂಸ್ಟ್ ಮಾಡುತ್ತೆ ಹೇಳೋಕ್ಕಾಗಲ್ಲ. ಸೊ ಆ ಥರದ ಒಂದು ಪ್ರಯತ್ನ ಅಂತೂ ಇರಲೇಬೇಕು ಅನ್ನೋದು ಇಲ್ಲ. ಅದು ಈಗ ಶುರು ಆಗಿದೆ, ಅದೊಂದು ಪರ್ವ, ಅದಾಗಲಿ ತುಂಬ ದೊಡ್ಡದಾಗಿ ಆಗ್ತದೆ. ಮೇಯ್ನ್ ಆಗಿ ಇವತ್ತಿನ ಜನ್ರೇಷನ್ ಫಿಲ್ಮ್ ಮೇಕರ್ಸು ಇದನ್ನು ಅಳವಡಿಸ್ಕೊಳ್ಳಿ. ಅದೇ ಫ್ರೆಂಡ್ಸ್ ಆಗಾದ್ರು ಅನ್ಕೊಳ್ಳಿ, ಇಲ್ಲ ನಾನು ಒಬ್ಬ ಚಿಕ್ಕವನು ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ ಥರ ಅನ್ಕೊಳ್ಳಿ, ದಯವಿಟ್ಟು ಒಟ್ಟಾಗ್ರಪ್ಪ. ಅಷ್ಟೇ, ಒಟ್ಟಾಗದೆ ಹೋದ್ರೆ, ಒಟ್ಟಾಗಿ ಮುಂದಕ್ಕೆ ಹೋಗದೆ ಹೋದ್ರೆ ಹರಿದು ಹಂಚೋಗಿದ್ದೀವಿ ಆಯ್ತಾ. ಎಲ್ಲರೂ ಇಂಡಿವಿಜುವಲ್ ಐಲ್ಯಾಂಡ್ ಆಗ್ಬಿಟ್ಟಿದ್ದೀವಿ. ಹೌದು ಆಯ್ತಾ. ನೀರು ತುಂಬಿಕೊಂಡ್ರೆ ಮುಳುಗೋಗ್ತೀವಿ, ಒಟ್ಟು ಸೇರಿದ್ರೆ ಒಂದು ದ್ವೀಪ ಆಗಿ ಒಂದು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ. ಇಲ್ಲ ಅಂತಾರೆ ನೀರು ಒಂದು ಸ್ವಲ್ಪ ಮೇಲಕ್ಕೆ ಹೋಯ್ತು ಅಂತಂದರೆ ಎಲ್ಲ ಹೋಗ್ಬಿಡ್ತೀವಿ, ಕೊಚ್ಕೊಂಡು ಹೋಗ್ಬಿಡ್ತೀವಿ. ಗ್ಯಾರಂಟಿ. ಈಗೋಗಳು ಬಿಟ್ಟು ಎಲ್ಲ ಇದನ್ನು ಬಿಟ್ಟು ನಿಮ್ಮ ನೇಮ್ ಆ್ಯಂಡ್ ಫೇಮ್ ಎಲ್ಲ ಬಿಟ್ಟು, ಯಾಕಂದರೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಗೊತ್ತಿರುತ್ತೆ, ಪ್ರತಿ ಸಿನಿಮಾನೂ ಇವತ್ತು ಅದು ದೊಡ್ಡ ರಾಜಮೌಳಿ ಆಗಿರ್ಬೋದು, ಹೊಸ ಹುಡುಗ ಆಗಿರ್ಬೋದು, ಒಂದು ಸಿನಿಮಾ ಮಾಡೋದ್ಮೇಲೆ ಪ್ರಮೋಷನ್ಗೆ ಅಷ್ಟೇ ಎಫರ್ಟ್ ಹಾಕಲೇಬೇಕು. ಈಗ ನೀವು RRR ಎಕ್ಸಾಂಪಲ್ ನಾನು ತಗೊಳ್ಳೇಬೇಕು. ಅವರು ಪ್ರೀವಿಯಸ್ ಬಾಹುಬಲಿ ಅಷ್ಟು ಇಷ್ಟಾದ್ರೂ ರಾಜಮೌಳಿ, NTR ಮತ್ತು ರಾಮ್ ಚರಣ್ ನಾನು ತುಂಬ ಅದನ್ನು ಪರ್ಟಿಕ್ಯುಲರಾಗಿ ಆ ಕಾಂಬಿನೇಷನ್ ಹೇಳಲೇಬೇಕದು, ಬೇರೆ ಭಾಷೆಗೆ ಸಂಬಂಧಪಟ್ಟಿದವರು. ಯಾಕಂದರೆ ರಾಮ್ ಚರಣ್ NTR ಕಾಂಬಿನೇಷನ್ನೇ ಒಂದು ದೊಡ್ಡ ಹವಾ ಕ್ರಿಯೇಟ್ ಆಗಬೇಕು, ದೊಡ್ಡ ಮಾರ್ಕೆಟ್ ಓಪನ್. ಬಾಹುಬಲಿ ಡೈರೆಕ್ಟ್ರ್ ಅಂತಂದರೆ ಅದಕ್ಕೆ ಇನ್ನೊಂದು ಅಷ್ಟು ಇರಬೇಕು. ಆಗಿದ್ರು ನಾವು 3 ಜನ 3.5 ತಿಂಗಳು 4 ತಿಂಗಳು ಡೇ ಆ್ಯಂಡ್ ನೈಟ್ ಪ್ರಮೋಷನ್ ಓಡಾಡಿದ್ರು. ಹೌದು, ಡೇ ಆ್ಯಂಡ್ ನೈಟು ಪದೇ 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 ಹೇಳಬೇಕಾಗತ್ತೆ, ಮಾತಾಡಬೇಕು. ಇಲ್ಲಿ ಏನಾಗುತ್ತಾ ಇದೆ ಅಂತಂದರೆ, ಇಲ್ಲಿ ಒಂದು ಸಲ ಹೇಳ್ಬಿಟ್ರೆ ಆಯಿತು, ಯಾರೋ ಬೇಕೆ ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡೋರೇನೆ ಒಂದ್ಸಲಿ ಪೋಸ್ಟ್ ಹಾಕಿದ್ರೆ ಮುಗ್ದೋಯ್ತು ಅನ್ನೋ ಥರ ಇದ್ಬಿಡ್ತಾರೆ. ಹಂಗಾಗಲ್ಲ. ಆಲ್ಗಾರಿದಮಲ್ಲಿ ಯಾವ ಟೈಮಾಗಿ ಕೊಚ್ಕೊಂಡೋಗಿರುತ್ತೆ ಗೊತ್ತಿಲ್ಲ. ಈಗ ನನ್ನ ಫ್ರೆಂಡ್ ಲಿಸ್ಟಲ್ಲಿ 5,000 ಜನ ಇರ್ತಾರೆ,
ನಾನು ಹಾಕೋ ಪೋಸ್ಟ್ 200 ಜನಕ್ಕೂ ಸೇರಿರಲ್ಲ. ಹೌದು ಇನ್ನು ಉಳಿದವ್ರು ಇನ್ನು ನಾಳೆ ಏನೋ ಓಪನ್ ಆಗಿರುತ್ತೆ. ಹೌದು ಸೊ ಅವ್ರಿಗೂ ಗೊತ್ತಾಗಬೇಕು. ಸೊ ತುಂಬ ಚಾಲೆಂಜಸ್ ಇದೆ. ಒಟ್ಟಾಗಿ ಎಲ್ಲರೂ ಮನ್ಸು ಮಾಡಿದ್ರೆ ಗೆಲ್ಬೋದು. ಇಲ್ಲ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಬೇರೆ ಕೆಲಸ ಹುಡ್ಕೋಬೇಕು. ಖಂಡಿತ. ಆ್ಯಕ್ಚುಲಿ ಈ ದೂರ ತೀರ ಯಾನದಲ್ಲಿ ಮನ್ಸೂರೆಯಿಂದ ಮನಸೂರೆಗೊಳ್ಳುವಂಥ ಮಾತುಕತೆ ಇದು. ಆ್ಯಕ್ಚುಲಿ ತುಂಬ ನೇರವಾಗಿ ಎದೆಗೆ ನಾಟುವಂಥ ವಿಷಯಗಳಿವೆಲ್ಲ. ಇಂಡಸ್ಟ್ರಿಗಾಗಲಿ, ಪ್ರೇಕ್ಷಕರಿಗಾಗಲಿ, ಅಥವಾ ನಮ್ಮೆಲ್ಲರಿಗೂ ಆಗಲಿ ತುಂಬ ಚೆನ್ನಾಗಿತ್ತು ಮಾತುಕತೆ. ಅಲ್ಲ, ಇದು ಏನು ಅಂತಂದ್ರೆ ಇದು ಯಾರಿಗೂ ಇದೇ ಹೇಳ್ಬೇಕು ಅಂತಲ್ಲ, ವಾಸ್ತವ. ಅಂದರೆ ನಾನು ಹೇಳೋದು ಈ ವಾಸ್ತವನೇ ಮಾತಾಡಬೇಕಾಗಿರೋದು ಕೂಡ. ನನಗೆ ಇದು ನಾನು ಹೇಳ್ತಾ ಇಲ್ಲ, ನನಗೆ ಹೇಳ್ಕೊಂತ ಇರೋದು. ಅಲ್ಲ ಗೊತ್ತಾಯ್ತು, ನಾನು ಹೇಳ್ತಾ ಇರೋದು ಈ ವಿಷಯಗಳು ಈಗ ಮಾತಾಡಬೇಕು. ಈಗ ಮಾತಾಡ್ದೇನೆ ಇದ್ರೆ ಅದು ಹೆಂಗೆ ಹೋಗುತ್ತೆ? ಈಗ ನಾವು ಮಾತಾಡಿದ್ದು ಹಿಂಗಾಗುತ್ತೆ. ಹಂಗೆ ಸುಮ್ಮನೆ ಇದ್ರೆ ಸುಮ್ಮನೆ ಎದ್ಬಿಡ್ಬೇಕಾಗುತ್ತೆ. ಗೊತ್ತು. ಸೊ ಈ ಸನ್ನಿವೇಶಕ್ಕೆ ಅದೊಂದು ಇದರಲ್ಲಿ ನಾನು ಹೇಳಿರೋದು ಕೆಲವೊಂದು ಪಾಯಿಂಟ್ ಒಂದಷ್ಟು ಪೋಸ್ಟ್ಗಳಾಗುತ್ತೆ ಅಂತ ಗೊತ್ತು. 100%. ಬಟ್ ಸ್ಟಿಲ್ ನನ್ನ ಮಾತಿಗೆ ನನ್ಗೆ ಬದ್ಧನಾಗಿದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. 11ಕ್ಕೆ ಆಲ್ ದ ಬೆಸ್ಟ್. ಥಿಯೇಟ್ರಲ್ಲಿ ಸಿಗೋಣ. ಇನ್ನೂ ಒಂದಷ್ಟು ವಿಶೇಷ ವಿಷಯಗಳು ನಿಮ್ಮ ಸಿನಿಮಾ ಬಗ್ಗೆ ತುಂಬ ಮಾತಾಡೋದಿದೆ. ಸಿನಿಮಾ ನೋಡಿದ್ಮೇಲೆ ಮಾತಾಡೋದು ತುಂಬ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಕೇಳ್ಪಟ್ಟ ಹಾಗೆ ನೀವು ಸ್ವಲ್ಪನೇ ಹೇಳಿದ್ದೀರಾ, ನಿಮ್ಮ ಟೀಮಲ್ಲಿ ಕೇಳ್ಪಟ್ಟ ಹಾಗೆ ಬೇರೆ ಬೇರೆ ವಿಷಯಗಳಿದೆ. ಸೊ ಸಿನಿಮಾ ನೋಡಿದ್ಮೇಲೆ ಇನ್ನೊಂದು ರೌಂಡು ಮಾತುಕತೆಗೆ ಸಿಗಬೇಕು. ಯಾನ ಮಾಡ್ತಾ ಮಾತಾಡೋಣ. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫಾರ್ಮಾಲಿಟೀಸ್ ಎಲ್ಲ ಇಲ್ಲ. ನಮಸ್ಕಾರ. ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದೂರ ತೀರಯಾನ. ಥಿಯೇಟ್ರಿಗೆ ಬನ್ನಿ. ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಗಲ್ಲ. ತುಂಬ ವಿಷಯಗಳನ್ನು ನೀವು ಏನಾದರೂ ಈ ಇಂಟರ್ವ್ಯೂ ನೋಡಿದರೆ ಖಂಡಿತವಾಗ್ಲೂ ನೀವು ಈ ಸಿನಿಮಾ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಏನೋ ಎಕ್ಸ್ಟ್ರಾಡಿನರಿ ಹಂಗೆ ಹಿಂಗೆ ಅದೆಲ್ಲ ಇಲ್ಲ. ತುಂಬ ಪ್ರಾಕ್ಟಿಕಲಾಗಿ ಮನ್ಸೂರೆ ಮಾತಾಡ್ತಿರೋವಂಥದ್ದು ಇದು ವಿಷಯ. ಸಿನಿಮಾಗೆ ಬನ್ನಿ, ಆಮೇಲೆ ಮಾತಾಡೋಣ. ಮಾತಾಡೋಕ್ಕೆ ತುಂಬ ವಿಷಯ ಸಿಗುತ್ತೆ ಅಂತ. ಆಮೇಲೆ ಅವ್ರು ಹೇಳಿದ್ರು ಇಲ್ಲೊಂದು ವರ್ಗ ಇದೆ ಪ್ರೇಕ್ಷಕ ವರ್ಗ, ಅವ್ರು ಸುಮ್ಮನೆ ಹಿಂಗೆ ಗುರಾಯಿಸ್ತಾ ಇರ್ತಾರೆ, ಅವ್ರು ಯಾವಾಗ ನುಗ್ತಾರೋ ಗೊತ್ತಿಲ್ಲ, ಅವರೆಲ್ಲನೂ ಅಬ್ಸರ್ವ್ ಮಾಡಿರ್ತಾರೆ ಅಂತ. ಅಂಥ ಪ್ರೇಕ್ಷಕರಿಗೆ ಇವಾಗ ನಾನು ಹೇಳ್ತಾ ಇದ್ದೀನಿ, ಇದು ನಿಮಗೆ ಅಂತ ಮಾಡಿರೋಂಥ ಸಿನಿಮಾ. ಪ್ರೇಕ್ಷಕರನ್ನ ದೃಷ್ಟಿಲಿ ಇಟ್ಕೊಂಡೆ ಅವ್ರು ಇಷ್ಟೆಲ್ಲ ಮಾತಾಡ್ತಿರೋದು, ಇಷ್ಟೆಲ್ಲ ಮಾಡಿರೋದು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಸೊ ಮಿಸ್ ಮಾಡದೆ ಥಿಯೇಟ್ರಿಗೆ ಬನ್ನಿ. 11ನೇ ತಾರೀಕು ಸಿಗೋಣ. ಈ ಸೀಸನ್ಗೆ, ಈ ಮಾನ್ಸೂನ್ ಸೀಸನ್ಗೆ ಕನ್ನಡದಲ್ಲಿ ಒಂದು ತುಂಬ ಮಳೆಯಲ್ಲಿ ನೆಂದು, ಸಮುದ್ರದಲ್ಲಿ ಈಜಿ, ನದಿಯಲ್ಲಿ ತೇಲಾಡಿ, ಈ ಥರದ್ದು ಎಲ್ಲೆಲ್ಲ ಅನುಭವಗಳಾಗಬೇಕು ಅಂತಂದರೆ ದೂರ ತೀರ ಯಾನಕ್ಕೆ ಬನ್ನಿ. ಒಂದು ಸಂಗೀತ, ಇನ್ನೊಂದು ದೃಶ್ಯ, ಆಮೇಲೆ ವಿಷಯ ಎಲ್ಲವೂ ಇದೆ. ನಮಸ್ಕಾರ.